ಸಾವಯವ ಕೃಷಿ ಬಗ್ಗೆ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಕೊಡಬೇಕಂತ ಸರ್ ಕೇಳ್ಕೊಂಡಾಗ ಅವರು ಇವತ್ತಿನ ಡೇಟ್ಗೆ ಹೇಳಿದರು. ಸೊ ಅದರಂತೆ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ. ಸರ್ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ, ನಿಮ್ಗೆ ಗೊತ್ತಿಲ್ಲದೆ ಇರೋದೇನಿಲ್ಲ. ಸೊ ಅವರು ಈ ಸಾವಯವ ಕೃಷಿ ಬಗ್ಗೆ ಇವತ್ತು ವಿಶೇಷವಾಗಿ ಅವರ ಅನುಭವಗಳ ಮೂಲಕ ನಿಮ್ಗೆ ಹೇಳ್ತಾ ಹೋಗ್ತಾರೆ. ನೀವು ಅದನ್ನು ಅರ್ಥ ಮಾಡಿಕೊಂಡು ಕೊನೆಗೆ ಅದ್ರ ಮೇಲೆ ನಿಮ್ಗೆ ಡೌಟ್ಸ್ ಇದ್ದರೆ ಸರ್ ಜೊತೆ ನೀವು ಮಾತಾಡಿ. ಸೊ ಅವ್ರಿಗೆ ಸರ್ಗೆ ನಮ್ಮ ಶಾಲೆ ಪರವಾಗಿ ಒಂದು ಹೃತ್ಪೂರ್ವಕವಾದ ಸ್ವಾಗತವನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಮುಂದೆ ನಿಮ್ಮ ಫ್ಯೂಚರ್ ಕೃಷಿಕರಾದರೆ ಅದು ಯೂಸ್ ಆಗುತ್ತೆ, ಅದಕ್ಕೆ ಕೇಳಿಸ್ಕೊಂಡು. ನಮಸ್ಕಾರ ಎಲ್ರಿಗೂ. ಸರಿಯಾಗಿ ಕೇಳ್ಕೊಳ್ಳಿ, ಮಧ್ಯದಲ್ಲಿ ಮಾತಾಡಲಿಕ್ಕೆ ಹೋಗಬೇಡಿ. ಸರಿಯಾಗಿ ಕೇಳಿ ನೀವು ಎಷ್ಟು ಜಾಸ್ತಿ ಪ್ರಶ್ನೆ ಕೇಳ್ತೀರಾ ಅಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ತಿಳ್ಕೊಳ್ತೀನಿ. ಯಾಕೆಂದರೆ ನಮ್ಮ ದೇಶದ ಭವಿಷ್ಯ ನಿಮ್ಮ ಮಕ್ಕಳ ಮುಂದೆ ಇದೆ. ನೀವು ಒಳ್ಳೆಯ ಕೃಷಿಕರಾಗ್ಬಿಟ್ರೆ ಈಗ ಯಾವ ರೀತಿಯಲ್ಲಿ ನಮ್ಮ ದೇಶ ಕೃಷಿಕರ ದೇಶ ಆಗಿದ್ದರಿಂದ ನಾವು ಇವತ್ತು ಭೂಲೋಕದ ಹಣಕಾಸಿನ ವ್ಯವಸ್ಥೆಯಲ್ಲಿ 4ನೇ ಸ್ಥಾನಕ್ಕೆ ಬಂದಿದ್ದೀವಿ. ಅಂದರೆ ಅದು 4ನೇ ಸ್ಥಾನಕ್ಕೆ ಬರಬೇಕಾದ್ರೆ ಅಷ್ಟೇನು ಸುಲಭ ಇಲ್ಲ, ಭಾಳ ಕಷ್ಟ ಇದೆ. ನಾವು ಮೊದಲು ಒಂದು 10 ವರ್ಷದ ಹಿಂದೆ 20ನೇ ಸ್ಥಾನದಲ್ಲಿದ್ದವರು ಈಗ 4ನೇ ಸ್ಥಾನಕ್ಕೆ ಬಂದಿದೆ. ಇದು ಮುಖ್ಯವಾಗಿ ಯಾಕೆ ಅಂತ ಹೇಳಿದ್ರೆ ನಾವು ಯಾರನ್ನು ನಂಬಲಿಲ್ಲ, ನಮ್ಮ ಕೃಷಿಯನ್ನು ನಂಬಿದ್ದೀವಿ. ಆದರೂ ಇದರಲ್ಲಿ ಭಾಳಷ್ಟು ಗೊಂದಲಗಳಿದ್ದಾವೆ. ಈ ಗೊಂದಲಗಳು ಏನಂದರೆ, ಭಾಳ ಮುಖ್ಯವಾದ ಗೊಂದಲಗಳು ಏನಂದರೆ ರಾಸಾಯನಿಕ ಕೃಷಿ ಮತ್ತು ಸಾವಯವ ಕೃಷಿ. ಈ ರಾಸಾಯನಿಕ ಕೃಷಿ ಏನು ಮಾಡ್ತದೆ, ನಮ್ಮ ಭೂಮಿಯನ್ನು ಹಾಳು ಮಾಡ್ತದೆ. ಇಳುವರಿ 1-2-3 ವರ್ಷದಲ್ಲಿ 4 ವರ್ಷದಲ್ಲಿ ನಿಮಗೆ ಇಳುವರಿ ಜಾಸ್ತಿ ಬರ್ಬೋದು, ಆಮೇಲೆ ಮಣ್ಣು ಹಾಳಾಗುತ್ತೆ. ಮಣ್ಣನ್ನು ನಾವು ಕಾಪಾಡಬೇಕು. ಭೂತಾಯಿ ಅಂತೇಳಿ ನಾವು ಏನು ಇಟ್ಟು ಕರೀತಾ ಇದ್ದೇವ, ಅದು ನಿಜವಾಗಿಯೇ ಭೂತಾಯಿನೇ. ಸೂಕ್ಷ್ಮ ಜೀವಾಣುಗಳ ಮೇಲೆ ಹೊಂದಿಕೊಂಡಿದೆ. ಅದನ್ನು ರಾಸಾಯನಿಕ ಹಾಕಿದರೆ ಅದು ಆ ಸೂಕ್ಷ್ಮ ಜೀವಾಣುಗಳು ಸತ್ತು ಹೋಗ್ತವೆ. ಸೂಕ್ಷ್ಮ ಜೀವಾಣುಗಳು ಅತಿ ಸಣ್ಣ ವಸ್ತುಗಳು, ಕಣ್ಣಿಗೆ ಕಾಣದಂಥದ್ದು. ಮೈಕ್ರೋಸ್ಕೋಪ್ನಲ್ಲಿ ನೋಡಿದ್ರೆ ನಿಮಗೆ ಸೂಕ್ಷ್ಮ ಜೀವಾಣುಗಳನ್ನು ಕಾಣುತ್ತವೆ. ಅದರಲ್ಲಿ ಅಲ್ಟ್ರಾ ಮೈಕ್ರೋಸ್ಕೋಪ್ ಇದ್ದು ಇನ್ನೂ ಕೆಲವು ಸೂಕ್ಷ್ಮ ಜೀವಾಣುಗಳು, ಅತಿ ಸೂಕ್ಷ್ಮ ಜೀವಾಣುಗಳು ಎಲ್ಲ ಕಾಣಿಸುತ್ತವೆ. ಇವುಗಳ ಮುಖಾಂತರ ಇಡೀ ಜೀವನ ಇರುವುದು. ನಾವು ನಂಬಬೇಕಾಗಿರೋದು 2 ವಿಷಯಗಳು. ಒಂದು ಮಣ್ಣು, ಇನ್ನೊಂದು ನಮ್ಮ ಸೂರ್ಯ ಕಿರಣ. ಸೂರ್ಯನ ಕಿರಣದಲ್ಲಿ ಎಷ್ಟು ಪವರ್ ಇದೆ ಅಂತ ಹೇಳಿದರೆ, ನಿಮಗೆ ಏನಾದರೂ ವಿಟಮಿನ್ ಡೆಫಿಷಿಯನ್ಸಿ ಆದರೆ, ಕೊರತೆಗಳು ಬಂದರೆ ಡಾಕ್ಟ್ರ್ ಹತ್ರ ಹೋದರೆ, ಒಳ್ಳೆಯ ಡಾಕ್ಟ್ರ್ ಆದರೆ ಅವ್ರು ಏನೋ ಮಾಡ್ತಾರೆ, ಮಕ್ಕಳೇ ನೀವು ಹೋಗಿಬಿಟ್ಟು 10 ಗಂಟೆಗೆ 11 ಗಂಟೆಗೆ 12 ಗಂಟೆ ಒಳಗೆ ಬಿಸಿಲಿನಲ್ಲಿ ಒಂದು ಅರ್ಧ ಗಂಟೆ ಕಾಲ ಕಳೀರಿ ಅಂತ. ನಿಮಗೇನು ಅನುಭವ ಆಗಿರ್ಬೋದು, ವಾರ ಕೆಲಸ ಮಾಡಿದವರಿಗೆ. ಬೆಳಗಿನ ಬಿಸಿಲಿನಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಭಾಳ ಸುಲಭ ಅಲ್ವಾ. ಸಾಯಂಕಾಲ ಆದರೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗುತ್ತೆ, ಕೆಲಸ ಮಾಡಲಿಕ್ಕೆ ಸೋಂಬೇರಿತನ ಬರುತ್ತೆ. ಸೋಂಬೇರಿತನ ಅಲ್ಲ, ನನ್ನ ದೇಹ ಬಿಡುವುದಿಲ್ಲ. ಸೊ ಅದರಿಂದ ಸೂರ್ಯಕಿರಣ ಭಾಳ ಮುಖ್ಯ. ಆಮೇಲೆ ಅದೇ ರೀತಿ ಬೆಳೆಗಳನ್ನು ಬೆಳೆಸಬೇಕಾಗಲು ಭಾಳಷ್ಟು ಬೆಳೆಗಳಿಗೆ ಬಿಸಿಲು ಬೇಕೇ ಬೇಕು. ಕೆಲವು ಬೆಳೆಗಳು ಬೆಳೀತವೆ ನೆರಳಿನಲ್ಲಿ, ಸೂರ್ಯಕಿರಣ ಕಡಿಮೆ ಇದ್ದಲ್ಲಿ ಬೆಳೀತವೆ. ಮಧ್ಯಾಹ್ನದ ಬಿಸಿಲು ಬಿದ್ದಾಗ ಏನು ಡ್ಯಾಮೇಜ್ ಮಾಡ್ತದೆ, ಇದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡು ಇವತ್ತೇ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನಕ್ಕೆ ನನಗೊಂದು ಉದಾಹರಣೆ ಕೊಡಿ, ಎಷ್ಟು ಜನರ ಮನೆಯಲ್ಲಿ ಮನೆಯ ಒಳಗೆ ಕೋಣೆಯ ಒಳಗೆ ಗಿಡಗಳಿದ್ದಾವೆ ಅಂತ. ಭಾಳಷ್ಟು ಜನ ನೀವು ಕೃಷಿಕರಲ್ವಾ, ಮನೆಯೊಳಗೆ ಯಾವುದಾದ್ರು ಕುಂಡದಲ್ಲಿ ಗಿಡಗಳನ್ನು ಇಟ್ಕೊಂಡಿದ್ದೀರಾ? ಯಾಕೆ ಇಟ್ಕೊಳ್ಬೇಕು? ನಮ್ಗೆ ಯಾಕೆ ಬೇಕು ಗಿಡಗಳು? ಕಸ ಬೀಳುತ್ತೆ, ಯಾಕೆ ಇಟ್ಕೊಳ್ಬೇಕು ಅಲ್ವಾ? ಅಲ್ಲ, ಭಾಳ ಮುಖ್ಯ. ನೀವು ಉಸಿರಾಡುವ ಗಾಳಿಯಲ್ಲಿ, ನೀವು ಹೊರಗೆ ಬಿಟ್ಟಂಥ ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಹೇಳೋಕ್ಕೆ ಸ್ವಲ್ಪ ನನಗೆ ಇಂಗಾಲದ್ದು ನಾವು ಉಸಿರಾಡಿ ಬಿಟ್ಬಿಡ್ತೇವೆ. ನಾವು ತಗೊಳ್ಳುವಂಥದ್ದು ಆಕ್ಸಿಜನ್ ಅಂದರೆ ಆಮ್ಲಜನಕವನ್ನು ನಾವು ತೆಗೆದುಕೊಂಡು ನಾವು ಉಸಿರಾಡಿ ಬಿಟ್ಟದ್ದು ಇಂಗಾಲ. ಸೊ ಇಂಗಾಲವನ್ನು ಗಿಡಗಳು ತಗೊಂಡು ಆಮ್ಲಜನಕವನ್ನು ಬಿಡ್ತೇವೆ. ಸೊ ನಿಮ್ಮ ಮನೆಯಲ್ಲಿ ಇದ್ದಾಗ ರಾತ್ರಿ ನೀವು ಉಸಿರಾಡಿಕೊಂಡು ಬಂದಾಗ ನೀವೇನು ಇಂಗಾಲವನ್ನು ಹೊರಗೆ ಹಾಕ್ತೀರಾ, ಅದನ್ನು ಆಮ್ಲಜನಕವಾಗಿ ಪರಿವರ್ತನೆ ಮಾಡಿಬಿಟ್ಟು ನಮಗೆ ಬೇಕಾಗುವಂಥ ಆಮ್ಲಜನಕವನ್ನು ಆ ಗಿಡಗಳು ಕೊಡ್ತೇವೆ. ಹಾಗೆ ಪ್ರತಿಯೊಂದು ಗಿಡಗಳನ್ನು, ಅದರಲ್ಲಿ ಕೆಲವು ಗಿಡಗಳು ಭಾಳ ಚೆನ್ನಾಗಿ ಮಾಡ್ತೇವೆ, ಬೇಗ ಮಾಡಿಕೊಡ್ತೇವೆ, ಜಾಸ್ತಿ ಮಾಡಿಕೊಡ್ತೇವೆ. ಉದಾಹರಣೆಗೆ ದೇವರ ಮರ ಅಂತ ನಾವೆಲ್ಲ ಕರಿತೇವೆ, ಅರಳಿ ಮರ ಅಂತ ನೀವು ಕರಿಬೋದು, ಅಶ್ವತ್ಥ ಮರ ಅಂತ ಕರಿತೀವಿ ನಾವು.
ಗೊತ್ತಾಯ್ತಾ? ಇದು ಏನು ಅಂತ ಹೇಳಿದರೆ, ಎಷ್ಟು ಪವರ್ ಅಂತ ಹೇಳಿದರೆ, ಒಂದು ನಾವು ಬಿಟ್ಟಂಥ ಇಂಗಾಲವನ್ನು ತೆಗೆದುಕೊಂಡು ಆಕ್ಸಿಜನ್ನನ್ನು ಆಕ್ಸಿಜನ್ನಲ್ಲಿಂದ ಉತ್ತಮವಾದದ್ದು ಇದೆ, ದರ್ಜೆ ಇದೆ. ನೀವು 1ನೇ ಕ್ಲಾಸು 3ನೇ ಕ್ಲಾಸು 5ನೇ ಕ್ಲಾಸು 8ನೇ ಕ್ಲಾಸ್ ಅಂತ ಹೋಗ್ತಾ ಇರ್ತೀರಲ್ಲ, ಅದೇ ರೀತಿ ಈ ಆಮ್ಲಜನಕದಲ್ಲಿನೂ ಉನ್ನತವಾದ ಮಟ್ಟದ ಒಂದು ಗಾಳಿಯನ್ನು ಕೊಡ್ತದೆ. ಆ ಗಾಳಿ ಬರೀ ತೆಗೆದುಕೊಂಡು ಸಾಕು, ಕೈ ನಡೀಲಿಕ್ಕಾಗೋದಿಲ್ಲ, ಬಾಯಿ ಮಾತಾಡಲಿಕ್ಕಾಗೋದಿಲ್ಲ, ಕೆಲಸ ಮಾಡೋಕ್ಕಾಗೋದಿಲ್ಲ. ಅಂಥ ಹುಡುಗರು ಕೂಡ ಅಂಥ ಮರದ ಕೆಳಗೆ ಮನೆ ಮಾಡಿಕೊಂಡು ಕೈದುಕೊಂಡು ದಿವಸ ಹೋಗಿ ಸುತ್ತಾಡಿಕೊಂಡು ಬರೋದು. ಈಗ ದೇವಸ್ಥಾನಕ್ಕೆ ಹೋದಾಗ ಏನು ಹೇಳ್ತಾರೆ ನಿಮಗೆ, ಅಶ್ವತ್ಥ ಮರದ ಸುತ್ತು ಹೋಗಿ ಬಂದ್ಬಿಡಿ ಅಂತ, ಅರಳಿ ಮರದ ಸುತ್ತು ಹೋಗಿ ಬಂದ್ಬಿಡಿ. ಯಾಕೆ ಹೇಳ್ತಾರೆ? ಕಾರಣ ಇಷ್ಟೇ, ನಾವು ಉಸಿರಾಡಿ ಬಿಟ್ಟಂಥದ್ದು ಎಲ್ಲಿ ಉಸಿರಾಡಿ ಬಿಟ್ಟಂಥ ಆಮ್ಲಜನಕ ಇಂಗಾಲವನ್ನು ತೆಗೆದುಕೊಂಡು ಆಮ್ಲಜನಕವನ್ನು, ಉತ್ತಮ ಮಟ್ಟದ ಆಮ್ಲಜನಕವನ್ನು, ಆಕ್ಸಿಜನ್ ಅಂತೇವೆ ನಾವು, ಓಝೋನ್ ಅಂತ ಕರಿತೇವೆ ಅದನ್ನು ಇಂಗ್ಲೀಷ್ನಲ್ಲಿ, ಓಝೋನನ್ನು ಬಿಟ್ಟುಕೊಡ್ತದೆ. ಸೊ ಇಂಥ ಒಂದು ವಿಚಾರಗಳನ್ನು ನೀವು ಮಕ್ಕಳು ತಿಳ್ಕೊಂಡು ತಲೆ ಉಪಯೋಗಿಸ್ಕೊಂಡು ಇದ್ದರೆ ನಿಮಗೆ ಇನ್ನೊಂದು ಉದಾಹರಣೆ ಹೇಳ್ತೇನೆ ನಿಮಗೆ. ನಿಮ್ಮ ಮನೆಯ ಪಕ್ಕದಲ್ಲಿ ಅಶ್ವತ್ಥ ಮರ ಇದ್ದರೆ, ಅರಳಿ ಮರ ಇದ್ದರೆ ಅದರ ಬುಡದಲ್ಲಿ ಹೋಗಿ ನೀವು ಓದ್ಕೊಂಡು ಕಲೀರಿ. ಎಷ್ಟು ಬೇಗ ನಿಮಗೆ ತಲೆಗೆ ಅರ್ಥ ಆಗ್ತದೆ, ಎಷ್ಟು ಬೇಗ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ತಯಾರಾಗ್ತೀರಿ ನೀವು ಅಂತ. ತಮಾಷೆ ಇಲ್ಲ. ಇವತ್ತು ಭಾಳಷ್ಟು ಜನ ಹೇಳ್ತಾರೆ, ನಾವು ರಿಸರ್ಚ್ ಮಾಡಿದ್ದೇವೆ, ಅದು ಮಾಡಿದ್ದೇವೆ, ಇದು ಮಾಡಿದ್ದೇವೆ ಅಂದರೆ. ರಿಸರ್ಚ್ ಅಂದರೆ ಏನು? ರೀಸರ್ಚ್ ಅಂದರೆ 2ನೇ ಸಲ ಹುಡುಕುವುದು ಅಂತ. ಇದೆಲ್ಲವನ್ನು ನಮ್ಮ ವೇದದಲ್ಲಿ ಪೂರ್ವಜರು ಹೇಳಿದ್ದಾರೆ. ಋಗ್ವೇದದಲ್ಲಿ 18 ರೀತಿಯ ಕೃಷಿಗಳನ್ನು ಮಾಡೋದು ಹೇಗೆ ಅಂತ ಬರೆದಿದ್ದಾರೆ. ಯಾವ ರೀತಿಯ ಹೈಬ್ರಿಡ್ ದನಗಳು ಜಾಸ್ತಿ ಹಾಲು ಕೊಡ್ತೇವೆ ಅಂತೇಳಿ ಆಗಲೇ ಬರೆದಿದ್ದಾರೆ. ಈಗ ಎಲ್ಲ ನಾವು ಏರೋಪ್ಲೇನೆಲ್ಲ ನಾವು ಕಂಡುಹಿಡ್ದಿದೆ ಅಂತ, ರೈಟ್ ಬ್ರದರ್ಸ್ ಅಂತ ನಿಮಗೆ ಪಾಠದ ಪುಸ್ತಕದಲ್ಲಿದೆ. ಅದು ಏರೋಪ್ಲೇನ್ ಅವ್ರು ಕಂಡುಹಿಡ್ದಿಲ್ಲ, ಅದಕ್ಕಿಂತ ಮೊದಲೇ ಕಂಡುಹಿಡ್ದಿದ್ದಾರೆ. ಬೇಕಾದ್ರೆ ಹಳೆಬೀಡು ಬೇಲೂರು 800 ವರ್ಷ 1000 ವರ್ಷದ ಹಿಂದೆ ಹೋಗಿ ನೋಡಿದರೆ ಅಲ್ಲಿ ಪುಷ್ಪ ಕವಿ ಅನ್ನೋದು ಚಿತ್ರ ಬರ್ತಿದೆ. ಅದು ಕವಿಯ ಕಲ್ಪನೆ ಅಲ್ಲ, ಅದಿತ್ತು. ಶೃಂಗೇರಿ ಮಠದ ಸ್ವಾಮಿಗಳು, ಈಗಿನವರಲ್ಲ, ಮೊದಲಿನವರು. ಅವರು ಇಲ್ಲಿಂದ ನಮ್ಮ ಕರ್ನಾಟಕದಿಂದ ಕಾಶ್ಮೀರಕ್ಕೆ ಹೋಗ್ತಾ ಇದ್ರು. ಪವರ್ ಇತ್ತು ಅವರ ಹತ್ರ. ಆ ಪವರ್ಗಳನ್ನು ಹೇಳ್ಬೋದು ದೇವರ ದಯದಿಂದ. ಹಾಗಾಗಿ ನಮ್ಮ ಎಷ್ಟೋ ಜನ ನಾವು ಇದು ಮಾಡ್ತೇವೆ, ತಿಳ್ಕೊಳ್ತೇವೆ ಏನಂದ್ರೆ ದೇವರು ಇಲ್ಲ ಅಂತ. ನಾಸ್ತಿಕರು ಅಂತ ಕರಿತೇವೆ ಅವ್ರನ್ನ. ಆದರೆ ಯಾವ ರೀತಿ ನಡೀತದೆ, ದೇವರು ಇದ್ದಾರೆ ಅಂತ ಹೇಳೋದಕ್ಕೆ ಬಹಳಷ್ಟು ಸಾವಿರಾರು ಉದಾಹರಣೆಗಳಿದ್ದಾವೆ. ನಿಮ್ಮ ಮನಸ್ಸು, ನಿಮ್ಮ ನಂಬಿಕೆ, ನೀವು ಓದುವಂಥದ್ದು ಇಂಥ ಪುಸ್ತಕದಲ್ಲಿ ಇಂಥದ್ದು ಬರೆದಿದ್ರೆ ಅಂತ ಅದರ ಮೇಲೆ ನಿಮಗೆ ನಂಬಿಕೆ ಇದ್ದರೆ ನಿಮಗೆ ಅದನ್ನು ನಿಮ್ಮ ತಲೆಯಲ್ಲಿ ಉಳಿಯುತ್ತದೆ, ಉತ್ತರ ಬರೆಯಲಿಕ್ಕೆ ಸರಿಯಾಗ್ತದೆ. ಅಷ್ಟು ನಿಮಗೆ ಬೇಸಿಕ್ ಆಗಿ ಹೇಳಿದ್ರೆ ಫೌಂಡೇಶನ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ. ಅಂದರೆ ಒಂದು ಹೇಳ್ತೀರಿ ಫೌಂಡೇಶನ್, ತಳಪಾಯ ಹಾಕಲಿಕ್ಕೆ ಬೇಕಾದ ವಿಚಾರಗಳನ್ನು ಹೇಳಿದ್ದೇನೆ ನಾನು ನಿಮಗೆ. ಇನ್ನು ಕೃಷಿ ವಿಚಾರ ಬರುವಾಗ ಮತ್ತೆ ಬೇರೆ ಮಾತಾಡ್ತೇನೆ. ಇದು ಈ ತಳಪಾಯ ನಿಮಗೆ ಮಕ್ಕಳಿಗೆ ಇದ್ದರೆ ನೀವು ಓದಿದದನ್ನು ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ಮಾಡಲಿ ಉತ್ತರ ಬರೀಲಿಕ್ಕೆ ನಿಮಗೆ ಸುಲಭ ಆಗುತ್ತೆ. ಬರೀ ಓದುವುದಲ್ಲ, ಸುಮ್ಮನೆ ಓದಿ 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 ಒಟ್ಟು ಬಯಾಟ ಮಾಡಿಕೊಂಡಿರೋದಲ್ಲ. ಅದನ್ನೇ ಸಾಯಂಕಾಲ ಕೂತ್ಕೊಂಡು ನಾನು ಏನು ಓದಿದೆ, ಆ ಪುಸ್ತಕದಲ್ಲಿ ಏನು ಬರೆದಿದೆ, ನಮ್ಮ ಸಬ್ಜೆಕ್ಟ್ ಏನು, ಆ ಸಬ್ಜೆಕ್ಟ್ ಅದು ಯಾವ ರೀತಿ ಅರ್ಥ ಮಾಡ್ಕೊಳ್ಳಿದ್ರೆ ನಿಮಗೆ ಪರೀಕ್ಷೆಗೆ ಎಂದೆಂದೂ ನೆನಪು ಹೋಗೋದಿಲ್ಲ. ಅದು ಒಂದು ಸಲ ಓದಿ 2 ಸಲ ಓದಿದರೆ ನಿಮಗೆ, ಅಥವಾ ನಿಮಗೆ ಮಧ್ಯದಲ್ಲಿ ಒಂದು ಅಮ್ಮ ಬಂದಿಟ್ಟು ಊಟ ಮಾಡು, ಕಾಪಿ ಕೊಡಿ ಅಂತ ಹೇಳಿಬಿಟ್ಟು ನಿಮ್ಮನ್ನು ತಲೆ ತಿರುಗಿಸಿ ಇದ್ದಿದ್ರೆ ನೀವು ಓದಿದ್ದು ನಿಮ್ಮ ತಲೆಯಲ್ಲಿ ಉಳಿತದೆ. ಪರೀಕ್ಷೆ ಟೈಮ್ನಲ್ಲಿ ಆರಾಮ ಈಸಿಯಾಗಿ ಬರ್ತದೆ. ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಯಾವ ರೀತಿ ಮಾಡಬೇಕು ಏನೋ. ಇದು ಈ ತಳ ಅದು ಏನಂತ ಹೇಳಿದ್ರಲ್ಲ, ಫೌಂಡೇಶನ್, ತಳಪಾಯ ಅಂತ ಹೇಳ್ತಾರಲ್ಲ, ಆ ರೀತಿಯ ಒಂದು ಇದು. ಹಾಗಾಗಿ ಮೊದಲು ಇದನ್ನು ತಿಳ್ಕೊಳ್ಳಿ. ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ವಿಷಯ ತಿಳ್ಕೊಳ್ಳಿ. ಐ ಕ್ಯಾನ್, ಐ ವಿಲ್ ಅಂತ ಇಂಗ್ಲೀಷ್ನಲ್ಲಿದೆ. ನಾನು ಮಾಡ್ತೇನೆ, ನನ್ನ ತಾಕತ್ತಿದೆ, ನಾನು ಮಾಡ್ತೇನೆ ಅಂತ ನಿಮ್ಮಲ್ಲಿ ಧೈರ್ಯ ಇರಬೇಕು. ಆ ಧೈರ್ಯ ಇದ್ದರೆ ಮಾಡ್ತೇನೆ, ನಾನು ಪಾಸ್ ಆಗ್ತೇನೆ ಅಂತ ಧೈರ್ಯ ಇದ್ದರೆ ಪಾಸ್ ಆಗ್ತೇನೆ. ನೀವು ಅಯ್ಯೋ ದೇವರೇ ನಾನು ಓದಿ ತಲೆ ಹಿಡಿಯಲಿಲ್ಲ ಅಂತ ಹೇಳ್ಬಿಟ್ಟು ನೀವು ಸುಮ್ಮನೆ ಕೂತ್ರೆ ಆಗೋದಿಲ್ಲ.
ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಇಂಟ್ರೆಸ್ಟ್ ತಗೊಳ್ತಾ ಇದ್ದೇನೆ ಅಂದರೆ ನಮ್ಮ ಶಾಲೆ ನಮ್ಮಲ್ಲಿ ನಿಜವಾಗಿ ಹೇಳ್ತೇನೆ, ನೀವು ಭಾಳ ದೇವರು ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ಭಾಳಷ್ಟು ಸ್ಕೂಲ್ಗಳಲ್ಲಿ ಹೋಗಿ ನೋಡಿದ್ದೇನೆ. ನೀವು ಏನು ಮಾಡ್ತೀರಿ, ಏನು ಓದ್ತೀರಿ, ಏನು ತಿಳ್ಕೊಳ್ತೀರಿ ಎಂಥದ್ದು ನೀವು ಹೇಳೋರು, ಎರಡನೇ ಸಲ ಹೇಳೋರು ಯಾರು ಇರೋದಿಲ್ಲ. ನಿಮ್ಮ ಟೀಚರ್ಸ್ ಇದ್ದಾರೆ. ನೀವು ಪ್ರತಿಯೊಂದು ವಿಚಾರಗಳನ್ನು ನೋಡಿಕೊಂಡು ಪ್ರತಿಯೊಂದು ವಿಚಾರಗಳನ್ನು ಹೇಳಿಕೊಂಡು ನಿಮಗೆ ಮನದಟ್ಟಾಗುವಂಥ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಅದು ಅವ್ರು ಹೇಳಿಕೊಂಡು ನಾನು ತಿಳಿಯಲಿಲ್ಲ ಅಂದರೆ ನನ್ನ ಕಾನ್ಸಂಟ್ರೇಷನ್ ಇಲ್ಲ, ನಾನು ತಲೆ ಅದಕ್ಕೆ ಉಪಯೋಗಿಸಲಿಲ್ಲ ಅಂತ ಹೇಳುವಂಥದ್ದು. ಸರಿಯಾಗಿ ಕೇಳಿಕೊಳ್ಳಿ, ಚೆನ್ನಾಗಿ ಓಡ್ತೀರಿ, ಒಳ್ಳೆಯ ರೀತಿಯಲ್ಲಿ ನೀವು ಪರೀಕ್ಷೆಗೆ ಪಾಸಾಗಿ ಇನ್ನೂ ಈಗ ನಿಮ್ಮ ಶಾಲೆಯ ಕೀರ್ತಿ ಪತ್ರಕ್ಕೆ ಇನ್ನೂ ಮೇಲೆ ಹಾರಲಿ ಅಂತ ಹೇಳುವಂಥದ್ದು ನಿಮ್ಮ ಹತ್ರ ಹೇಳೋದು. ಅಷ್ಟೇ ಅಲ್ಲ, ನೀವು ಸ್ಕೂಲ್ ಬಿಟ್ಟು ಹೋದ ಮೇಲೂ ನೀವು ಅದ್ರ ನಿಮಗೆ ಇದಿರಬೇಕು. ನಿಮ್ಮ ಪ್ರತಿಯೊಬ್ಬರ ಮನೆಯಲ್ಲಿಯೂ ಈಗ ನಮ್ಮ ನಂದನ್ ಹೇಳಿದಾಗೆ ಏನು ಮಾಡ್ತೀಯ ಅಂತ ಕೇಳಿದರೆ ಏನೋ ಮಾಡ್ತಾನೆ, ಕೃಷಿ ಮಾಡ್ತಾನೆ, ಅದು ಮಾಡ್ತಾನೆ ಅಂತ ಹೇಳಿದ್ದಾನೆ. ಅದೇ ನಿಮ್ಮಲ್ಲಿ ಇರಬೇಕು, ನಾನು ದೊಡ್ಡ ಹುದ್ದೆಗೆ ಹೋಗಬೇಕು, ನಾನು ಕೃಷಿಯಲ್ಲಿ ಮೇಲೆ ಬರಬೇಕು ಅಥವಾ ಬೇರೆ ವಿಚಾರಗಳಲ್ಲಿ ಮೇಲೆ ಬರಬೇಕು, ನಿಮ್ಮ ಹತ್ರ ಇರಬೇಕು. ಅದು ಆ ವಿದ್ಯೆ ನೀವು ಒಂದು ಗೋಲ್ ಅಂತ ಹೇಳ್ತೀವಿ ನಾವು. ಅದಕ್ಕೆ ಒಂದು ರೀತಿಯ ನಾನು ಇಂಥವನಾಗಬೇಕು ಅಂತ ಆ ಮನಸ್ಸು ನಿಮ್ಮಲ್ಲಿ ಇಟ್ಕೊಂಡು ಅದು ಮಾಡಿದರೆ ನೀವು ಖಂಡಿತ ಮುಟ್ತೀರ. ಆಯಿತಾ? ಕೃಷಿಯಲ್ಲಿ ಕೂಡ ಅದೇ ರೀತಿ ಮೊದಲು ನಿಮ್ಮ ಮನೆಯಲ್ಲಿ ಏನು ಕೃಷಿ ಮಾಡ್ತಾ ಇದ್ದಾರೆ, ಅವರು ಯಾಕೆ ಆ ಕೃಷಿ ಮಾಡ್ತಾರೆ, ಅದರ ಪ್ರಶ್ನೆಗೆ ನಿಮ್ಮಲ್ಲಿ ನೀವು ಕೇಳ್ಕೊಳ್ಬೇಕು. ಆ ಕೃಷಿ ಅವರು ಯಾಕೆ ಮಾಡ್ತಾರೆ, ಬೇರೆ ಕೃಷಿ ಮಾಡಬಾರ್ದಾ? ಭತ್ತ ಯಾಕೆ ಬೆಳೆಸ್ತಾರೆ, ಭತ್ತದ ಜಾಗದಲ್ಲಿ ನಾವು ಜೋಳ ಬೆಳೆಸ್ಬೋದಾ ಅಥವಾ ಅದಕ್ಕಿಂತ ಜಾಸ್ತಿ ದುಡ್ಡು ಸಿಕ್ಕುವಂಥದ್ದು ಕಾಫಿ ಬೆಳೆಸ್ಬೋದಾ, ಯಾವುದು ಬೆಳೆಸ್ಬೋದು, ಹೇಗೆ ಏನು ಮಾಡ್ತಾರೆ ಅಂತ ಅವ್ರ ಹತ್ರ ಚರ್ಚೆ ಮಾಡಿ ಜಗಳ ಮಾಡೋದಲ್ಲ, ನೀವು ಆಲೋಚನೆ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು ನಮ್ಮ ಮಣ್ಣಿನಲ್ಲಿ ಏನು ಬೆಳೀಲಿಕ್ಕಾಗ್ತದೆ ಅಂತ. ಅವರು ನಿಮ್ಮ ತಂದೆ ತಾಯಿಗೆ ಅವರು ಕಲ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿದ್ದವ್ರ ಹತ್ರ, ನಿಮ್ಮ ಟೀಚರ್ಸ್ ಹತ್ರ, ನಿಮ್ಮ ಹತ್ರ ಅನುಭವ ಇದ್ದವ್ರ ಹತ್ರ ಬಂದರೆ ನಿಮ್ಮ ಕಲೀಲಿಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ನೀವು ಏನು ಮಾಡ್ತೀರಿ ಅಂತ ವಿಚಾರ ನಿಮಗೆ ಗೊತ್ತಿದ್ದರೆ ಭಾಳ ಒಳ್ಳೆಯದಾಗಿ. ಎರಡನೇ ಹೆಜ್ಜೆ ಹೇಳ್ತೇನೆ ನಿಮಗೆ, ಪ್ರತಿಯೊಂದು ಕೆಲಸದಲ್ಲಿ ನೀವು ಏನು ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಪ್ರೀತಿ ಇರಬೇಕು. ನೀವು ಒಂದು ಗಿಡದ ಜೊತೆಯಲ್ಲಿ ಮಾತಾಡಿ, ಒಂದು ದನದ ಜೊತೆಯಲ್ಲಿ ಮಾತಾಡಿ, ಒಂದು ನಾಯಿ ಸಾಕಿದರೆ ನಾಯಿ ಜೊತೆಯಲ್ಲಿ ಮಾತಾಡಿ, ಅದು ಮಾಡುವಂಥ ವ್ಯತ್ಯಾಸಗಳು ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಅಂತೇಳಿ. ದನವನ್ನು ಕರೆದ್ರೆ ಹಾಲು ಕರೆಯಕ್ಕೆ ಬಾ ಅಂತ ಹೇಳಿದರೆ ಬರ್ತದೆ, ನಾಯಿಗೆ ಪುಸ್ತಕ ತಗೊಂಡು ಬಾ ಅಥವಾ ಬಕೆಟ್ ತಗೊಂಡು ಬಾ ಅಂತ ಕಲಿಸ್ಕೊಟ್ರೆ ಅದು ಬರ್ತದೆ. ಅಂದ್ರೆ ಯಾಕೆ ಬರ್ತದೆ? ನೀವು ಅದರ ಮೇಲೆ ಅವಾಗ ತೋರಿಸಿದ ಪ್ರೀತಿಯ ಅದು ರೆಸ್ಪಾನ್ಸ್ ಮಾಡ್ತದೆ. ಅದೇ ರೀತಿ ಗಿಡಗಳು ಕೂಡ. ಸೊ ನೀವು ಯಾವ ಗಿಡಗಳನ್ನು ನಡ್ತೀರ ಆ ಗಿಡಗಳನ್ನು ಒಂದು ಪ್ರೀತಿ ಮಾಡಿದರೆ ಯಾವ ರೀತಿ ಗಿಡಗಳು ಇಳುವರಿ ಕೊಡ್ತದೆ, ಜಾಸ್ತಿ ಕೊಡ್ತವೆ. ಅವನಿಗೆ ನಂದನಿಗೆ ಗಾರ್ಡನ್ ಮಾಡೋದು ಭಾಳ ಇನ್ಸಿಡೆಂಟ್ ಐತೆ. ಅಂದರೆ ನಾನು ನಿಜವಾಗಿ ಕರಿತೇನೆ, ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಅವನದು ಚಿನ್ನದ ಕೈ ಅಂತ. ಅವನು ಮನಸ್ಸಿನ ಪೂರ್ವಕ ಮನಸ್ಸಿನಿಂದ ಮಾಡ್ತಾನೆ. ಅವ್ನು ಬೇರೆಯವ್ರು ಹೇಳಿಬಿಟ್ಟು ಮಾಡೋದಲ್ಲ. ಅದೇ ಬೇರೆ ಮಕ್ಕಳು ಇರ್ಬೋದು, ನನ್ಗೆ ಗೊತ್ತಿಲ್ಲ, ಅದಕ್ಕೆ ಅವ್ರು ಹೇಳಿದ್ದು ಗೊತ್ತಿದ್ದಿಲ್ಲ ಹೇಳ್ತಾರೆ. ಅವನನ್ನು ರೆಫರ್ ಮಾಡ್ತೇನೆ, ಅವನ ಮೇಲೆ ಹೊಟ್ಟೆದ್ರಿ ನಮ್ಮಲ್ಲಿ ತೋಟದಲ್ಲಿ ಅಂಥ ಹುಡುಗರನ್ನು ನಾವು ಕೆಲಸದವರನ್ನು ಹುಡ್ತೇವೆ ನಾವು. ಅವ್ರಿಗೇನು ಅಂತ ಚಿನ್ನದ ಕೈಯವರು ಅಂತ. ಅಂದರೆ ಅವರ ಮನಸ್ಸಿನಲ್ಲಿ ಇದೆ ಆ ಗಿಡ ಬರಬೇಕು, ಆ ಗಿಡ ಚೆನ್ನಾಗಿ ಬೆಳಿಬೇಕು ಅಂತ. ಅವ್ರು ನಟ್ಟ ಗಿಡ ಎಂದೂ ಸಾಯೋದಿಲ್ಲ. ಸೊ ಕೃಷಿಯಲ್ಲಿ ಭಾಳ ಮುಖ್ಯವಾಗಿದ್ದು. ಇನ್ನು ಕೆಲವರು ಮಾಡ್ತಾರೆ, ಎಣ್ಣೆ ಹಾಕ್ಕೊಂಡು ಬಂದಾಗ ನಟ್ಬಿಟ್ಟು ಮಾಡಲಿ ಅಂದರೆ ಹೋಗಲಿ ಅಂತ, ಆ ರೀತಿ ಅಂಥವ್ರ ಗಿಡ ನಟ್ಟರೆ ಬರೋದಿಲ್ಲ. ಸೊ ನಿಮ್ಮಲ್ಲಿ ಆ ಗಿಡದ ಮೇಲೆ ಕೂಡ ಆ ರೀತಿ ಪ್ರೀತಿ ಇರಬೇಕು. ನೀವು ನೋಡಿ, ನಾನು ಹೇಳಿದ್ದು ಸತ್ಯನ ಸುಳ್ಳು ಅಂತ ಒಂದು ಗಿಡವನ್ನು ಮುಟ್ಟಿ ಮಾಡಿ ಪ್ರೀತಿ ಮಾಡಿ ನೋಡಿ, ಅದು ಯಾವ ರೀತಿ ಬರ್ತದೆ, ಎಷ್ಟು ಜನಕ್ಕೆ ನಿಮಗೆ ಹೂವು ಜಾಸ್ತಿ ಕೊಡ್ತದೆ, ಎಷ್ಟು ಹಣ್ಣು ಜಾಸ್ತಿ ಕೊಡ್ತದೆ, ಪ್ರತಿಯೊಂದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಾಯ್ತಾ? ನೀವು ಸುತ್ತಮುತ್ತ ದಿವಸ ನಿಮ್ಮ ತೋಟ ಇದ್ದರೆ ಹತ್ರದಲ್ಲಿ ಆ ತೋಟಕ್ಕೆ ದಿವಸ ಹೋಗ್ಬಿಟ್ಟು ಗಿಡ ಸ್ವಲ್ಪ ಮುಟ್ಟಿ ಮಾತಾಡಿ, ಅದು ಹೇಗೆ ಇಳುವರಿ ಕೊಡ್ತದೆ ನೋಡಿ. ಭಾಳ ಸುಲಭ. ಅದರಲ್ಲಿ ಸಿಕ್ಕುವಂಥ ಸಂತೋಷ ಎಲ್ಲಿಯೂ ಸಿಕ್ಕುವುದಿಲ್ಲ. ಹಳ್ಳಿ ನಿಜವಾಗಿ ಇದು ವರ. ಇದು ನೀವು ಪೇಟೆಯ ಮಕ್ಕಳಿಗೆ ಬ್ಯಾಗ್ ಹಾಕ್ಕೊಂಡು ಹೋಗಿ ಮನೆಗೆ ಬಂದು ಆಟ ಆಡ್ಕೊಂಡು ಎಲ್ಲ ಬಿಟ್ಕೊಂಡು ಇಲ್ಲಿಯ ವಾತಾವರಣ ಎಷ್ಟು ಇದೆ ಅಂತ ಹೇಳಿದರೆ, ನಾನು ನನ್ನ ಕಥೆ ಹೇಳ್ತೇನೆ ನಿಮಗೆ. ಒಂದು ವರ್ಷದ ಹಿಂದೆ ಹುಷಾರಿಲ್ಲದೆ ಬಿದ್ದುಬಿಟ್ಟೆ. IC ಕರ್ಕೊಂಡು ಹೋದ್ರು ನನ್ನನ್ನು. ಒಂದು ಹಾಸ್ಪಿಟ್ಲಲ್ಲಿ ICನಲ್ಲಿ ಹೇಳಿದರು, ಇವ್ರ ಪ್ರಯೋಜನ ಎಲ್ಲ ಮನೆ ಕರ್ಕೊಂಡೋಗಿ ಉಪಾಯ ಇಲ್ಲ ಅಂತೇಳಿ. ಅಂದರೆ ಇನ್ನು ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು. ಅಲ್ಲಿಂದ ನನ್ನ ಮಗಳು ಏನು ಮಾಡಿದ್ಲು, ಇನ್ನೊಂದು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋದ್ರು. ಅಲ್ಲಿ ಹೋಗಿಬಿಟ್ಟು ಅಲ್ಲಿ ICನಲ್ಲಿ 4-5 ದಿವಸ ಇದ್ದಾಗ ಅವ್ರು ಬೇರೆ ಬೇರೆ ಟ್ರೀಟ್ಮೆಂಟ್ ಕೊಟ್ಟಾಗ ಸ್ವಲ್ಪ ನನಗೆ ಎಚ್ಚರಿಕೆ ಆಯಿತು.
ಎಚ್ಚರಿಕೆಯಾಗಿ ಮನೆ ಗ್ಯಾಸ್ ಎಲ್ಲ ಕೊಟ್ಟುಬಿಟ್ಟು ಮನೆಗೆ ಕರ್ಕೊಂಡು ಬಂದರು. ಗ್ಯಾಸ್ ಉಸಿರಾಡೋಕ್ಕೆ ಗ್ಯಾಸ್ ಕೊಟ್ಬಿಟ್ಟು ಮನೆಯಲ್ಲಿ ಬಂದುಬಿಟ್ಟು 4 ದಿವಸ ಇದ್ದಾಗ ನಾನೇ ಹೇಳಿದೆ, ಇಲ್ಲ ನನಗೆ ಇಲ್ಲಿ ಇಡೋಕ್ಕಾಗೋದಿಲ್ಲ, ಮನೆ ಹೋಗಿ ಎಸ್ಟೇಟಿಗೆ ಕರ್ಕೊಂಡು ಹೋಗಿ ಅಂತ. ಇಲ್ಲಿ ಕರ್ಕೊಂಡು ಬಂದರು. ಇಲ್ಲಿ ಒಂದೇ ದಿವಸದಲ್ಲಿ ನನಗೆ ಒಬ್ಬರು ಕೈ ಹಿಡಿದು ನಡೀಲಿಕ್ಕಾಯ್ತು. ಅಲ್ಲಿ ನಡೀಲಿಕ್ಕೂ ಆಗ್ತಿರ್ಲಿಲ್ಲ. ಅಂದರೆ ಈ ವಾತಾವರಣ ನನ್ನನ್ನು ಬದಲಾಯಿಸಿತು. ಈ ಗಿಡಗಳ ಗಾಳಿಯನ್ನು ನಾನು ಸೇವನೆ ಮಾಡಿದ್ರಿಂದ ಇದಾಯಿತು. ಇವತ್ತು ನಾನು ಬೆಂಗಳೂರಿಗೆಲ್ಲ ಹೋಗೋಕ್ಕಾಗೋದಿಲ್ಲ. ಅಲ್ಲಿ ಹೋದ್ರೆ 2 ದಿವಸ ತಲೆ ತಿರುಗಿ ಹೋಗ್ಬಿಡ್ತದೆ. ಅಲ್ಲದೆ ವಾತಾವರಣನೇ ಬೇರೆ, ಆ ಗಾಳಿಗಳೇ ಬೇರೆ. ಸೊ ನೀವು ನಿಜವಾಗಿ ಭಾಗ್ಯವಂತರು. ಇಷ್ಟೇ ತೋಟದಲ್ಲಿ ಇರುವ ಸುತ್ತಮುತ್ತಲ ತೋಟ ಇರುವಂಥ ಮರ ಗಿಡಗಳಲ್ಲಿ ಗಾಳಿಗಳು ಹೇಳಿಕೊಂಡು ಒಳ್ಳೆಯ ಗಾಳಿ ನಿಮಗೆ ಉಸಿರಾಡೋಕ್ಕೆ ಸಿಕ್ಕುತ್ತಲ್ವ, ಅದು ಎಷ್ಟೋ ಜನ ಇಲ್ಲಿಗೆ ಬರ್ತಾರೆ. ಈಗ ನಿಮ್ಮ ಹಾಗೆ ಪಾಠ ಕೇಳ್ಕೊಂಡು ಕಲೀಲಿಕ್ಕೆ ಅದು ಬರ್ತಾರೆ. ಅವ್ರು ಹೇಳ್ತಾರೆ, ಏನು ಇದು ಬೀದರ್ ಬಾಗಲಕೋಟೆ ಎಲ್ಲ ಬಂದುಬಿಟ್ರೆ ಅವ್ರು ತಲೆ ತಿರುಗಿ ಹೋಗ್ಬಿಡ್ತಾರೆ. ಸರ್, ಇಂಥ ಮನ ನಮಗೆ ಸಿಕ್ಕೋದಿಲ್ಲ ಅಂತ. ಹಾಗಾದರೆ ನೀವೆಷ್ಟು ಭಾಗ್ಯವಂತರು ನೋಡಿ. ಇದನ್ನು ಉಪಯೋಗಿಸಿಕೊಳ್ಳಿ. ಇದನ್ನು ನಿಮ್ಮ ಮನೆಯ ಸುತ್ತ ಇನ್ನೂ 10 ಗಿಡಗಳನ್ನು ಹಾಕಿ, ಇನ್ನೂ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ಆಲೋಚನಾ ಶಕ್ತಿ ಜಾಸ್ತಿ ಆಗುತ್ತೆ. ಯಾರಿಗೆ ಬೇಕಾದರೂ ನೀವು ಹೇಳ್ಕೊಡ್ಬೋದು. ಸೊ ಆದ್ದರಿಂದ ಕೃಷಿ ಬಹಳ ಮುಖ್ಯ. ಬಹಳ ಮುಖ್ಯವಾಗಿ ಇದನ್ನು ನೀವು ಈ ವಿಚಾರಗಳನ್ನು ತಿಳ್ಕೊಳ್ಳಿ. ಆಮೇಲೆ ನೀವು ಏನು ಮಾಡಬೇಕು, 2ನೇದು ಹೆಜ್ಜೆ, ನಾನು ಏನಾಗಬೇಕು, ನಾನು ಎಲ್ಲಿವರೆಗೆ ಕಲಿಬಹುದು, ನನ್ನ ತಂದೆ ತಾಯಿ ಕೊಡ್ದಿದ್ರೆ ನಾನು ಹೇಗೆ ಸಂಪಾದನೆ ಮಾಡ್ಕೊಂಡು ಬರಬೇಕು. ಎಷ್ಟೋ ಜನ ಇದ್ದಾರೆ. ಇವತ್ತು ಒಬ್ಬರು ನಮ್ಮ ಮೊಸಳೆ ಹೊಸಳ್ಳಿಯವರೊಬ್ಬರು 3 ಎಕರೆ ಜಾಗ ಅವರಿಗೆ ಇದ್ದಿದ್ದು. ಅವರು SSLC ಪಾಸ್ ಆದ ಕೂಡಲೇ ಇನ್ನೂ ಕಲಿಬೇಕು, ಇನ್ನೂ ಮಾಡಬೇಕು ಅಂತ. ಏನು ಮಾಡಬೇಕು, ದುಡ್ಡಿಲ್ಲ. ಪೇಪರ್ ತೊಗೊಂಡು ಮನೆಗೆ ಪೇಪರ್ ಹಾಕ್ಲಿಕ್ಕೆ ಶುರು ಮಾಡಿದರು. ಪೇಪರ್ ಹಾಕಿಬಿಟ್ಟು ಇಂಜಿನಿಯರಿಂಗ್ ಕಲಿತರು. ಇಂಜಿನಿಯರಿಂಗ್ ಕಲಿತುಬಿಟ್ಟು ಒಂದು ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡಿದರು. ಇವತ್ತು ಅವರು 200-300 ಕೋಟಿ ಒಡೆಯರು. ಇವತ್ತು ಅವರದ್ದೇ ಪ್ರತಿಯೊಬ್ಬರಿಗೂ ನಿಮ್ಮಲ್ಲಿ ಬುದ್ಧಿವಂತಿಕೆ ಇದೆ. ನೀವು ಅದನ್ನು ಉಪಯೋಗಿಸ್ಕೊಂಡ್ರೆ ಇನ್ನೂ ಅದನ್ನು ಜಾಸ್ತಿ ಮಾಡ್ಕೊಳ್ಬೋದು. ಅವ್ರು ಮಾಡಿದಷ್ಟೇ ಅಲ್ಲ, ಅದಕ್ಕಿಂತಲೂ ಜಾಸ್ತಿ ಮಾಡ್ಕೊಳ್ಬೋದು. ನಮ್ಮಲ್ಲಿ ಆಸೆ ಇರಬೇಕು, ನಾವು ಕಲಿಬೇಕು, ನಾವು ಮುಂದೆ ಬರಬೇಕು ಅಂತ ಹೇಳುವಂಥ ಆಸೆ ಇದ್ದರೆ ಮಾಡಲಿಕ್ಕೆ ಸಾಧ್ಯ ಇದೆ. ನಿಮ್ಮಲ್ಲಿ ಒಂದು ಗೋಲ್ ಇಟ್ಕೊಳ್ಬೇಕು, ನಾನು ಇದೇ ಮಾಡಬೇಕು ಅಂತ ಹೇಳ್ಬಿಟ್ಟು. ಆಟ ಆಡೋದ್ರಲ್ಲಿ ಹಾಗೆ, ನಾನು ಸ್ಟೇಟಿಗೆ ಆಡಬೇಕು, ನಾನು ದೇಶಕ್ಕೆ ಆಡಬೇಕು, ಪ್ರತಿಯೊಂದರಲ್ಲಿ ಇದೆ. ಏನು ತಗೊಂಡು ಒಂದು ಸಣ್ಣ ವಿಚಾರ ತಗೊಂಡ್ರೆ ಅದರಲ್ಲಿ ಮುಂದೆ ಬರುವಂಥ ಚಾನ್ಸ್ ಇದೆ. ನಿಮಗೆ ಯಾವುದು ಖುಷಿ ಇದೆ, ನಿಮ್ಮ ಮನಸ್ಸಿನಲ್ಲಿ ಯಾವುದು ಮಾಡಬೇಕು ಅಂತ ಇರ್ತದೆ, ಅದರ ಮೇಲೆ ನೀವು ಮಾಡ್ಕೊಂಡು ಹೋದರೆ ಆಗುತ್ತೆ, ಖಂಡಿತ ಆಗುತ್ತೆ. ನಾನು SSLC ಕಲಿಸೋರು ಬಹಳ ದೊಡ್ಡ, ನನ್ನಷ್ಟು ದೊಡ್ಡರು ಯಾರೂ ಇರಲಿಲ್ಲ. 3ನೇ ಸಲ ಮೆಡ್ರಾಸ್ ಯೂನಿವರ್ಸಿಟಿಯಲ್ಲಿ 3 ಸಲ SSLCಯಲ್ಲಿ ಫೇಲ್ ಆದರೆ, 4 ಸಲ ಫೇಲ್ ಆದರೆ ಮತ್ತೆ ಅವನು ಕಾಲೇಜಿಗೆ ಹೋಗ್ಲಿಕ್ಕಿಲ್ಲ. ಅಂಥದ್ರಲ್ಲಿ 3 ಸಲ ಫೇಲ್ ಆಗಿದೆ. 4ನೇ ಸಲ ಏನೋ ಕಷ್ಟಪಟ್ಟು ಕನ್ನಡದಲ್ಲಿ ಫೇಲ್ ಆಗ್ತಿದ್ದೆ, ಕನ್ನಡದಲ್ಲಿ ಪಾಸ್ ಆಗ್ಬಿಟ್ಟೆ. ಅಲ್ಲಿಂದ ನನ್ನ ಲೈಫ್ ಚೇಂಜ್ ಆಯಿತು. ಸ್ಪೋರ್ಟ್ಸಲ್ಲಿ ಬರಬೇಕು, ನಾನು ಕಲ್ತಿನಲ್ಲಿ ಬರಬೇಕು. ಕೊನೆಗೆ ಇದು BSc AG ಮಾಡುವಾಗ ಗೋಲ್ಡ್ ಮೆಡ್ಲು, MSc AGನಲ್ಲಿ ಗೋಲ್ಡ್ ಮೆಡ್ಲು. ಇದು ಯಾಕೆ ಬಂತು? ಸ್ಪೋರ್ಟ್ಸ್ನಲ್ಲಿ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಗೋಲ್ಡ್ ಮೆಡ್ಲು. ಇದು ಯಾಕೆ ಬಂತು? ಹಠ ಹಿಡಿದಿದ್ದೇನೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಓಡೋಕ್ಕೆ ಶುರು ಮಾಡಿದರೆ 7 ಗಂಟೆ ಒಳಗೆ ಬಂದುಬಿಟ್ಟು ಸ್ನಾನ ಮಾಡಿ ಕ್ಲಾಸಿಗೆ ಹೋಗಬೇಕು. ಯಾವುದಕ್ಕೂ ಇಲ್ಲ. ಫ್ರೆಂಡ್ಸು ಇದ್ದಾರೆ ಎಲ್ಲ, ಹಾಯ್ ಬಾಯ್. ಯಾಕಂದರೆ ಅವ್ರ ಹತ್ರ ಜಾಸ್ತಿ ಮಾತಾಡಿದರೆ ನಮಗೆ ಟೈಮ್ ಸಿಕ್ಕೋದಿಲ್ಲ. ಸೊ ನೀವು ಈ ರೀತಿ ಮಕ್ಕಳು ನಿಜವಾಗಿ ನೀವು ಈ ರೀತಿಯ ಒಂದು ಹವ್ಯಾಸವನ್ನು ಬೆಳೆಸಿಕೊಂಡು ಬಂದರೆ ಆಗೋದಿಲ್ಲ ಅಂತ ಕೂತ್ರೆ ಆಗೋದಿಲ್ಲ. ನಾನು ಮಾಡ್ತೀನಿ ಅಂತ ಇರಬೇಕು. ನಿಮ್ಮ ಹತ್ರ ಇದ್ದರೆ ನೀವು ಖಂಡಿತ ಮಾಡ್ತೀರ. ಒಳ್ಳೆಯ ಇದು ಬರ್ತದೆ ನಿಮಗೆ ಬೇಕಾದ. ನಿಮಗೆ ಅದು ನಿಮ್ಮ ಎಷ್ಟು ಭಾಗ್ಯವಂತರು ಅಂತ ಹೇಳಿದರೆ, ಈ ರೀತಿಯ ಟೀಚರ್ಸ್ ನಿಮಗೆ ಬೇರೆ ಕಡೆಯಲ್ಲಿ ಸಿಕ್ಕೋದು ಕಷ್ಟ ಉಂಟು. ಯಾಕೆ ನಾನು ವಾಚ್ ಮಾಡ್ತಾ ಇದ್ದೇನೆ, ಅವ್ರು ಏನೇನು ಮಾಡ್ತಾರೆ, ಏನು ಮಾಡ್ತಾರೆ. ಯಥಾ ಗುರು ತಥಾ ಶಿಷ್ಯ ಅಂತ. ಅವ್ರು ಇದ್ದಾಗ ನೀವು ಖಂಡಿತ ಬರ್ತೀರಾ, ಭಾಳ ಚೆನ್ನಾಗಿ ಮಾಡ್ತೀರಾ. ಇದನ್ನು ಮೊದಲು ಕಲ್ತ್ಕೊಳ್ಳಿ. ಆಮೇಲೆ ಕೃಷಿಯ ವಿಚಾರದಲ್ಲಿ ಏನೇನು ಬೆಳೆ ಮಾಡ್ತೀರಿ ಅದಕ್ಕೆ ವಿಚಾರಕ್ಕೆ ಹೇಳ್ಕೊಡೋಣ. ಜಾಸ್ತಿ ಬೇರೆ ಮಾಡಿದರೆ ತಲೆಯಲ್ಲಿ ಜಾಸ್ತಿ ಉಳಿದಿಲ್ಲ ಒಂದೊಂದು ಸಲ. ಸೊ ಕೃಷಿ ಮೊದಲು ಮಾಡಬೇಕು. ನೀವು ಏನು ಮಾಡಬೇಕು, ನೀವು ಬೆಳೆಸಿಕೊಂಡು ಹೋದರೆ. ಯಾಕೆ ಹೆಗಡೆಯವರಿಗೆ ಈಗ ಅಷ್ಟು ಕಾಫಿ ಬಂತು, ನನಗೆ ಯಾಕೆ ಬರೋದಿಲ್ಲ ಅಂತ ನೀವು ತಿಳ್ಕೊಂಡು, ಅದ್ರಿಗಿಂತ ಜಾಸ್ತಿ ನಾನು ಕೊಯ್ತೀನಿ, ಅದ್ರಿಗಿಂತ ಚೆನ್ನಾಗಿ ನಾನು ಮಾಡ್ತೀನಿ ಅಂತ ಅದಿರಬೇಕು, ಹಠ ಇರಬೇಕು ನಿಮ್ಮ ಹತ್ರ. ಅವ್ರ ಹತ್ರ ಇದ್ದದನ್ನು ಕಲ್ತುಕೊಳ್ಳಿ,
ಅವ್ರದ್ದು ಅರ್ಥ ಆಗದಿದ್ದವರು ಇನ್ನೊಬ್ಬರ ಹತ್ರ ಕೇಳಿ ಕಲ್ತ್ಕೊಳ್ಳಿ, ಮುಂದೆ ಬರಬೇಕು ಅಂತ ನಮ್ಮಲ್ಲಿ ಇರಬೇಕು. ಅದೇ ಆಗಲೇ ಹೇಳಿದಾಗೆ, ನನಗೆ ತಾಕತ್ತಿದೆ, ನಾನು ಮಾಡ್ತೀನಿ, ಐ ಕ್ಯಾನ್, ಐ ವಿಲ್, ಆ ಆಟ ಇರಬೇಕು. ಏನಾಗಬೇಕು ಅಂತ ಈಗಲೇ ಇದು ಮಾಡ್ಕೊಳ್ಳಿ. ಸುಮ್ಮನೆ ಮನೆ ಆ ಕಡೆ ಈ ಕಡೆ ಹೋದ್ರೆ ಈಗ ನೋಡಿ ಏನಾಗ್ತದೆ ಅಂತ ಹೇಳ್ತೇನೆ ನಿಮಗೆ. ಒಂದು ಕಾರ್ಮಿಕರ ಲೆವೆಲ್ನಲ್ಲಿ ಹೇಳ್ತೀನಿ. ಮನೆಯಿಂದ ಹೊರಡ್ತಾನೆ, ತನ್ನ ಅಣ್ಣ ತಾಯಿ ಯಾರು ಮನೆಯಿಂದ ಹೊರಡ್ತಾರೆ. ಹೊರಡುವಾಗ ಹೋಗಿ ಇವತ್ತು ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಬರ್ತಾರೆ. ಮಧ್ಯದಲ್ಲಿ ಒಬ್ಬ ದಾರಿಯಲ್ಲಿ ಒಂದು ಸುಮ್ಮನೆ ಕೆಲಸ ಇಲ್ದಿದ್ದವನು ಮಾಡೋದಕ್ಕೆ ಮನಸ್ಸಿದ್ದವನು, ನೀನು ಯಾಕೆ ಹೋಗ್ತೀಯಾ, ಬಾ ಕೂತ್ಕೊಳ್ಳೋಣ, ಎಣ್ಣೆ ಕೊಡ್ತೀನಿ ಅಂತ ಅವನವ್ರು ಕೂರ್ತಾನೆ. ಅವನ ಸಂಬಳ ಹೋಯ್ತು, ಎಣ್ಣೆ ಕುಡಿಯೋ ಅಭ್ಯಾಸ ಹೋಗಿತ್ತು, ಆಯಿತು, ಮನೆಗೂ ದುಡ್ಡು ಇಲ್ಲ. ಎಷ್ಟು ಜನ ಇದ್ದಾರೆ ಟಿ ವಿಯಲ್ಲಿ, ಕೆಲವೆಲ್ಲ ನ್ಯೂಸಸ್ ನೋಡುವಾಗ ಭಾಳ ಖುಷಿ ಆಗುತ್ತೆ. ಸೊ ನಿಮ್ಮಲ್ಲಿ ಇರಬೇಕು ಅಂದರೆ ನಾನು ಮಾಡ್ತೇನೆ, ನಾನು ಗೆಲ್ತೇನೆ, ನಾನು ಮತ್ತೊಬ್ಬರಾಗಿ ಮೇಲೆ ಬರ್ತೇನೆ ಅಂತ ಹೇಳ್ಬಿಟ್ಟು ನನಗೆ ಎಷ್ಟು ಸಂತೋಷ ಆಗ್ತದೆ. ಸೋಮೇಶ್ ಮೇಶ್ವರನ್ ಕಂಡ ಅವನಾಗಿದ್ದ ಇಲ್ಲಿ ಬರುವಾಗ, ಅವನು ಸಣ್ಣ ಮಕ್ಕಳಿಗೆ ಬೇರೆಯವರಿಗೆಲ್ಲ ₹1 ಸಂಬಳ ಕೊಡ್ತಾ ಇದ್ದ ಆಗಿನ ಕಾಲದಲ್ಲಿ. ಅವನು ಎರೆಹುಳ ಹಿಡಿಕೋದ್ರಲ್ಲಿ ಭಾಳ ಚುರುಕು. ಅವನು ಎಲ್ರಿಗಿಂತ ಜಾಸ್ತಿ ತರ್ತಾ ಇದ್ದ, ₹2 ಕೊಡ್ತಾ ಇದ್ದ. ಇವತ್ತು ಬೆಳೆದು ಬಿಟ್ಟು ಯಾವ ಮಟ್ಟಿಗೆ ಬಂದ, ಏನಾಯಿತು, ಇನ್ನೂ ಚೆನ್ನಾಗಿ ಹೋಗ್ಲಿಕ್ಕೆ ಒಟ್ಟು ಪ್ರಯತ್ನ ಪಡ್ತಾನೆ. ಅದು ಅಫ್ಕೋರ್ಸ್ ದೇವ್ರ ಮೇಲೆ ದಯ ಇರಬೇಕು, ಇದು ಹಣೆ ಬರೋದು ನಮ್ದು ಇರಬೇಕು. ಸ್ವಲ್ಪ ಬೇಜಾರಾಗುತ್ತೆ ಒಂದೊಂದು ಸಲ, ನನಗೆ ಇಷ್ಟೆಲ್ಲ ಕಷ್ಟಪಟ್ಟೆ, ನನಗೆ ಪ್ರತಿಫಲ ಸಿಕ್ಕಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಿಡಬೇಡಿ. ಇವರು ಇದ್ದೇ ಇದ್ದಾರೆ, ಪ್ರತಿಯೊಬ್ಬನ ಹಣೆಯಲ್ಲಿ ಏನು ಮಾಡಬೇಕು ಏನಾಗಬೇಕಂತ ಬರೆದಿದ್ದಾರೆ. ಅದಕ್ಕಾಗಿ ದೇವರು ಬರೆದಿದ್ದಾರೆ ಹಾಗೇನೆ ಆಗ್ತೇನೆ ಅಂತ ತಿಳ್ಕೊಬೇಡಿ. ನಮ್ಮ ಪ್ರಯತ್ನ ಬೇಕು, ನಮ್ಮ ಪ್ರಯತ್ನ ನಾವು ಎಷ್ಟು ಮಾಡ್ತೇವೋ ಅಷ್ಟು ಮಾಡಲಿಕ್ಕೆ ಅಷ್ಟು ಹೇಳ್ತೇನೆ. ಇದರಲ್ಲಿ ಏನೋ ಪ್ರಶ್ನೆಗಳಿದ್ರೆ ಕೇಳಿ. ಮುಖ್ಯವಾಗಿ ನನಗೆ ಬೇಕಾಗಿರೋದು ನೀವು ನಾಳಿನ ನಿಮ್ಮ ಮುಂದುವರುವಂಥ ಹೆಜ್ಜೆಯ ಪರೀಕ್ಷೆಗಳಲ್ಲಿ ಗೆದ್ದು ಬಿಟ್ಟು, ನಾನು ಹರಿಹಳ್ಳಿ ಹೈಸ್ಕೂಲ್ನಲ್ಲಿ ಓದಿದ್ದೇನೆ, ಈಗ ಒಂದು ಮಟ್ಟಕ್ಕೆ ಬಂದಿದ್ದೀನಿ, IAS ಆಫೀಸರ ಏನೋ ಅದ್ರ ಮೇಲೆ ಏನಾಗಿದ್ದೀರಾ, ನಿಮ್ಮ ಇದರಲ್ಲಿ ಮೇಲೆ ಬರ್ತೀರಾ, ಆ ರೀತಿ ಬಂದು ಹೆಸರು ಬಂದರೆ ನಮ್ಗೆ ಭಾಳ ಖುಷಿ. ಏನಾದರೂ ಡೌಟ್ ಇದ್ದರೆ ಕೇಳಿ. ಇಷ್ಟರಲ್ಲಿ ಮತ್ತೆ ಮುಂದುವರ್ಸೋಣ. ಮನಸ್ಸಿನಲ್ಲಿ ಆಗೋದಿಲ್ಲ, ಇವ್ರು ಸುಮ್ಮನೆ ಹೇಳ್ತಾರೆ, ಭಾಷಣ ಮಾಡ್ತಾರೆ ಅಂತ ತಿಳ್ಕೊಬೇಡಿ. ಮೇಲೆ ಡೌಟ್ ಇದ್ಬೋದು, ಅದು ಕೇಳಿ ನೀವು. ಮಕ್ಕಳ ಯಾವ್ದ್ರ ಬಗ್ಗೆ, ನಿಮ್ಮ ಓದಿನ ಬಗ್ಗೆ ಆದ್ರೂ ಆಯ್ತು, ಕೃಷಿ ಬಗ್ಗೆ ಆದ್ರೂ ಆಯ್ತು, ಯಾವ್ದ್ರ ಬಗ್ಗೆ ಆದ್ರೂ ಕೇಳಿ ಕ್ವಶನ್. ಯಾವ್ದು ಬಗ್ಗೆ ಯಾವ ಒಂದು ಬೆಳೆ ಬೆಳೆಸೋದು ಹೇಗೆ ಅಂತ ಹೇಳಿ ಅದು ಬೇಕಾದ್ರೂ ಕೇಳಿ. ಒಂದು ಬೀಜ ಹಾಕೋದು ಯಾಕೆ ಅದನ್ನು ಬೇಕಾದ್ರೂ ಕೇಳಿ. ಪ್ರತಿಯೊಂದು ವಿಚಾರಗಳು ಸಣ್ಣ ಸಣ್ಣ ವಿಚಾರಗಳಂತ ತಿಳ್ಕೊಬೇಡಿ. ಮತ್ತೊಬ್ಬ ನಾನು ಪ್ರಶ್ನೆ ಕೇಳಿದೆ ಅವ್ನು ನೆಗಾಡ್ದ ಅಂತ ಹೇಳ್ಬಿಟ್ಟು ತಿಳ್ಕೊಬೇಡಿ. ನಿಮಗೆ ಗೊತ್ತಿದ್ರು ಪ್ರಶ್ನೆ ಕೇಳಿ, ಆಗ ಅದನ್ನು ನೀವು ಸರಿಪಡಿಸ್ಕೊಳ್ತೀವಿ. ಇದು ಓದೋದ್ರಲ್ಲಿ ಒಂದು ಪುಸ್ತಕ ಒಂದ್ಸಲ ಒಂದು ಪಾಠ ಓದಿದ್ರೆ ಅದು ನೆನಪು ಉಂಟಾ ಇಲ್ವಾ ಅಂತ ಇನ್ನು 2ನೇ ಸಲಕ್ಕೆ ಮಾತ್ರ ನಿಮ್ಗೆ ಗೊತ್ತಾಗೋದು. ಹಾಗೆಯೇ ನಾನೀಗ ನಿಮ್ಗೆ ಹೇಳಿದಂಥ ವಿಚಾರಗಳಲ್ಲಿ ಏನಾದರೂ ಡೌಟ್ ಇದ್ದರೆ ಮುಂದೆ ಪ್ರಶ್ನೆಗಳು, ಹಾಗೆ ಬೇರೆ ವಿಷಯ ಮಾತಾಡ್ಲಿಕ್ಕೆ ಸುಲಭ ಆಗುತ್ತೆ ನನಗೆ. ಅವರಿಗೆ ಸಾವಯವ ಕೃಷಿಗೂ ಮತ್ತು ರಾಸಾಯನಿಕ ಕೃಷಿಗೂ ವ್ಯತ್ಯಾಸಗಳು ಬೇಕಾ? ಸರಿ, ಅದು ನಿಮ್ಮಿಂದ ಬರಲಿ ಅಂತ ನಾನು ಸ್ಟಾರ್ಟ್ ಮಾಡಲಿಲ್ಲ. ಸರಿ, ಸಾವಯವ ಕೃಷಿ ಮತ್ತು ರಾಸಾಯನಿಕ ಕೃಷಿ ನಿಮ್ಗೆ ಆಗಲೇ ಹೇಳಿದೆ ಅಲ್ಲ, ಯಾಕೆ ಏನು ವ್ಯತ್ಯಾಸ, ಯಾಕೆ ನಾವು ರಾಸಾಯನಿಕ ಬೇಡ ಅಂತ ಹೇಳ್ತೇವೆ ಅಂತ ಹೇಳಿದರೆ, ಒಂದು ಗಿಡ ಬೆಳಿಬೇಕಾದ್ರೆ ಅಥವಾ ನೀವು ಒಂದು ರೀತಿಯ ಊಟ ಮಾಡಬೇಕಾದ್ರೆ ಅನ್ನಕ್ಕೆ ಸಾಂಬಾರು ಬೇಕು, ಹಪ್ಪಳ ಬೇಕು, ಉಪ್ಪಿನಕಾಯಿ ಬೇಕು, ಖಾರ ಇಷ್ಟು ಬೇಕು, ಉಪ್ಪು ಇಷ್ಟು ಬೇಕಂತ ಇದ್ರಲ್ಲ, ಅದೇ ರೀತಿ ಕೃಷಿಯಲ್ಲಿ ಕೂಡ 16 ಪೋಷಕಾಂಶಗಳು ಒಂದು ಗಿಡ ಬೆಳಿಬೇಕಾದ್ರೆ ಬೇಕು. ಬರೀ NPK ಅಂತ ಈಗ ಬರೀ ಒಂದು NPK ಅಂತ ಹೆಸರಾಗ್ತಾರೆ, ಒಂದು ಚೀಲದಲ್ಲಿ ಕೊಡ್ತಾರೆ ನಿಮಗೆ. ನಾವು ತಗೊಂಡು ಬಂದು ಅದನ್ನು ಗೊಬ್ಬರ ಅಂತ ಹಾಕ್ತಿರ್ತೀವಿ. ಇದು ರಾಸಾಯನಿಕ. NPK ಅಂತ ಹೇಳಿ ಚೀಲದಲ್ಲಿ ಬರುವಂಥದ್ದು ರಾಸಾಯನಿಕ. ಸೊ ಅದು ಹಾಕಿದರೆ ಗಿಡ ಏನಾಗುತ್ತೆ, ಮೊದಲೊಂದು ಸಲ ಒಂದು 20 ದಿವಸಕ್ಕೆ ಗಿಡ ಹಸಿರಾಗ್ಬಿಡ್ತದೆ, ಒಳ್ಳೆಯದು ಬಂದಾಗ ಕಾಣ್ತದೆ. ಆಮೇಲೆ ಸ್ವಲ್ಪ ದಿವಸ ಹೋದ್ಮೇಲೆ ರೋಗಗಳು ಬರ್ಲಿಕ್ಕೆ ಶುರು ಆಗ್ತದೆ, ಕೀಟಗಳು ಬರ್ತವೆ. ಇದು ಯಾಕೆ ಬಂತು? 16 ಪೋಷಕಾಂಶಗಳು ಬೇಕಾಗುವಲ್ಲಿ ಬರೀ 3 ಪೋಷಕಾಂಶಗಳು ಕೊಟ್ಟರೆ ಏನಾಗುತ್ತೆ? ಒಂಟಿ ಮನೆಗೆ ಕಳ್ಳರು ಜಾಸ್ತಿ, ಸಾಲು ಮನೆಗೆ ಕಳ್ಳರು ಇಲ್ಲ. ಅಂದರೆ 16 ಪೋಷಕಾಂಶಗಳಿದ್ದಾಗ ರೋಗಗಳಿಲ್ಲ, ಕೀಟಗಳಿಲ್ಲ, ಯಾವುದೂ ಇಲ್ಲ. ಅದು ರಾಸಾಯನಿಕದಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ರಾಸಾಯನಿಕ ಕೊಡಲಿಕ್ಕೆ ಆಗೋದು 3 ಮಾತ್ರ ಒಟ್ಟಿಗೆ ಹಾಕ್ಲಿಕ್ಕೆ ಆಗೋದು.
ಅದ್ರ ಜೊತೆ ಇನ್ನೂ ಉಳಿದ 13 ಕೊಡೋಕ್ಕಾಗೋದಿಲ್ಲ. ಅದು 13 ಸೇರಿಸಿದ್ರೆ ಅದು ಗಿಡ ತಗೊಳ್ಳಿಕ್ಕಾಗೋದಿಲ್ಲ. ಈ ಎಲ್ಲ ಗಿಡಗಳು ತಗೊಳ್ಬೇಕಾದ್ರೆ ಈ ಸಣ್ಣ ಸಣ್ಣ ಸೂಕ್ಷ್ಮ ಜೀವಾಣುಗಳು, ನಾನು ಆಗಲೇ ಹೇಳಿದಲ್ಲ ನಿಮಗೆ, ಸೂಕ್ಷ್ಮ ಜೀವಾಣುಗಳು ಅಂತ ಮಣ್ಣಿನಲ್ಲಿ ಇರ್ತವೆ, ಕಣ್ಣಿಗೆ ಕಾಣೋದಿಲ್ಲ. ಅವುಗಳದ್ದೇ ಒಂದು ಕುಟುಂಬ ಇದೆ. ಅದರಲ್ಲಿ ಸಾಧಾರಣ 124 ಜಾತಿಯ ಸೂಕ್ಷ್ಮ ಜೀವಾಣುಗಳಿದ್ದಾವೆ. ಅವುಗಳ ಜೀವನಾಂಶ ಬರೀ 3 ನಿಮಿಷ. ಈ 3 ನಿಮಿಷದಲ್ಲಿ ಮಿಲಿಯನ್ ಟೈಮ್ಸ್ ಮಲ್ಟಿಪ್ಲೈ ಆಗ್ತದೆ. ಮರಿಗಳನ್ನು ಇಟ್ಟು ಬರ್ತದೆ. ಸತ್ತದ್ದು ಗಿಡಗಳಿಗೆ ಆಹಾರ. ಜೀವ ಇರುವಾಗ ಅವುಗಳು ತಿಂದುಬಿಟ್ಟು ಇರ್ತವೆ. ಉದಾಹರಣೆಗೆ ನಿಮಗೆ ಈ ಕಾಪರ್, ತಾಮ್ರ ಅದು ಇದೆ ಅಲ್ವಾ, ಈ ತಾಮ್ರ ಹೇಗೆ ಗಣಿಗಳಲ್ಲಿ ತಾಮ್ರ ಇದೆ, ಮಣ್ಣಿನ ಒಳಗೆ ತಾಮ್ರ ಇದೆ, ಅದನ್ನು ತೆಗೆದು ಹೇಗೆ, ಯಾವ ರೀತಿ ತೆಗೆಯೋಕ್ಕಾಗಲ್ಲ. ಈ ಸೂಕ್ಷ್ಮ ಜೀವಾಣುಗಳನ್ನು ಬಿಡ್ತಾರೆ, ಅವುಗಳು ತಿಂತವೆ. ಸೂಕ್ಷ್ಮ ಜೀವಾಣುಗಳು ತಿಂತವೆ. ಅವುಗಳನ್ನು ಹಿಡಿದುಬಿಟ್ಟು ನಾವು ತಾಮ್ರದ ವಯರ, ತಾಮ್ರದ ತಗಡ ಏನು ಬೇಕಾದ್ರೂ ಪಾತ್ರೆಗಳು ಏನು ಬೇಕಾದ್ರೂ ಮಾಡ್ಕೊಳ್ಬೋದು. ಸೊ ಈ ಸೂಕ್ಷ್ಮ ಜೀವಾಣುಗಳಿಂದಲೇ ಬರೋದು. ಸೂಕ್ಷ್ಮಗಳು ಭಾಳ ಮುಖ್ಯ. ಮನುಷ್ಯನ ನಮ್ಮ ದೇಹದಲ್ಲಿ ಹೇಳ್ತಾರಲ್ಲ, ದನದಲ್ಲಿ ಎಷ್ಟು ಕೋಟಿ, 3 ಕೋಟಿ ದೇವತೆಗಳಿದ್ದಾರೆ. ಒಂದು ದೇವತೆ ಅಂದರೆ ಒಂದು ಸೂಕ್ಷ್ಮ ಜೀವಾಣು. ಅಷ್ಟು ದೇವತೆಗಳಿದ್ದಾರೆ. ನಮ್ಮ ದೇಹದಲ್ಲಿ ಹಾಗೆ 7,000 ಚಿಲ್ಲರೆ ಇದೆ ಅಂತ ಹೇಳ್ತಾರೆ ಇದರಲ್ಲಿ. ಆಯಿತಾ? ಈ ಸೂಕ್ಷ್ಮ ಜೀವಾಣುಗಳು ಭಾಳ ಮುಖ್ಯ. ಈ ಸೂಕ್ಷ್ಮ ಜೀವಾಣುಗಳನ್ನು ಬೆಳೀಬೇಕಾದ್ರೆ ರಾಸಾಯನಿಕ ಹಾಕಿದರೆ ಸತ್ತೋಗ್ಬಿಡ್ತವೆ. ಮಣ್ಣಿಗೆ ಹಾಕಿದ ಕೂಡಲೇ ಮಣ್ಣಿನಲ್ಲಿ ಇದ್ದಂಥ ಸೂಕ್ಷ್ಮ ಜೀವಾಣುಗಳು ಸತ್ತೋಗ್ಬಿಡ್ತವೆ. ಅದಕ್ಕೆ ರಾಸಾಯನಿಕ ಬೇಡ ಅಂತ ಹೇಳೋದು. ಒಂದು, ಎಲ್ಲ ಪೋಷಕಾಂಶಗಳನ್ನು ಕೊಡಲಿಕ್ಕೆ ಆಗೋದಿಲ್ಲ ಇದರಲ್ಲಿ, ರಾಸಾಯನಿಕದಲ್ಲಿ. ಸಾವಯವದಲ್ಲಿ ಆಗಲ್ಲ. ಸಾವಯವದಲ್ಲಿ ಸೂಕ್ಷ್ಮ ಜೀವಾಣುಗಳು ಎಲ್ಲಿ ಹುಡ್ತವೆ? ಮರದರಕ್ಕೆ ಕೊಂಬು ಬಿದ್ದರೆ, ಅಥವಾ ಎಲೆಗಳು ಬಿದ್ದರೆ, ಅಥವಾ ಸಗಣಿ ಬಿದ್ದರೆ, ಏನೋ ಬಿದ್ದರೆ ಅದರಲ್ಲಿ ಸೂಕ್ಷ್ಮ ಜೀವಾಣುಗಳು ಬೆಳೀತಾವೆ. ಅವುಗಳನ್ನ ಹೇಳ್ಕೊಂಡು ಸೂಕ್ಷ್ಮ ಜೀವಾಣುಗಳು ಬೆಳೆದು ಬಿಟ್ಟು 100ಕ್ಕೆ 100,000 ಮಿಲಿಯನ್ ಟೈಮ್ಸ್ ಆಗ್ತವೆ. ಅವುಗಳು ಬೆಳೆದು ಬಿಟ್ಟು ಮಣ್ಣು ಜಾಸ್ತಿ ಆಗಿಬಿಟ್ರೆ ನಿಮಗೆ ಒಳ್ಳೆಯ ಎಲ್ಲ 16 ಪೋಷಕಾಂಶಗಳು ಬರ್ತವೆ. ಇದು ಮುಖ್ಯವಾದ ವ್ಯತ್ಯಾಸ ಸಾವಯವಕ್ಕೂ ರಾಸಾಯನಿಕ. ಆಗ ಗಿಡಗಳಿಗೆ ಏನು ಬೇಕೋ ಎಲ್ಲ ಸಿಗ್ತವೆ. ಉದಾಹರಣೆಗೆ ನಾನು ನಿಮಗೆ ತಿನ್ಬೇಕಂತ ಒಂದು 4-5 ಇದು ಇರುತ್ತೆ. ಅದರಲ್ಲಿ ನಿಮ್ಗೆ ಯಾವ್ದು ಒಳ್ಳೇದು ಅದು ಮಾತ್ರ ತಿಂತೀರಿ ಅಲ್ವಾ? ಗಿಡಗಳು ಹಾಗೇನೆ. ಅವುಗಳಿಗೆ ಏನು ಬೇಕೋ ಅವುಗಳು ಅದನ್ನು ಮಾತ್ರ ತಿಂತವೆ. ನಾವು ಕೊಟ್ಟದ್ದು ಅದು ತಿಂತವೆ ಅಂತ ನಮಗೆ ಗೊತ್ತಿಲ್ಲ. ಅವುಗಳು ಬೇಕಾದ್ರೂ ತಿಂತವೆ. ಸೊ ಈ ರಾಸಾಯನಿಕದಲ್ಲಿ ನಮ್ಮನ್ನು ಮೋಸ ಮಾಡೋರು ಭಾಳ ಜನ ಇದ್ದಾರೆ. ಅದರಲ್ಲಿ ವ್ಯಾಪಾರ ಮಾಡುವಂಥವ್ರು. ಅವರು ಏನು ಮಾಡ್ತಾರೆ? ರಾಸಾಯನಿಕ ಹಾಕಿ ಇದಷ್ಟೇ, ಅದು ಬಂತು, ಅಲ್ಲಿ ಬಂತು, ಇದು ಬಂತು ಅಂತ ರಿಸರ್ಚ್ ಪೇಪರ್ಗೆಲ್ಲ ಮಾಡಿಕೊಡ್ತಾರೆ ಅವರು. ಪ್ರಚಾರ ಮಾಡಲಿಕ್ಕೆ, ಅದನ್ನು ಜಾಸ್ತಿ ತಗೊಳ್ಳಿಕ್ಕೆ, ಅದು ಮಾಡಿ ಇದು ಮಾಡಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅದು ತಗೊಳ್ತಾ ಇಲ್ವಂತ ಅವ್ರು ಹೇಗೆ ಅವ್ರ ಹತ್ರ ಪ್ರಶ್ನೆ ಕೇಳಿದ್ರು. ಉದಾಹರಣೆ ಕಾಫಿಗೆ ಅಥವಾ ಬೇಡ ಭತ್ತ ಅಥವಾ ಜೋಳ, 30 ಸಾರಜನಕ, 20 ಫಾಸ್ಫರಸ್ಸು, ಒಂದು 10 ಪೊಟ್ಯಾಶ್ ಅಂತ ಹೇಳಿ ಇನ್ನೊಂದು ಬರೆದು ಕೊಡ್ತಾರೆ. ಅದು ಹೇಗೆ ಅಷ್ಟು ಬೇಕು ಅಂತ ಅವ್ರಿಗೆ ಹೇಗೆ ಗೊತ್ತಾಗಿದೆ? ಪ್ರಯೋಗ ಮಾಡಿ ನೋಡಿದ್ದಾರೆ. ಯಾವ ರೀತಿ ಪ್ರಯೋಗ ಮಾಡ್ತಾರೆ ಅವ್ರು ಪ್ರಯೋಗ ಮಾಡಿದ ವಿಚಾರ ಕೇಳಿದ ಕೂಡಲೇ, ಸರ್ ನಾವೊಂದು ಭತ್ತದ ಗಿಡ ತಗೊಂಡೆ, ಅದನ್ನು ಒಣಗಿಸಿದೆ, ಆದಮೇಲೆ ಸುಟ್ಟುಬಿಟ್ಟೆ, ಬೂದಿಯಲ್ಲಿ ಏನುಂಟು ಅಂತ ಟೆಸ್ಟ್ ಮಾಡಿದೆ ಅಂತ. ಅದು ಎಷ್ಟು ಹೋಯ್ತು ಆ ಮಧ್ಯದಲ್ಲಿ? ಗಿಡ ತೆಗೆಯುವಾಗ ಎಷ್ಟು ಹೋಯಿತು, ಅದನ್ನು ಒಣಗಿಸುವಾಗ ಎಷ್ಟು ಹೋಯಿತು, ಅದನ್ನು ಸುಟ್ಟಾಗ ಎಷ್ಟು ಹೋಯಿತು, ಅದು ಲೆಕ್ಕಕ್ಕಿಲ್ಲ. ಕಾಫಿಯಲ್ಲಿ 120 ಸಾರಜನಕ, 80 ಫಾಸ್ಫರಸ್, 120 ಪೊಟ್ಯಾಶ್ ಅಂತ. ಯಾಕೆ ಬಂತು ಇದು? ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನಿಮ್ಮನ್ನು ಅರ್ಥ ಮಾಡಿಸೋದಂದ್ರೆ ಒಂದು ಬೇರೆ ನಾಟಕ ಅದು. ಅದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ವೆನ್ ಯು ಆರ್ ನಾಟ್ ಏಬಲ್ ಟು ಕನ್ವಿನ್ಸ್ ಯು ಕನ್ಫ್ಯೂಸ್ ಹಿಮ್ ಅಂತ. ಒಂದು ತಲೆ ಕೆಡಿಸ್ಬಿಡು ಅಂತ. ಅರ್ಥ ಆಗಲಿಲ್ಲ ಅಂದ್ರೆ ಅವ್ನು ತಲೆ ಕೆಡಿಸು. ನಿನಗೆ ಅರ್ಥ ಮಾಡಿಕೊಳ್ಳಿಕ್ಕೆ ನಿನ್ನ ಹತ್ರ ತಾಕತ್ತಿಲ್ಲ, ಅವ್ನು ತಲೆ ಕೆಡಿಸು, ಅವನು ಹೋಗ್ತಾನೆ ಅಂತ. ಅದು ನಮ್ಮಲ್ಲಿ ಇನ್ನೊಂದು ಇದೆ. ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಯಾರಾದರೂ ಏಡಿಗಳನ್ನು ನೋಡಿದ್ದೀರಾ? ಹೇಳಿದ್ದೀರಿ. ಒಂದಷ್ಟು ಏಡಿ ತಗೊಂಡೊಂದು ಡಬ್ಬದಲ್ಲಿ ಹಾಕ್ಬಿಡಿ, ಯಾವುದಾದ್ರೂ ಏಡಿ ಹೊರಗೆ ಬರ್ತಾನೆ ನೋಡಿ. ಬರಲ್ಲ. ಯಾಕೆ? ಮತ್ತೊಬ್ಬ ಕಾಲು ಎಳಿತಾನೆ. ಅವ್ನ ಮೇಲಕ್ಕೆ ಹೋಗಿ ಬರ್ದಂತ ಮತ್ತೊಬ್ಬ ಕಾಲು ಹೇಳ್ತಾನೆ. ನೀವು ಒಳ್ಳೆ ಸಾವಯವ ಕೃಷಿ ಮಾಡ್ತಾ ಹೋಗಿ, ಮತ್ತು ಬಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲದಿದ್ರೆ ಹಾಗೆಲ್ಲ ಮಾಡಬೇಡಪ್ಪ, ಅದು ಮಾಡು, ಅದು ತಪ್ಪಾಗುತ್ತೆ, ಅದರಲ್ಲಿ ಇಳುವರಿ ಬರೋದಿಲ್ಲ, ನನಗೂ ನೋಡಿ ಎಷ್ಟು ಇಳುವರಿ ಬಂತು. ನೀವು ಹಾಗೆ ಅಲ್ಲಿ ನೋಡ್ತೀರ ಅವ್ನಿಗೆ ಎಷ್ಟು ಇಳುವರಿ ಬಂತಂತ, ಅವ್ನು ಹೇಳಿದಾನೆ ಎಷ್ಟು ಬಂದಿದೆ ಅಂತ. ಹಾಗಾಗಿ ನಿಮ್ಮನ್ನು ದಾರಿ ತಪ್ಪಿಸೋರು ಭಾಳ ಜನ ಇದ್ದಾರೆ.
ನಿಮಗೆ ಗೊತ್ತಿರಬೇಕು, ಪ್ರತಿಯೊಂದು ವಿಷಯಗಳು ನಿಮ್ಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ಒಂದು 10 ಜನ ಹತ್ರ ಚರ್ಚೆ ಮಾಡಿಕೊಳ್ಳಿ. ಚರ್ಚೆ ಮಾಡದೆ ಕೂತ್ಕೊಳ್ಬೇಡಿ. ಚರ್ಚೆ ಮಾಡಿ ನಿಮಗೆ ನಾವು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. 20 ಸಲ ಅರ್ಥ ಮಾಡ್ಕೊಳ್ಳಿ. ಹೀಗೆ ನಿಮ್ಮಲ್ಲಿ ಈಗಲೇ ಕೆಲವರು ನಾನು ಇಂಥದ್ದಾಗಬೇಕು ಅಂತ ಹೇಳುವಂಥದ್ದು, ನಾನೊಂದು ಸ್ಕೂಲ್ ಟೀಚರ್ ಆಗಬೇಕಾ, ಅಥವಾ ನಾನೊಂದು ಆಫೀಸರ್ ಆಗಬೇಕಾ, ನಾನು ಒಂದು DF ಆಗಬೇಕಾ, ನಾನೊಂದು IAS ಆಫೀಸರ್ ಆಗಬೇಕಾ ಅಂತ ಹೇಳುವಂಥದ್ದು ಆ ಮನಸ್ಸಿನಲ್ಲಿ ಇದ್ರೂ ಅದನ್ನು ಕೂಡ ನೀವು ಸುಮ್ಮನೆ ಒಬ್ಬರೇ ಇದು ಮಾಡ್ಕೋಬೇಡಿ, ಚರ್ಚೆ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಒಬ್ಬರ ಹತ್ರ ಅಲ್ಲ, 10 ಜನರ ಹತ್ರ ಕೇಳ್ಕೊಳ್ಳಿ. ಅವನು ಹೇಳುವುದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಒಂದು ಭಾಳ ಮುಖ್ಯವಾಗಿರ್ಬೇಕಾದದ್ದು, ಮಕ್ಕಳು ನೀವು ಈಗಲೇ ಕಲಿಬೇಕಾದಂಥ ವಿಷಯ, ಒಬ್ಬ ಮಾತಾಡಿದ್ದನ್ನು ಅದೇ ರೀತಿ ಅಂತ ಕರೆಕ್ಟ್ ಮಾಡಬೇಡಿ, ನಂಬಲಿಕ್ಕೆ ಹೋಗ್ಬೇಡಿ. ಅಂದರೆ ನಂಬಬೇಕು, ನಂಬಿದವರಂತೆ ಮಾಡಿದ್ರು ಅದು ಮಾಡಬೇಕು. ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಸೈಕಾಲಜಿ ಅಂತ ಹೇಳ್ತೀವಿ, ಮುಖ ನೋಡಿ ಹೇಳ್ತೇನೆ ನಾನು, ಈ ಹುಡುಗ ಇಂಥ ಕೆಲಸ ಮಾಡ್ತಾನೆ, ಇವನು ಇಂಥ ಮಾಡ್ತಾನೆ ಅಂತ. ಯಾಕೆ ಆ ಸೈಕಾಲಜಿ ಸಬ್ಜೆಕ್ಟ್ನಲ್ಲಿ ಬರ್ತದೆ. ಹಾಗಾಗಿ ಅವನು ಯಾಕೆ ಹೇಳಿದ ಅಂತ. ನೀವು ಬರ್ತಾ ಇದ್ದೀರಾ, ಸ್ಕೂಲಿಗೆ ಹೋಗ್ತಾ ಇದ್ದೀರಾ, ಒಬ್ಬ ಸಿಕ್ಕದ, ಅವನಿಗೆ ಸ್ಕೂಲಿಗೆ ಹೋಗೋಕ್ಕೆ ಮನಸ್ಸಿಲ್ಲ, ಅವನು ಹೇಳ್ತಾನೆ ಇವತ್ತು ಸ್ಕೂಲಿಗೆ ರಜೆ ಅಂತ. ನೀವು ಎತ್ಕೊಂಡು ವಾಪಸ್ ಹೋಗ್ಬಿಟ್ರೆ ಅದನ್ನು ವೆರಿಫೈ ಮಾಡಿಕೊಳ್ಳಿ, ಪುನಃ ಚೆಕ್ ಮಾಡಿ ಸರಿಯಾ ಕರೆಕ್ಟಾ ಏನೋ ಏನಂತ ಮಾಡೋದು. ಯಾಕಂದ್ರೆ ನಿಮ್ಮ ಮನಸ್ಸಿನಲ್ಲಿ ನೀವು ಸ್ಕೂಲಿಗೆ ಹೋಗ್ಬೇಕಂದ್ರೆ ನೀವು ಹೋಗ್ಲೇಬೇಕು. ಅವನು ಬರೋದಿಲ್ಲ, ಅವ್ನು ನಿಮ್ಮನ್ನು ದಾರಿ ತಪ್ಪಿಸ್ತಾನೆ, ಅವನೊಟ್ಟಿಗೆ ತಿರುಗಾಟಕ್ಕೆ ಬನ್ನಿ ಹೋಗಿ ಅಂತ ಹೇಳುವಂಥದ್ದು. ಸೊ ಅದಕ್ಕಾಗಿ ಪ್ರತಿಯೊಂದು ಸಬ್ಜೆಕ್ಟು ಕೂಡ ಪ್ರತಿಯೊಂದು ಶಬ್ದಗಳನ್ನು ಕೂಡ ಅರ್ಥ ಮಾಡಿಕೊಂಡು ಮಾಡ್ಕೊಂಡು ಬಂದರೆ ನಿಮಗೆ ಸುಲಭವಾಗುತ್ತೆ, ಭಾಳ ಸುಲಭ. ಕೃಷಿ ಅಷ್ಟು ಸುಲಭ ಯಾವುದೂ ಇಲ್ಲ. ಅನ್ನ ಕೊಡುವಂಥದ್ದು ಕೃಷಿನೇ ಅಲ್ಲಿ. ನಮ್ಮ ದೇಶಕ್ಕೆ ಹೆಚ್ಚು ಜನ ಸಾಕಬೇಕು ಅಂತ ಹೇಳಿದ್ರೆ 60-70% ಕೃಷಿಕರಿದ್ದಾರೆ ನಮ್ಮ ದೇಶದಲ್ಲಿ ಇವತ್ತು. ಅವರಿಂದ ನಮಗೆ ಅನ್ನ ಸಿಕ್ಕುತ್ತೆ, ಇಲ್ಲಾಂದರೆ ಎಲ್ಲಿ ಸಿಕ್ಕುತ್ತೆ. ಸೊ ಗೊತ್ತಾಯ್ತಮ್ಮ ಸಾವಯವ ಕೃಷಿ ಅಂತ ವ್ಯತ್ಯಾಸ ಏನಾಯ್ತು ಅಂತೇಳಿ. ಸಾವಯವ ಕೃಷಿ ಅಂತ ಪ್ರಕೃತಿ ಕೊಟ್ಟಿದ್ದನ್ನು ಬಳಕೆ ಮಾಡಿಕೊಳ್ಳೋದು. ಬಳಕೆ ಮಾಡೋದ್ರಲ್ಲಿ ವಿಧಾನ ಇದೆ. ಉದಾಹರಣೆಗೆ ನೀವು ದನದ ಗೊಬ್ಬರ ಹಾಕಿದ್ದೀನಿ, ನಾನು ಸಾವಯವ ಕೃಷಿಕ, ರಾಸಾಯನಿಕ ಹಾಕಿಲ್ಲ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಬೇಡಿ. ಇಲ್ಲ, ಅದು ಕರಗಬೇಕು. ಸಾವಯವ ಕೃಷಿಯಲ್ಲಿ ಅಂದರೆ ಪ್ರತಿಯೊಂದು ಕೃಷಿ ತ್ಯಾಜ್ಯ ವಸ್ತುಗಳು ಏನು ತಗೊಳ್ತೀರಾ ಅದು ಕರಗಬೇಕು. ಕರಗಿದ ಮೇಲೆ ಗೊಬ್ಬರ ಆಗಿ ಸಿಕ್ಕೋದು. ಅದನ್ನು ಸೂಕ್ಷ್ಮಜೀವಿಗಳು ತಿಂದು ಆ ಸೂಕ್ಷ್ಮಜೀವನ ಸತ್ತ ಮೇಲೆ ಗೊಬ್ಬರ ತಗೊಳ್ಳೋದು. ಸೊ ಇದನ್ನು ಸರಿ ಅರ್ಥ ಮಾಡ್ಕೊಳ್ಳಿ. ಈ ಬೇಸಿಕ್ಕಾಗಿ ಈಗ ನಿಮಗೆ ಅರ್ಥ ಮಾಡಿಕೊಂಡ್ರೆ ನೀವು ನಾಳೆ ಒಂದು ಉತ್ತಮವಾದ ಕೃಷಿಕರಾಗ್ತೀವಿ. ಕೃಷಿ ಬೇಸಿಕ್ ಬಿಟ್ಟು ಏನು ಬೇಕಾದರೂ ಮುಂದೆ ಬರ್ಬೋದು. ತಳಹಾದಿ ಅದು ಕೃಷಿ. ತಳಹಾದಿ ಕೃಷಿ ಇದ್ದಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಸೈಂಟಿಸ್ಟ್ ಇದ್ದಾರೆ, ವರ್ಲ್ಡ್ ಫೇಮಸ್ ಸೈಂಟಿಸ್ಟ್ ಇದ್ದಾರೆ. ಇದು ಹರಿಹಳ್ಳಿಯಲ್ಲಿ ಇದ್ದಾರೆ, ಇದ್ದರು. ಈಗ ಅವರು ಇದ್ದಾರೆ ಇಲ್ಲೋ ನನ್ನ ಸರಿ ನೆನಪಿಲ್ಲ. ರಾಮಾನುಜ ಅಂತ ಅದೇ ಹರಿಹಳ್ಳಿಯವರು ವರ್ಲ್ಡ್ ಫೇಮಸ್. ಇಲ್ಲೇ ಈ ವಾತಾವರಣದಲ್ಲಿ ಹುಟ್ಟಿ ಬೆಳೆದವರು. ಹಾಗೆ ಪ್ರತಿಯೊಂದು ವಿಚಾರಗಳನ್ನು ನೀವು ಆಲೋಚನೆ ಮಾಡಿಕೊಂಡು, ನಾವು ಹಳ್ಳಿಯಲ್ಲಿ ಇದ್ದೇವೆ, ಹಳ್ಳಿಯಲ್ಲಿ ಕಲಿತವರು ಅಂತ ಎಲ್ಲ ಟಿ ವಿಯಲ್ಲೆಲ್ಲ ಬರ್ತದೆ. ಹಳ್ಳಿಗೆ ಅವ್ರಿಗೆ ಏನು ಗೊತ್ತು, ಹಳ್ಳಿ ಗೊತ್ತು ಅಂತ ಹೇಳ್ತಾರೆ. ಅವರಷ್ಟು ಕಲಿತು ಅವರು ಕಲ್ತಿಲ್ಲ. ನಿಮಗೆ ಇರುವಂತಹ ವಾತಾವರಣದ ಸಹಾಯ ಬೇರೆ ಎಲ್ಲೂ ಸಿಕ್ಕೋದಿಲ್ಲ. ಸೊ ಈಗ ನಿಮ್ಮ ಇದನ್ನು ಫೌಂಡೇಶನ್ ಕರೆಕ್ಟ್ ಮಾಡ್ಕೊಂಡು ನಿಮ್ಮ ಮುಂದೆ ಬಂದರೆ ಖಂಡಿತ ಬರ್ತೀರ. ನನಗೆ ಧೈರ್ಯ ಇದೆ. ನಿಮ್ಮ ಸ್ಕೂಲ್ನಲ್ಲಿ ನಿಮ್ಮ 100% ರಿಸಲ್ಟ್ ತಗೊಂಡಂಥವ್ರು ಇಲ್ಲಿಂದ ಬೇರೆ ಕಡೆ ಹೋದವರು ಅವರೇ ಹೇಳ್ತಾರೆ ಆಗಲಿಲ್ಲ. ಯಾಕೆ ಆಗಲಿಲ್ಲ? ಒಂದು ಕಾರಣ ವಾತಾವರಣ. ಸೊ ನಿಮಗೆ ಇಷ್ಟೆಲ್ಲ ದೇವರು ಕೊಟ್ಟಿದ್ದಾರೆ, ಇದನ್ನು ಉಪಯೋಗಿಸ್ಕೊಳ್ಳಿ, ಮುಂದಕ್ಕೆ ಬರಲಿಕ್ಕೆ ಮಾಡಿ. ಬೇರೆ ಪ್ರಶ್ನೆ ಕೇಳಮ್ಮ, ಇನ್ನೇನಾದ್ರು ಹೇಳಿದ್ರಮ್ಮ ಸರ್ ಹೇಳಿ. ಹಾಂ, ಸಾವಯವ ಗೊಬ್ಬರ ತಯಾರಿಸೋದು ಹೆಂಗೆ? ತಯಾರಿಸೋದು ಹೇಗೇನಾ? ಅವ್ರ ಮನೆ ಮಟ್ಟಿಗೆ ಮಾಡ್ಕೊಳ್ಳಿಕ್ಕೆ ಅದು ಶುರು ಮಾಡಿ ಒಂದು ಫ್ಯಾಕ್ಟ್ರಿ. ಯಾಕೆ ಹೆಗ್ಡೆಯವರು ಮಾತ್ರ ಗೊಬ್ಬರ ಬರಬೇಕು, ನಾವು ಬರೋಕ್ಕಾಗಲ್ಲ. ಅದಿರಬೇಕು ಭಾಳ ಸಾವಯವ ಗೊಬ್ಬರ. ಸೊ ಅದು ಗೊಬ್ಬರ ಸುಲಭದಲ್ಲಿ ಮಾಡಲಿಕ್ಕೆ ಭಾಳ ಸುಲಭ. ನಾವು ನಿಮಗೆ ಅದನ್ನು ಟೆಸ್ಟ್ ಮಾಡಿ ಅಲ್ಲಿಗೆ ಹೋಗಿ ಅಲ್ಲಿ ಅಷ್ಟು ದುಡ್ಡು ಖರ್ಚು ಮಾಡಿ ಇದು ಮಾಡ್ಕೊಂಡು ಏನಿಲ್ಲ. ನಿಮ್ಮಲ್ಲಿ ಯಾವ್ದು ತ್ಯಾಜ್ಯ ವಸ್ತುಗಳು, ಕೃಷಿ ತ್ಯಾಜ್ಯ ವಸ್ತುಗಳು ಸಿಗ್ತವೆ. ಯಾವ್ದು ಸಿಗ್ತವೆ? ದನದ ಗೊಬ್ಬರ ಸಿಗ್ತಾ, ಹಸಿರು ಎಲೆಗಳು ಸಿಗ್ತದ, ಬೂದಿ ಸಿಗ್ಬೋದಾ? ಹಾಂ, ಸ್ವಲ್ಪ ಸೌದೆ, ಒಣಗಿದ ಸೌದೆ ಎಲ್ಲ ಅಥವಾ ಅಡುಗೆ ಮಾಡಿದ ಬೂದಿ ಎಲ್ಲ ಸಿಗ್ಬೋದಾ? ಸಿಕ್ಕುತ್ತಲ್ವಾ? ತರಕಾರಿ ವೇಸ್ಟ್ ಸಿಕ್ಕುತ್ತಾ? ಆಡು ಕುರಿಗಳ ಗೊಬ್ಬರ ಏನಾದ್ರು ಸಿಗ್ಬೋದಾ? ಸಿಕ್ಕಿದ್ರೆ, ಸಿಕ್ಕದಿದ್ರೆ ಪರವಾಗಿಲ್ಲ. ಇವುಗಳನ್ನು
ಒಂದರ ಮೇಲೆ ಒಂದು ಹಾಕಿಬಿಟ್ಟು ಒಂದು ಗುಡ್ಡೆ ಮಾಡ್ಕೊಳ್ಳಿ. ದೊಡ್ಡ ರೀತಿಯಲ್ಲಿ ಮಾಡಬೇಕಾದ್ರೆ 6 ಅಡಿ ಅಗಲ ತಗೊಳ್ಳಿ, ಅದಕ್ಕಿಂತ ಜಾಸ್ತಿ ಆಗ್ಲಕ್ಕೆ ಹೋಗ್ಬೇಡಿ. 6 ಅಡಿ ಅಗಲ. ಯಾಕೆ 6 ಅಡಿ ಅಗಲ? ನಮ್ಮ ಕೈ 3 ಅಡಿ ಆ ಕಡೆ ಈ ಕಡೆ ಬರೋದಕ್ಕೆ 6 ಅಡಿ ಅಗಲ ಅಂತ. ಉದ್ದ ನಿಮ್ಗೆ ಎಷ್ಟು ಗೊಬ್ಬರ ಮಾಡಬೇಕು ಅಷ್ಟು ಉದ್ದಕ್ಕೆ ತಾಜ್ಯ ವಸ್ತುಗಳು ಎಷ್ಟು ಸಿಗ್ತವೆ ಅದನ್ನು ಮಾಡ್ಕೊಂಡು ಹೋಗಿ. ಉದ್ದ ಅಗಲ 6 ಅಡಿ. ಆಮೇಲೆ ಒಂದ್ರ ಮೇಲೆ ಹಾಕಿಬಿಟ್ಟು ಒಂದು 4.5 ಅಡಿ ಎತ್ತರಕ್ಕೆ ಬಂದ್ಬಿಡಿ. ಯಾಕೆ 4.5 ಅಡಿಯಿಂದ ಮೇಲೆ ಹೋದ್ರೆ ಬುಟ್ಟಿ ಎತ್ತು ಹಾಕೋಕ್ಕಾಗೋದಿಲ್ಲ ಅಲ್ವಾ? ಅದಕ್ಕೆ 4.5 ಅಡಿ ಸಾಕು. ಈ 4.5 ಅಡಿ ಮಾಡಿಬಿಟ್ಟು ಅದನ್ನು ಏನು ಮಾಡ್ಕೊಳ್ಬೇಕಂದ್ರೆ ನೀವು ಅದಕ್ಕೆ ಸಗಣಿ ಮತ್ತು ಗಂಜಳ ಸೇರಿಸಿಬಿಟ್ಟು ಬಗಡ ಮಾಡಿಬಿಟ್ಟು ಮುಚ್ಚಿಬಿಟ್ಬಿಡಿ. 4.5 ಅಡಿ ಎತ್ತರ, 6 ಅಡಿ ಆಗಲ್ಲ, ಉದ್ದ ಎಷ್ಟು ಬೇಕಾದ್ರೆ 6 ಅಡಿಯೇ ಆಗ್ಬೇಕಂತಿಲ್ಲ. 2 ಅಡಿ ಜಾಗ ಇಲ್ಲ ಅಂದರೆ ಇನ್ನೂ 2 ಅಡಿ 3 ಅಡಿ 4 ಅಡಿ ಬೇಕಾದ್ರೆ ಮಾಡ್ಕೊಳ್ಳಿ. 6 ಅಡಿ ಆಗ್ಬೇಕಂದ್ರೆ ಅಗಲಕ್ಕೆ ಮ್ಯಾಕ್ಸಿಮಮ್ 6 ಅಡಿ, ಅದಕ್ಕಿಂತ ಜಾಸ್ತಿ ಹೋಗೋಕ್ಕಾಗುತ್ತೆ, ಕಷ್ಟ ಆಗುತ್ತೆ ನಿಮಗೆ ಕೆಲಸ ಮಾಡೋಕ್ಕೆ. ಸೊ ಮಾಡಿಕೊಂಡು 4.5 ಅಡಿ ಎತ್ತರಕ್ಕೆ ಮಾಡಿ ಅದನ್ನು ನೀವು ಸಗಣಿ ಸಾರ್ತಿರಲ್ಲ ಮನೆ ಮುಂದೆ ಅಂಗಳಕ್ಕೆಲ್ಲ, ಆ ರೀತಿ ಗಂಜಳ ಮತ್ತು ಸಗಣಿ ಸೇರಿಸಿಬಿಟ್ಟು ಮುಚ್ಚಿಬಿಟ್ಬಿಡಿ. ನೆರಳಲ್ಲಿದ್ದರೆ ಒಳ್ಳೆಯದು, ನೆರಳಿಲ್ದಿದ್ರೆ ಏನಾದರೂ ಒಂದು ನೆರಳಿನ ಟೈಪ್ ಮಾಡ್ಕೊಳ್ಳಿ. ಭಾಳ ಬಿಸಿಲು ಬೀಳುವಂಥದ್ದಿದ್ದರೆ ಅದಕ್ಕೆ ವಾರಕ್ಕೆ ಒಂದು ಸ್ವಲ್ಪ ಮಜ್ಜಿಗೆ ಅಥವಾ ಗಂಜಳ ಅದೆಲ್ಲ ಸೇರಿಸಿಬಿಟ್ಟು ನೀರು ಹಾಕ್ತಾ ಬನ್ನಿ. ಸ್ವಲ್ಪ ನೀರು, ಜಾಸ್ತಿ ಬೇಡ, ಜಾಸ್ತಿ ನೀರು ಹರಿದು ಹೋಗೋದಕ್ಕೆ ಬೇಡ. ಹಾಕ್ಬಿಟ್ಟು ನೋಡ್ಬಿಟ್ಟು ಒಂದು 5-6 ತಿಂಗಳು ನೀವು ಮಾಡಿದಂಥ ಕ್ರಮದಲ್ಲಿ ನಿಮ್ಮ ಮನಸ್ಸು ಎಷ್ಟು ಅದರೊಳಗೆ ಅದನ್ನು ಮಾಡೋ ಕೆಲಸಕ್ಕೆ ನೀವು ಕೊಟ್ಟಿದ್ದೀರಾ, ಅದು 6 ತಿಂಗಳ 7 ತಿಂಗಳ ಹೋದ್ರು ಅವಳಿಗೆ ಒಳ್ಳೆ ಖುಷಿಯಲ್ಲಿ ಮಾಡಿದರೆ 3-4 ತಿಂಗಳಲ್ಲೂ ಆ 4.5 ಅಡಿ ಎತ್ತರ ಇದ್ದಿದ್ದು 2.5 ಅಡಿಗೆ ಬರ್ತದೆ. ಕರಗಿ ಅದು ಹೈಟು ಕಡಿಮೆ ಆಗ್ತದೆ, ಕರಗಿ ಕಮ್ಮಿ ಆಗುತ್ತೆ. ಯಾವ ಟೆಸ್ಟು ಬೇಡ, ಅದು ಫಸ್ಟ್ ಕ್ಲಾಸ್ ಗೊಬ್ಬರ. ಅದಕ್ಕಿಂತ ಮೇಲೆ ಭೂಮಿಯಲ್ಲೇ ಮಾಡ್ಬೇಕಾ? ಒಂದು ಬಕೆಟಲ್ಲಿ ಈ ಥರ ಮಾಡಿ ಬಕೆಟ್ನಲ್ಲೂ ಮಾಡ್ಕೊಳ್ಬೋದು, ಎರೆಹುಳ ಗೊಬ್ಬರ ಮಾಡ್ಕೊಳ್ಬೋದು. ಇದು ಈ ಬೇರೆ ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡೋದಾದರೆ ಭೂಮಿಯ ಮೇಲೆ ಮಾಡಿ. ಅದು ಮಣ್ಣಿನ ಮೇಲೆ ಮಾಡಿದರೆ ಸ್ವಲ್ಪ ಪೋಷಕಾಂಶಗಳು ಮಣ್ಣು ಹೇಳ್ಕೊಳ್ತವೆ, ಇಲ್ಲಾಂದ್ರೆ ಮಣ್ಣು ಹೇಳ್ಕೊಳ್ಳೋದಿಲ್ಲ. ಹಾಗೆ ಮೇಲೆ ಮಾಡಿ, ಇಲ್ಲಾಂದ್ರೆ 1-2-4 ಕಲ್ಲು ಚಪ್ಪಡಿ ಹಾಕಿಬಿಟ್ಟು ಅದ್ರ ಮೇಲೆ ಬೇಕಾದ್ರೆ ಮಾಡಿ. ಇದೇ ಒಳ್ಳೆಯ ನಾರ್ಮಲ್ ಗೊಬ್ಬರ ಸಿಗ್ತದೆ. ಇನ್ನು ನಿಮಗೆ ಎರೆಹುಳ ಗೊಬ್ಬರ ಮಾಡಬೇಕಾದ್ರೆ ನೀವು ಎರೆಹುಳಕ್ಕೆ ಏನು ತಿನ್ನಿಸ್ತೀರಾ ಅದನ್ನು ಜಾಸ್ತಿ ಗೊಬ್ಬರ ಮಾಡಿ ಕೊಡ್ತದೆ. ತಿನ್ನಿಸೋ ವಿಚಾರದಲ್ಲಿ ನೀವು ಒಳ್ಳೆಯ ಅಕ್ಕಿಯಲ್ಲಿ ಅನ್ನ ಮಾಡಿದರೆ ಒಳ್ಳೆಯ ರುಚಿಯಾಗಿ ಅನ್ನ ಸಿಕ್ಕುತ್ತೆ. ಅದೇ ಅದು ಇಂಟನ್ ಎಲ್ಲ ಮಾಡಿದರೆ ರುಚಿ ಇರೋದಿಲ್ಲ, ಅಷ್ಟು ಸೋನಾ ಮಸೂರಿ ಎಷ್ಟು ರುಚಿ ಬರೋದಿಲ್ಲ. ಹಾಗೆ ಎರೆಹುಳಕ್ಕೆ ನೀವು ಏನು ಗೊಬ್ಬರ ಇದೇ ರೀತಿ ಮಾಡಿ ತಿನ್ನಿಸ್ತೀರಾ ಅಷ್ಟು ಒಳ್ಳೆಯ ಎರೆಹುಳ ಗೊಬ್ಬರ ಬರ್ತದೆ. ಎರೆಹುಳ ಏನು ಮಾಡುತ್ತೆ, ನೀವು ತಿನ್ನಿಸಿದಂಥ ವಿಚಾರದಲ್ಲಿ ಸಾರಜನಕ ಎಷ್ಟಿದೆ ಅದನ್ನು 5 ಪಟ್ಟು ಜಾಸ್ತಿ ಮಾಡ್ತದೆ. ಇನ್ನು ಫಾಸ್ಫರಸ್ ಎಷ್ಟಿದೆ ಅದನ್ನು 7 ಪಟ್ಟು ಜಾಸ್ತಿ ಮಾಡ್ತದೆ. ಪೊಟ್ಯಾಷ್ ಎಷ್ಟಿದೆ ಅದನ್ನು 11 ಪಟ್ಟು ಜಾಸ್ತಿ ಮಾಡ್ತದೆ. ಇನ್ನು ಉಳಿದ ಸೂಕ್ಷ್ಮ ಪೋಷಕಾಂಶಗಳು ಇದ್ದಾವಲ್ಲ ಅದನ್ನು 4 ಪಟ್ಟು ಜಾಸ್ತಿ ಮಾಡ್ತೇವೆ. ನೀವು ಕೊಡೋದ್ರಲ್ಲೇ ಏನು ಇಲ್ಲ ಅಂತ ಹೇಳಿದರೆ ಅದು ಗೊಬ್ಬರ ಚೆನ್ನಾಗಿ ಬರೋಲ್ಲ. ಒಳ್ಳೆ ತಿನ್ನಿಸುವಂಥ ಗೊಬ್ಬರ, ಈ ತರಕಾರಿ ವೇಸ್ಟ್ಗಳು ಇವುಗಳನ್ನೆಲ್ಲ ಚೆನ್ನಾಗಿ ತೊಳೆದು ಬಿಟ್ಟು ಕ್ಲೀನ್ ಮಾಡಿ ಕೊಟ್ಬಿಟ್ರೆ ಅದರಲ್ಲಿ ವಿಷಾಂಶಗಳು ಇಲ್ಲದೆ ಇದ್ದಾಗ ಒಳ್ಳೆಯ ಗೊಬ್ಬರ ಬರ್ತದೆ, ಅದರಲ್ಲಿ ಒಳ್ಳೆಯದು ಇರ್ತದೆ. ಮತ್ತು ಅಲ್ಲಿ ಎರೆಹುಳಗಳು ತಿಂದು ಬಿಟ್ಟಾಗ ಅದರಲ್ಲಿ ಸ್ವಲ್ಪ ನೀರು ಕೆಳಗೆ ಇಳೀತದೆ. ಆ ನೀರನ್ನು ಸ್ಪ್ರೇ ಮಾಡಿದರೆ ಇನ್ನೂ ಒಳ್ಳೆಯ ಗೊಬ್ಬರ ಆಗ್ತದೆ. ಎಲೆಗಳಿಗೆ ನೀರಿನಲ್ಲಿ ಪೋಷಕಾಂಶಗಳನ್ನು ಎಲೆಗೆ ಕೊಟ್ಟರೆ ಅದು ಬೇಗ ತಗೊಳ್ಳುತ್ತೆ, ಮಣ್ಣಿಗೆ ಕೊಟ್ಟಾಗ ಸ್ವಲ್ಪ ನಿಧಾನ ತಗೊಳ್ಳುತ್ತೆ. ಸೊ ನೀವು ಅದೇ ರೀತಿ ಆಲೋಚನೆ ಮಾಡಿಕೊಂಡು ನೀವು ಗಿಡಗಳನ್ನು ಚೆನ್ನಾಗಿ ಬೆಳೆಸ್ಬೋದು. ಸರ್, ಭೂಮಿಯಲ್ಲಿ ಎಲ್ಲ ಕಡೆನೂ ಎರೆಹುಳ ಸಿಗಲ್ಲ. ಈಗ ಎರೆಹುಳ ಗೊಬ್ಬರ ಮಾಡ್ಕೊಂಡ್ರೆ ಬೇರೆ ಕಡೆಯಿಂದ ಎರೆಹುಳಗಳನ್ನು ತಂದು ಬಿಡಬೇಕಾ? ಹೌದು, ಅಂದರೆ ನಮ್ಮ ದೇಶದಲ್ಲಿ ಒಂದು 2,000-3,000 ಜಾತಿಯ ಎರೆಹುಳಗಳು ಇದ್ದಾವೆ. ಈ ಎಲ್ಲ ಎರೆಹುಳಗಳು ಗೊಬ್ಬರ ಮಾಡೋದಿಲ್ಲ. ಕೆಲವು ಬೇರು ತಿಂತವೆ, ಕೆಲವು ಸುಮ್ಮನೆ ಆ ಕಡೆ ಈ ಕಡೆ ಅಡ್ಡಾಡಿಗಳು ತಿಳ್ಕೊಳ್ತವೆ. ಅಂದರೆ ಮಣ್ಣಿಗೆ ಸಹಾಯ ಆಗ್ತದೆ, ಅಂದರೆ ಗಾಳಿ ಆಡುವಿಕೆ ಜరుగుತ್ತದೆ. ಅದರಲ್ಲಿ ಮಣ್ಣಲ್ಲಿ ಆ ಕಡೆ ಈ ಕಡೆ ಹೋದಾಗ ಗಾಳಿ ಆಡಿಕೆ, ಮಣ್ಣಿಗೆ ಗಾಳಿ ಬೇಕು, ಅದು ಸಿಕ್ಕುತ್ತೆ, ಅದರಿಂದ ಅದು ಮಾಡ್ತದೆ. ಇನ್ನು ಕೆಲವು ಗೊಬ್ಬರ ಮಾಡುವಂಥವು ಎರೆಹುಳಗಳಿದ್ದಾವೆ. ಅದು ನಾವು ಕೃಷಿ ಇದರಲ್ಲಿ ಗೊತ್ತಾಗುತ್ತೆ. ಆದರೆ ಈಗ ನಮಗೆ ಫಸ್ಟಿಗೆ ಏನು ಮಾಡಿದ್ರು, ನಮಗೆ ಕಲಿಸ್ಲಿಕ್ಕೆ ಅಮೇರಿಕದವ್ರು ಏನು ಮಾಡಿದರು, ಅವರ ಜಾಗದಲ್ಲಿ ಇದ್ದಂಥ ಎರೆಹುಳಗಳು ಅವುಗಳು ಏನು 8-9 ಇಂಚು ಮಾತ್ರ ಹೋಗೋದು, ಮೇಲೆ ಕೆಳಗೆ ಹೋಗೋದಿಲ್ಲ. ಆದರೆ ಗೊಬ್ಬರ ಜಾಸ್ತಿ ಮಾಡ್ತವೆ. ನಮ್ಮಲ್ಲೇ 4 ಅಡಿ 5 ಅಡಿ ಹೋಗುವಂಥ ಎರೆಹುಳಗಳಿದ್ದಾವೆ, ಅವುಗಳು ಗೊಬ್ಬರ ಮಾಡುವಂಥವು ಇದ್ದಾವೆ.
ಸೊ ನಾವೇನು ಮಾಡಿದ್ವಿ, 2 ಜಾತಿ ಎರೆಹುಳುಗಳನ್ನು ಒಟ್ಟಿಗೆ ಹಾಕಿದರೆ ಅವುಗಳು ಮರಿ ಇಡ್ತವೆ. ಅದು ಯಾವಾಗ ಮರಿ ಇಡ್ತವೆ ಅಂತ ಹೇಳಿದರೆ, ಮೇ ತಿಂಗಳಿನಿಂದ ಅಕ್ಟೋಬರ್ ತಿಂಗಳವರೆಗೆ ಒಂದು ಎರೆಹುಳ 40 ಮರಿ ಆಗ್ತದೆ. ಮರಿ ಎಷ್ಟು ಬರ್ತದೆ? ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಒಂದಕ್ಕೆ ಒಂದೇ ಬರೋದು ಲೆಕ್ಕ. ಅಂದರೆ ಅವುಗಳು ಮರಿ ಮಾಡಲಿಕ್ಕೆ ಆಗೋದಿಲ್ಲ, ಆ ಸಮಯದಲ್ಲಿ ಮರಿ ಹಾಕೋಕ್ಕಾಗೋದಿಲ್ಲ. ಸೊ ಈ ಟೈಮ್ನಲ್ಲಿ ನಾವು ಎರೆಗಳನ್ನು ತಗೊಂಡು ಬಂದು ಬಿಟ್ಟುಬಿಟ್ರೆ ನಾವೀಗ ಎಲ್ಲ ಪ್ರತಿಯೊಂದನ್ನು ಗೊಬ್ಬರ ಹಾಕ್ತಾ ನಮ್ಗೆ ಗೊತ್ತಾಗೋದಿಲ್ಲ ಕೃಷಿಕರಿಗೆ. ಆದರೆ ಮಳೆ ಟೈಮಿನಲ್ಲಿ ಮೇಲ್ಗಡೆ ಬಂದುಬಿಟ್ಟು ಗುಬ್ಬೆ ಮಾಡಿಬಿಡ್ತಿದೆ, ತಂದುಬಿಟ್ಟು ಮೇಲೆ ಮಣ್ಣು ಹಾಕ್ತಾ ಇರ್ತೇವೆ. ಅಂಥ ಎರೆಗಳನ್ನು ಹುಡುಕಿಬಿಟ್ಟು ಮಾಡ್ಕೊಳ್ಬೋದು. ಅದ್ರ ಮೇಲೆ ಮಣ್ಣು ಗುಡ್ಡೆ ತರ್ತದೆ. ಮಳೆಗಾಲದಲ್ಲಿ ಗೊತ್ತಾಗುತ್ತೆ ನಮಗೆ, ಸುಲಭದಲ್ಲಿ ನಾವು ಸಿಗ್ಬೋದು. ಅವರಿಗೆ ಅಲ್ಲಿಗೆ ಹೋಗಿ ಅಷ್ಟು ದುಡ್ಡು ಕೊಡಬೇಕು, ಇಷ್ಟು ದುಡ್ಡು ಕೊಡ್ಬೇಕಂತಿಲ್ಲ. ನಿಮ್ಮ ಮನೆ ಸುತ್ತನೇ ಹುಡುಕಾಡಿ ಬಿಟ್ರೆ ಕೃಷಿ ಗಿಡಗಳ ಬುಡದಲ್ಲಿ ಇರ್ತವೆ ಈ ಎರೆಹುಳುಗಳು ಇರ್ತವೆ. ಅದು ಎರೆಮಣ್ಣು ಅಂತ ಕರಿತೀವಿ. ಅದ ಮೇಲೆ ಬಂದ್ಬಿಟ್ಟು ಮಣ್ಣು ತಗೊಂಡು ಬಂದು ಗೊಬ್ಬರ, ಅದು ಮೇಲೆ ನೀವು ಗುಪ್ಪೆ ಕಾಣ್ತಾ ಇರೋದು ಗೊಬ್ಬರ. ಅದನ್ನು ಉಪಯೋಗಿಸಿಕೊಂಡ್ರೂ ನಿಮ್ಮ ಗಿಡಗಳು ಒಳ್ಳೆಯ ರೀತಿಯಲ್ಲಿ ಬರ್ತದೆ. ಈಗ ರಾಸಾಯನಿಕ ಕೃಷಿ ಮಾಡ್ಬೇಕಾದ್ರೆ ಈಗ ನಾವು ಕಳೆನ ಹೋಗಿಸ್ಲಿಕ್ಕೆ ಕಳೆನಾಶಕಗಳನ್ನ ಬಳಕೆ ಮಾಡ್ಕೊತೀವಿ. ಈಗ ನಿಮ್ಮ ಈ ಸಾವಯವ ಕೃಷಿಯಲ್ಲಿ ಆ ಕಳೆನ ನಾವು ತೆಗಿಬೇಕಂತಂದ್ರೆ ಯಾವ ರೀತಿಯಾಗಿ ತೆಗಿಬಹುದು ಅಂತ? ಕಳೆ ಯಾಕೆ ತೆಗಿಬೇಕು ಅಂದ್ರೆ ಈಗ ನಾವೆಲ್ಲ ಈಗ ತೋಟಗಳಲ್ಲಿ ಆ ಕಳೆನ ಈಗ ಹೊಡ್ಸೋದು ಮಿಷಿನ್ ಅಲ್ಲಿ ಅಥವಾ ಕಳೆನಾಶಕನ ಸಿಂಪಡಣೆ ಮಾಡಿ ಅದನ್ನ ಸಾಯಿಸೋದೆಲ್ಲ ಮಾಡ್ತೀವಿ. ಸಾವಯವ ಕೃಷಿಯಲ್ಲಿ ಆ ತರದ ಏನಾದ್ರು ಗಿಡಗಳಿಗೆ ಎಫೆಕ್ಟ್ ಆಗುವಂತ ಕಳೆನ ಬೆಳೆದ್ರೆ ಅವುಗಳನ್ನ ಹೇಗೆ ತೆಗಿಬಹುದು? ನಾನು ಕಳೆನಾಶಕ ತಯಾರು ಮಾಡ್ತಾ ಇದ್ದೇನೆ, ನಂದು ಮಾರಾಟ ಮಾಡಬೇಕು, ಅದಕ್ಕೆ ಕಳೆಯನ್ನು ಕೊಲ್ಲಬೇಕು, ಕಳೆನಾಶಕ ಹೊಡಿಬೇಕು ಅಂತ. ಕಳೆನಾಶಕ ಹೊಡೆದ ಮಣ್ಣು ಇನ್ನು 35 ವರ್ಷ ಮೇಲೆ ಬರೋಲ್ಲ. ಕಳೆ ಯಾಕೆ ಹೊಡಿಬೇಕು, ಯಾಕೆ ತೆಗಿಬೇಕು? ದೇವರು ಕೆಲವು ಕಳೆಗಳನ್ನು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋದು ಯಾಕೆ ಅಂತ ಹೇಳ್ತೀನಿ. ಉದಾಹರಣೆಗೆ ನಿಮಗೆ ಭಾಳ ಸುಲಭದಲ್ಲಿ ಮುಟ್ರುಮುನಿ ಮುಟ್ಟಿದ್ರೆ ಇದಾಗ್ತಲ್ವ, ಅದು ಯಾಕೆ ಅಲ್ಲಿ ಬಂತು? ಆ ಮಣ್ಣಿನಲ್ಲಿ ಸಾರಜನಕದ ಅಂಶ ಕಮ್ಮಿ ಇದೆ. ಇದು ಸಾರಜನಕವನ್ನು ಫಿಕ್ಸ್ ಮಾಡುತ್ತೆ, ಮಣ್ಣಿಗೆ ಫಿಕ್ಸ್ ಮಾಡುತ್ತೆ. ಅದು ದೇವರು ಅಲ್ಲಿ ಕಲ್ತಿರೋದು. ಅದನ್ನು ನಾವು ಅಗತ್ಯ ಮಾಡಿ ತೆಗಿಕ್ಕೆ ಹೋಗೋದೇ ಇಲ್ಲ. ಒಂದು ಸಣ್ಣ ಬೇರು ಇದ್ರೂ ಪುನಃ ಬರ್ತದೆ. ಒಂದು ಇಷ್ಟೇ ಸಣ್ಣ ಬೇರೆ ಇದ್ರೂ ಸಾಕು, ಪುನಃ ಬರ್ತದೆ. ಅರಿಬೇಕು. ಸೊಪ್ಪು ತೆಗೆದು ನಾವು ಇದು ಮಾಡ್ತೇವೆ, ಮುಳ್ಳಿದೆ ಅದಕ್ಕೆ. ಅದು ಯಾಕೆ? ಅಲ್ಲಿ ಸಾರಜನಕ ಮತ್ತು ಫಾಸ್ಫರಸ್ಸು ಕಡಿಮೆ ಇದೆ, ಅದಕ್ಕೆ ಬರ್ತದೆ. ಸೊ ಅದು ಬೇಕು ನಮಗೆ, ಕಳೆಗಳು ಬೇಕು. ಆದರೆ ಬೆಳೆದಿದ್ದ ಜಾಗದಲ್ಲಿ ಬರುವಾಗ ಅದಕ್ಕೆ ಏನು ಮಾಡಬೇಕು? ಅದನ್ನು ಬೇರೆ ಬಿಟ್ಟು ಕಟ್ ಮಾಡಿ ಅಲ್ಲೇ ಬಿಟ್ಟು ಭಾಳ ಸುಲಭದಲ್ಲಿ ಹೋಗ್ತದೆ. ಶುಂಠಿ ಹುಲ್ಲು ಅಂತ ಹೇಳ್ತದೆ. ನೀವು ಎಷ್ಟು ಹಾಕ್ದ್ರೂ ಒಂದು ತುಂಡು 1 ಮೀಟ್ರ್ ಬರ್ತದೆ, ಬಿದ್ದರೆ ಆ ಹುಲ್ಲು ಹುಡ್ತದೆ. ಅದನ್ನ ಹಾಗೆ ನಾವು ಅಗತ್ಯ ಮಾಡಿ ತೆಗಿಯೋಕ್ಕಾಗೋದಿಲ್ಲ. ಆದರೆ ಕಟ್ ಮಾಡಿ ಬೇರೆ ಅಲ್ಲೇ ಇರಲಿ, ಮೇಲಿದ್ದನ್ನು ಕಟ್ ಮಾಡಿ ಅಲ್ಲೇ ಬಿಟ್ಬಿಡಿ. ಆ ನೆರಳಿಗೆ ಅದು ಮತ್ತೆ ಅದು ಭೂಮಿ ಸರಿಯಾದಾಗ ಆಟೋಮ್ಯಾಟಿಕಾಗಿ ಹೋಗ್ಬಿಡ್ತದೆ. ಭಾಳ ಸುಲಭ. ಅದಕ್ಕೆ ನಾವೇನು ಬೇರೆ ಕಳೆನಾಶಕ ಹೊಡಿಬೇಕು, ಅದನ್ನು ನಾವು ಇದರಲ್ಲಿ ಮಾಡಬೇಕು ಅಂತ ಹೇಳಿಲ್ಲ. ನಮ್ಮಲ್ಲಿ ಒಂದು ಗಾದೆ ಇದೆ, ನಾವೇನು ಮಾಡ್ತೇವೆ, ಮನೆ ಕ್ಲೀನಾಗಿ ಇಡಬೇಕು ಅಂತ. ಅದೇ ತೋಟ ಕೂಡ ಕ್ಲೀನ್ ಆಗಬೇಕು ಅಂತ ಬೇಡ. ಮನೆ ಮಾತ್ರ ಕ್ಲೀನ್ ಸಾಕು, ತೋಟ ಬೇಡ. ಅಲ್ಲಿ ಗೊಬ್ಬರ ಆಗ್ತದೆ. ಅದಕ್ಕೆ ಸರ್ ಕೆಲವೊಮ್ಮೆ ಬೆಳಗಿಂತ ಕಳೆ ಜಾಸ್ತಿ ಆಗ್ಬಿಡುತ್ತಲ್ಲ ಸರ್, ಅದು ಕಟ್ ಮಾಡ್ತಾ ಇರ್ಬೇಕು. ಬೇರೆ ಬೇರೆ ತೆಗೆಯೋದು ಬೇಡ. ಅದು ಮುಕ್ಕಾಲಂಶ ಕಳೆಗಳು ಆ ನೆರಳು ಬಿದ್ದ ಮೇಲೆ ಅದು ಕಳೆ ಬರಲ್ಲ. ನೆರಳು ಅಲ್ಲ ಮೇಲೆ ಬಿಟ್ಬಿಟ್ರೆ ನಾಶ ಆಗ್ತದೆ, ಬರೋದಿಲ್ಲ. ಅಂದ್ರೆ ಅಷ್ಟೊತ್ತಿಗೆ ಅವುಗಳು ಅಲ್ಲಿ ಡೆವಲಪ್ ಆಗಿರ್ತವೆ. ಹಾಗಾಗಿ ಆ ಬೇರುಗಳು ಹೋಗ್ಬಿಡ್ತವೆ, ಮತ್ತೆ ಬರೋದಿಲ್ಲ. ಹಾಗಾಗಿ ಕಳೆ ಹೊಡಿಬೇಕಂತ ಹೇಳಿದ್ರೆ ಜಪಾನ್ನವರು ಕಳೆನಾಶಕ ತಯಾರು ಮಾಡಿದ್ರು, ಮಾರಾಟ ಮಾಡಬೇಕು. ಕುರಿಗಳಿದ್ದಲ್ಲಿ ಕುರುಬರಿಗೆ ಏನು ಕಡಿಮೆ ಅಂತ ಗಾದೆ ಇದ್ದು ದೇಶದವರು ಅಂತ ತಿಳ್ಕೊಂಡ್ರು ಬೇರೆ ದೇಶದವರು. ಯುದ್ಧ ಆಯಿತು. ಯುದ್ಧ ಆಗಿ 1942ನೇ ಇಸ್ವಿಯಲ್ಲಿ ಯುದ್ಧ ಆಗಿ ಬಾಂಬ್ ಹಾಕ್ಲಿಕ್ಕೆಲ್ಲ ಅಮೋನಿಯಾ ಗ್ಯಾಸ್ ಅಂತ ತಯಾರು ಮಾಡಿದ್ರು. ಡ್ರಮ್ನಲ್ಲಿ ಸಿಲ್ಕಿ ಇಟ್ಬಿಟ್ರು ಎಲ್ಲ. ಯುದ್ಧ ಮುಗಿದ ಮೇಲೆ ಲಕ್ಷಗಟ್ಟಲೆ ಡ್ರಮ್ ಹಾಗೇನೆ ಉಳೀತು. ಇನ್ನು ಯುದ್ಧ ಮುಂದುವರಿಸಿಬೇಕು ಅಂತ ಹೇಳೋದು. ಅವ್ರಿಗೇನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಆ ಡ್ರಮ್ಮಿನ ಕೆಳಗೆ ಲೀಕ್ ಆಗಿಬಿಟ್ಟು ಅದರ ಬುಡದಲ್ಲಿದ್ದ ಎಲ್ಲ ಗಿಡಗಳು ಹಸಿರಾಗ್ಬಿಡ್ತು. ಅಮೋನಿಯಾ ಗ್ಯಾಸ್ ಬಂದು ಹಸಿರಾಗ್ಬಿಡ್ತು. ಆಗ ಅಮೆರಿಕರು ತಿಳ್ಕೊಂಡ್ರು,
ಅದರಲ್ಲಿ ನಾವು ಗೊಬ್ಬರ ಕೊಡ್ಬೋದು ಅಂತ ಹೇಳ್ಬಿಟ್ಟು. ಯಾಕೆಂದರೆ ಅವ್ರ ಹತ್ರ ಪೊಟ್ಯಾಷಿಯದ ಗನಿ ಉಂಟು, ನಮ್ಮಲ್ಲಿ ಪೊಟ್ಯಾಷ್ ಗನಿ ಇಲ್ಲ. ಫಾಸ್ಫರಸ್ ಗನಿ ಜರ್ಮನಿಯವರ ಹತ್ರ ಉಂಟು. ಸೊ P&K ಪೊಟ್ಯಾಷ್ ಮತ್ತು ಫಾಸ್ಫರಸ್ ಎರಡು ನಮ್ಮ ಹತ್ರ ಇದೆ. ನೈಟ್ರೋಜನ್ ಯಾರು ಬೇಕಾದ್ರೂ ಮಾಡ್ಬೋದು, ಯಾಕಂದ್ರೆ ನೀವು ಉಸಿರಾಡೋದ್ರಲ್ಲೇ ನೈಟ್ರೋಜನ್ ಇದೆ. ನೀವು ಉಸಿರಾಡುವ ಗಾಳಿಯಲ್ಲಿ 76% ನೈಟ್ರೋಜನ್ ಇದೆ. ಈಗ ನೈಟ್ರೋಜನ್ ನಮಗೆ ಯೂರಿಯಾ ಎಲ್ಲ ಬರೋದು ಎಲ್ಲಿ ಅಂತ ಹೇಳಿದರೆ, ಸಮುದ್ರ ಬದಿಯಲ್ಲಿ ಗಾಳಿ ಚೆನ್ನಾಗಿ ಬರ್ತಾ ಅಲ್ವಾ, ಮೆಷಿನ್ ಹಾಕಿಬಿಟ್ಟು ಅದನ್ನೆಲ್ಲ ಒಂದು ಎಳೆದುಕೊಂಡು ಅದಕ್ಕೆ ಪೆಟ್ರೋಲ್ ಕೆಮಿಕಲ್ ಇದು ಕೊಟ್ಬಿಟ್ಟು ಅದನ್ನು ಹರಳು ಮಾಡ್ತಾರೆ. ಅದು ಯೂರಿಯಾ, ಹರಳು ಒಂದದ್ದು ಯೂರಿಯಾ. ಸೊ ನೈಟ್ರೋಜನ್ ಯಾರು ಅಲ್ಲಿಂದ ತರಬೇಕು ಇಲ್ಲಿಂದ ತರಬೇಕಂತೇನಿಲ್ಲ. ಪೊಟ್ಯಾಷ್ ಬೇಕಾ ಅಮೆರಿಕದಿಂದಲೇ ಬರಬೇಕು. ಫಾಸ್ಫರಸ್ ಬೇಕಾ ನಮ್ಮ ಕರ್ನಾಟಕದಲ್ಲಿ ನಾವು ಭಾಳ ಲಕ್ಕಿ, ಯಾಕಂದರೆ ನಮ್ಮ ಮಣ್ಣಿನಲ್ಲಿ 2.5% ಫಾಸ್ಫರಸ್ ಇದ್ದಿದೆ. ಆದರೂ ಫಾಸ್ಫರಸ್ ಬೇಕು ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಜರ್ಮನಿ ತರಬೇಕು. ಸೊ ಅವ್ರ ವ್ಯಾಪಾರ. ಇನ್ನೊಂದು ವಿಷಯ, ಭಾಳ ಚೆನ್ನಾಗಿದ್ದ ವಿಷಯ ಹೇಳ್ತೇನೆ, ಎಲ್ಲರೂ ತಿಳ್ಕೊಳ್ಳಿ. ಈ ಇಂಗ್ಲೆಂಡಿನವರು ನಮ್ಮನ್ನು ಆಳ್ವಿಕೆಗೆ ಬಂದ್ರಲ್ಲ, ರಾಣಿಗಳು ಎಲ್ಲ, ಅವ್ರು ಏನು ಮಾಡಿದ್ರು ಅಂದರೆ, ಇಂಡಿಯಾಕ್ಕೆ ಬಂದಿದ್ದೇವೆ ನಾವು ಆಡ್ ಮಾಡ್ತಾಯಿದ್ವಿ, ನಮಗೆ ದುಡ್ಡು ಅವರಿಂದಲೇ ಬರಬೇಕು, ನಾವು ಅಲ್ಲಿಂದ ದುಡ್ಡು ತರೋದು ಬೇಡ, ಇಲ್ಲಿಂದಲೇ ಬರಬೇಕು ದುಡ್ಡು. ಏನು ಬರಬೇಕು, ನೀವು ನಿಮ್ಮ ಭೂಮಿಯನ್ನು ಗೇಣಿಗೆ ಒಬ್ಬನಿಗೆ ಕೊಟ್ಟುಬಿಟ್ಟು ಅವನ ಹತ್ರ ದುಡ್ಡು ತಗೊಳ್ತೀರಲ್ಲ, ಲೀಸ್ ಮಾಡೋದು ಅಂತೇಳಿ, ಗುತ್ತಿಗೆ ಕೊಡ್ತೇವೆ ಅಂತೇಳಿ. ಆಗ ದುಡ್ಡು ಕೊಡ್ತಾನಲ್ಲ ಅವನು. ಆಗ ಇಂಡಿಯಾದ ಹತ್ರ ದುಡ್ಡು ತಗೊಳ್ಳೋಣ ನಾವು, ಯಾವ ರೀತಿ ಅವ್ರಿಗೆ ಟ್ಯಾಕ್ಸ್ ಹಾಕೋದು? ಕೃಷಿ ಗೊತ್ತಿಲ್ಲ ಇಂಡಿಯಾದವರು, ನಮ್ಮ ಭಾರತ ದೇಶದವರಿಗೆ ಕೃಷಿ ಗೊತ್ತಿಲ್ಲ. ಆದ್ದರಿಂದ ಕೃಷಿಗೆ ಟ್ಯಾಕ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನು ಹಿಮಾಲಯದಿಂದ ಕೇಪ್ ಕವರಿನವರೆಗೆ ಕಳಿಸಿದ್ರು. ಎಲ್ಲ ನೋಡಿಬಿಟ್ಟು ಎಲ್ಲ ನೋಡಿ ಬಂದ್ಬಿಡಿ, ಅವರಿಗೆ ಕೃಷಿ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಬಂದ್ಬಿಡಿ, ಅವರಿಗೆ ಟ್ಯಾಕ್ಸ್ ಹಾಕೋಣ ಅಂತ. ಆದರೆ ಆ ವಿಜ್ಞಾನಿಗಳು ಏನು ಮಾಡಿದರು, ನಿಜವಾಗಿ ಕಲ್ತ್ಕೊಂಡು ಕೊನೆಗೆ ಏನು ರಿಪೋರ್ಟ್ ಕೊಟ್ಟರು ಅಂದರೆ, ಹಿಂದೂ ದೇಶದವರಿಗೆ ಕೃಷಿ ಕಲಿಸೋದು ಬೇಡ, ಅವರಿಂದಲೇ ನಾವು ಕಲ್ತ್ಕೊಳ್ಬೇಕು, ಅವರಷ್ಟು ಬುದ್ಧಿವಂತರು. ಉದಾಹರಣೆಗೆ 1827ನೇ ಇಸ್ವಿಯಲ್ಲಿ ಬಳ್ಳಾರಿಯಲ್ಲಿ ಹಸಿರು ಎಲೆ ಗೊಬ್ಬರ ಹಾಕಿಬಿಟ್ಟು ಖರ್ಚು ಮಾಡ್ತಾ ಇದ್ದಾರೆ ಅಂತ. ಬಳ್ಳಾರಿದು ಹವೆ ನೋಡಿ, ಅಲ್ಲಿ ನೀರಿನ ವ್ಯವಸ್ಥೆ ನೋಡಿ, ಅಂಥ ಜಾಗದಲ್ಲಿ ಹಸಿರಲ್ಲಿ ಗೊಬ್ಬರ ಹಾಕ್ಬಿಟ್ಟು ಗೊಬ್ಬರ ಮಾಡಿಬಿಟ್ಟು ಕೃಷಿ ಮಾಡ್ತಾ ಇದ್ದಾರೆ. ನಾವೇನು ಅವ್ರಿಗೆ ಕಲಿಸೋದು, ಅವರಿಂದ ನಾವು ಕಲಿಬೇಕು ಅಂತ ರಿಪೋರ್ಟ್ ಕೊಟ್ಟರು. ಆದರೆ ಟ್ಯಾಕ್ಸ್ ಹಾಕೋದವ್ರು ಹಾಕಿದ್ರು, ರಾಣಿಯವರು ಹಾಕಿದ್ರು. ಆ ರೀತಿ ಕೃಷಿ ನಮ್ಮದು ಅಷ್ಟು ಉತ್ತೇಜನ ಸ್ಥಿತಿಯಲ್ಲಿತ್ತು, ಅಷ್ಟು ಒಳ್ಳೆಯ ಸ್ಥಿತಿಯಲ್ಲಿತ್ತು. ಆಗ ಏನು ಮಾಡ್ತಾ ಇದ್ವಿ ಕೃಷಿ, ಈ ಮಣ್ಣಿನಲ್ಲಿ ಒಳ್ಳೆಯ ಒಂದು 10 ಕ್ವಿಂಟಾಲ್ ಭತ್ತ ಬರಲಿಲ್ವಾ, ಬೇಡ ಇನ್ನು ನೆಕ್ಸ್ಟಿಗೆ ಹೋಗೋಣ, ಅದು ಮಣ್ಣು ಇನ್ನು ಬಿಟ್ಟು 2 ವರ್ಷದ ನಂತರ ಅಲ್ಲಿ ಬರೋಣ ಅಂತ ಜನಸಂಖ್ಯೆ ಕಡಿಮೆ ಇತ್ತು, ಭೂಮಿ ಬೇಕಾದಷ್ಟಿತ್ತು ನಮ್ಮ ಹತ್ರ. ಹಾಗಾಗಿ ಒಂದು ಜಾಗ ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗೋದು. ಈ ಜಾಗಕ್ಕೆ ಅದೇ ಜಾಗನ ಉಪಯೋಗಕ್ಕೆ ಸಾವಯವ ಕೃಷಿಯಲ್ಲಿ ಇದ್ದದನ್ನು ಮರೆತು ಬಿಟ್ಟು ರಾಸಾಯನಿಕ ಕೃಷಿಗೆ ಹೋದ್ರೆ ಮಣ್ಣು ಹಾಳಾಯಿತು. ನಿಮ್ಮ ತಂದೆ ತಾಯಿ ಭತ್ತ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಕೇಳಿ, ಮೊದಲು ಬರೀ 10 kg ಯೂರಿಯಾ ಒಂದು ಭತ್ತಕ್ಕೆ ಹಾಕಿಬಿಟ್ರೆ 10 ಕ್ವಿಂಟಾಲ್ ಭತ್ತ ಬರ್ತಾ ಇತ್ತು. ಇವತ್ತು 100 kg ಯೂರಿಯಾ ಹಾಕಿದ್ರು 10 ಕ್ವಿಂಟಾಲ್ ಭತ್ತ ಬರೋದಿಲ್ಲ. ಪದ್ಧತಿಗಳು ನಮ್ಮ ಹತ್ರ ಇದೆ, ನಮಗೆ ಅದು ಬೇಕಾಗಿಲ್ಲ, ಯೂರಿಯಾನು ಬೇಕಾಗಿಲ್ಲ, ನಮಗೆ ಯಾವುದು ಬೇಕಾಗಿಲ್ಲ. ನಾವು ಯಾವ ರೀತಿ ಮಾಡಬೇಕು, ಏನು ಬೆಳೆಸಿದ್ರೆ ಯಾವ ರೀತಿ ಅದಕ್ಕಿಂತ ಜಾಸ್ತಿ ಬೆಳೆಸ್ಬೋದು. ಕೃಷಿ ಶ್ರೀ ಪದ್ಧತಿ ಅಂತ ಭತ್ತ ಮಾಡ್ತಾರೆ. ಇದು 25ರಿಂದ 40-50 ಕ್ವಿಂಟಲ್ ಭತ್ತ ಒಂದು ಎಕರೆಯಲ್ಲಿ ಬೆಳೆಸ್ಬೋದು, ಯಾವ ರಾಸಾಯನಿಕನೂ ಬೇಡ. ಪದ್ಧತಿಯಲ್ಲಿ ಏನು ಅಂದರೆ ನೀರು ಕಡಿಮೆ, ವಾರಕ್ಕೊಂದ್ಸಲ ನೀರು ಬಿಟ್ಟರೆ ಸಾಕು. ಹಳ ಬರ್ತದೆ, ವೀಡ್ಸ್ ಬರ್ತದೆ, ಕಳೆ ಬರ್ತದೆ ಅಂತ ಹೇಳಿದರೆ ಸಣ್ಣ ಸಣ್ಣ ಮೆಷಿನ್ಗಳಿದ್ದಾವೆ ಕೈಯಲ್ಲಿ ದುಡುವಂಥವು. ಮತ್ತು ನಡುವುದು ಒಂದಡಿ ದೂರಕ್ಕೆ ಒಂದೊಂದು ಭತ್ತದ ಸಸಿ ನೆಟ್ಟರೆ ಸಾಕು, ಒಂದು ಭತ್ತದ ಸಸಿ ಅಷ್ಟು ಬರೀ. ಇಲ್ಲಿ ನಾವೇನು ಮಾಡ್ತೇವೆ, 4-5 ಭತ್ತದ ಸಸಿಗಳನ್ನು ಒಂದು ಗುಳಿಯಲ್ಲಿ ಹಾಕ್ಬಿಡ್ತೇವೆ, ಅದನ್ನು ನಡುವಾಗಲೂ ಆಳ ಮಾಡಿ ನಡ್ತೇವೆ. ಅದರಲ್ಲಿ ಎಗ್ಗೆಗಳು ಎಷ್ಟು ಬರ್ತದೆ, ಒಂದು 25-30 ಎಗ್ಗೆಗಳು ಬರ್ತವೆ. ಒಂದೇ ನಡಿ ಚಿಕ್ಕ 13 ದಿವಸದಿಂದ ಒಳಗಿಂದ ಸಸಿಗಳ ನಡಿ 970 ಬಂದಿದೆ ತೆನೆ. ಒಂದು ಸಸಿಯಲ್ಲಿ 970 ತೆನೆ ಬಂದಿದೆ. ಹಾಗಾದ್ರೆ ನಾವು 4-5 ನಟ್ಟುಬಿಟ್ಟು 30-40 ಬರುವಾಗ ನಾವು ಏನು ಮಾಡಿದ್ದೀವಿ, ಒಂದು ಆಳ ಮಾಡಿದ್ದೀವಿ, ಹತ್ರ ನಟ್ಟಿದ್ದೀವಿ. ಕಾಂಪಿಟೇಷನ್, ಒಂದೇ ಬಟ್ಟಲಿನಲ್ಲಿ 4 ಜನ ಊಟ ಮಾಡಿದ್ರೆ ಎಷ್ಟು ಸಿಕ್ಕುತ್ತೆ ಒಬ್ಬರಿಗೆ, ಆ ರೀತಿ ಆಗಿದೆ. ಆ ರೀತಿ ಇಳುವರಿ ಕಡಿಮೆ ಆಗಿದೆ.
ಈ ರೀತಿ ನಾವು ಮಾಡ್ಕೊಳ್ಬೋದು. ನಮ್ಮ ಪದ್ಧತಿಗಳನ್ನೇ ಸರಿಪಡಿಸಿಕೊಂಡು ನಾವು ಮಾಡ್ಕೊಳ್ಬೋದು. ಅಲ್ಲಿ ಏನು ಬೇಕಂತಿಲ್ಲ. ಆ ಭತ್ತದ ಗದ್ದೆಗೆ ನೀರು ವಾರಕ್ಕೆ ಒಂದ್ಸಲ ಕೊಡೋದು, ಅದೇ ನೀರನ್ನು ಅಲ್ಲಿ ಕೆಳಗಡೆ ಒಂದು ಸಣ್ಣ ಹೊಂಡ ಮಾಡಿ ವಾಪಸ್ ಉಪಯೋಗಿಸ್ಕೊಳ್ಳಿ. ನೀರು ಬೇಡವೇ ಬೇಡ. 1 ಎಕರೆ ಭತ್ತ ಬೆಳೆಯುವಲ್ಲಿ ನಮ್ಮ ಕ್ರಮದಲ್ಲಿ ಅಲ್ಲಿ 4 ಎಕರೆ ಭತ್ತ ನಡಿಬೋದು. ಸೊ ಇದೆಲ್ಲ ನೀವು ಅರ್ಥ ಮಾಡಿಕೊಂಡು ತಿಳಿದು ಬಿಟ್ಟು ನಿಮ್ಮ ತಂದೆ ತಾಯಿ ಕಡೆಗೆ ಯಾರು ಕೃಷಿ ಮಾಡ್ತಾರೆ ಅವರಿಗೆ ಹೇಳಿ, ಅವರಿಗೆ ಅರ್ಥ ಆಗದಿದ್ರೆ ಅವರನ್ನು ಕರ್ಕೊಂಡು ಬನ್ನಿ. ನಾನು ಒಂದು ಗ್ಲಾಸ್ ಮಜ್ಜಿಗೆ ಕೊಟ್ಬಿಟ್ಟು ಹೇಳ್ಕೊಡ್ತೀನಿ. ಗೊತ್ತಾಯ್ತಾ? ಸರ್, ಈಗ ನಾವು ನರ್ಸರಿಗಳಿಂದ ಗಿಡಗಳು ತರ್ತೀವಿ, ಇದೆಲ್ಲ ತರ್ಬೇಕಾದ್ರೆ ಚೆನ್ನಾಗಿರ್ತವೆ ಸರ್. ನಾವು ತಂದ್ಮೇಲೆ ಏನೇ ಆರೈಕೆ ಮಾಡಿದ್ರು ಅವು ಆ ಲೆವೆಲ್ಗೆ ಇರಲ್ವಲ್ಲ, ಹಾಳಾಗ್ತಾವಲ್ಲ. ಕಾರಣ ಇಷ್ಟೇ, ಅವ್ರು ಬೆಳೆಸೋದು ರಾಸಾಯನಿಕದಲ್ಲಿ. ರಾಸಾಯನಿಕದಲ್ಲಿ ಹಾಕಿದ್ರೆ ಮೊದಲೊಂದು ಸ್ವಲ್ಪ ದಿವಸ ಚೆನ್ನಾಗಿ ಬರ್ತದೆ, ಹೂ ಬರ್ತದೆ, ನೀವು ಬಂದು ನಟ್ಟು ಬಿಡಿ, ಅದು ಹೋಗ್ಬಿಡ್ತದೆ. ಸಾವಯವದಲ್ಲಿ ನಡಿ, ಅದೇ ಗಿಡವನ್ನು ತಂದು ನೀವು ಸಾವಯವಕ್ಕೆ ಕನ್ವರ್ಟ್ ಮಾಡಿ ನಟ್ಟುಕೊಂಡು ಬನ್ನಿ. ಒಂದು ಗುಲಾಬಿ ಗಿಡ 5 ವರ್ಷದ ಮೇಲೆ ನಿಮ್ಮ ನರ್ಸರಿಯಲ್ಲಿ ತಂದದ್ದು ಬಂದು ಉಳಿದ್ರೆ ನಿಮ್ಮ ಪುಣ್ಯ. ಇದು 15 ವರ್ಷ ಬರ್ತದೆ. ಈಗ ಅಲ್ಲಿ ಬಿಸಾಡಿದೀನಿ ನೋಡಿ ರೋಸು, ಅದು ನೋಡೋರಿಲ್ಲ ಹೇಳೋರಿಲ್ಲ, ಮಳೆದ್ದು ನೀರು ಬಂದ್ಬಿಟ್ಟಿದೆ. ಆಯ್ತಾ? ಹೂ ಬರ್ತಾ ಇದೆ, ಈಗಲೂ ಹೂ ಬರ್ತಾ ಇದೆ, ಸಾಯಿಲ್ಲ. ಬೇರೆ ಅದನ್ನೇ ನೀವು ಅದಕ್ಕೆ ಬಂದು ಸ್ವಲ್ಪ ರಾಸಾಯನಿಕ ಹಾಕಿಬಿಟ್ರೆ ಬೇಗ ಸಾಯ್ತದೆ. ಕಾರಣ ಇಷ್ಟೇ, ಅವುಗಳಿಗೆ ಆಹಾರ ಅದು ಸರಿ ಇಲ್ಲ. ಅಲ್ಲಿ ರಾಸಾಯನಿಕ ಹಾಕಿ ಬೆಳೆದಿರ್ತಾರಲ್ಲ, ಅದನ್ನ ನಾವಿಲ್ಲಿ ಸಾವಯವಗೆ ಕನ್ವರ್ಟ್ ಮಾಡ್ಬೋದಾ? ಈಜಿ, ಬಹಳ ಸುಲಭ. ಎಷ್ಟೇ ರಾಸಾಯನಿಕ ಹಾಕ್ಲಿ, ಒಂದು ಸ್ವಲ್ಪ ಮಜ್ಜಿಗೆ ತಗೊಂಡು ಬಂದು ಅದು ಬುಡಕ್ಕೆ ಹಾಕ್ಬಿಡಿ. ರಾಸಾಯನಿಕ ಹೋಯ್ತು, ಸಾವಯವ ಶುರು ಆಯ್ತು. ಆಗುದಿಲ್ಲ ಅಂತ ಹೇಳಿದ್ರು ಅವರು ಎಲ್ಲ. ಮಜ್ಜಿಗೆ ಹಾಕ್ಬೋದು ನಾವು, ಡೈರಿ ಹಾಲೆಲ್ಲ. ಬೇಡ, ನೀವು ಹೋಟೆಲ್ ವೇಸ್ಟ್ ಮಜ್ಜಿಗೆ ತಗೊಂಡು ಬನ್ನಿ, ಮನೆಯದೇ ಬೇಕಂತಿಲ್ಲ. ಯಾಕಂದ್ರೆ ಮಜ್ಜಿಗೆಯಲ್ಲಿ ಒಂದು ಬೆಸಿಲಸ್ ಒಂದು ಸೂಕ್ಷ್ಮ ಜೀವಾಣು ಇದೆ. ಇದು ಎಲ್ಲ ಕೆಮಿಕಲ್ಸ್ಗಳನ್ನು ತಿಂದುಬಿಟ್ಟು ಹಾಳು ಮಾಡ್ತದೆ, ಅದನ್ನು ಮುಗಿಸಿಬಿಡ್ತದೆ, ಮತ್ತು ಸಾವಯವಕ್ಕೆ ಬಂದ್ಬಿಡ್ತದೆ. ಭಾಳ ಸುಲಭ. ಈಗ ಹೋಗಿ ಒಳ್ಳೆ ಅಧಿಕಾರಿಯವರ ಹತ್ರ ಹೋಗಿ ಕೇಳಿದ್ರೆ ಬರೋದಿಲ್ಲಪ್ಪ, ನೀವು ಹಾಕೊಡಿ ಅಂತ ಹೇಳ್ತಾರೆ. ಯಾಕೆ? ಅವರಿಗೆ ಸಂಬಳ ಸಿಕ್ಕುವುದು ಎಲ್ಲಿಂದ? ಕೆಮಿಕಲ್ಸ್ ಗೊಬ್ಬರ ಮಾರಿಬಿಟ್ಟು ಅದರದ್ದು ಅವ್ರು ಕೊಟ್ಟದ್ರಲ್ಲಿ ಬರೋದು. ಅವರು ಅದು ಇದ್ರ ವಿಚಾರ ನಾನು ಮಾತಾಡಿದ್ರೆ ಎತ್ತಂಗಡಿ ಟ್ರಾನ್ಸ್ಫರ್ ಆಗಿಬಿಡ್ತಾರೆ. ಆಯ್ತಾ? ಅವ್ರು ಹೇಳೋದಿಲ್ಲ. ಅದು ಅಲ್ಲದೆ ರಿಟೈರ್ಡ್ ಆದವ್ರ ಹತ್ರನು ಕೇಳಿ, ಸರಿ ಪುಸ್ತಕದಲ್ಲಿ ಬರ್ತಿದ್ದು ಅದು ಮಾತ್ರ ಹೇಳ್ತದೆ, ನನ್ಗೆ ಬೇರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಕಲಿಕ್ಕೆ ಹೋಗೋದಿಲ್ಲ, ಮನಸ್ಸಿಲ್ಲ, ಅದು ಕಲಿಬೇಕು ಮಾಡಬೇಕು ಅಂತ ಹೇಳುವಂತ. ಕೃಷಿಗೆ ಬಳಕೆ ಮಾಡ್ತಾರಲ್ಲ ಉಪಕರಣಗಳು, ಅದ್ರ ಬಗ್ಗೆ ಏನಾದರೂ ವಿಚಾರಗಳಿದೆ ಸರ್? ಅಂದ್ರೆ ಈ ಸಾವಯವ ಕೃಷಿಗೆ ಮತ್ತೆ ರಾಸಾಯನಿಕ ಕೃಷಿ ಮಾಡಬೇಕಾದ್ರೆ ಕೃಷಿಯ ಈಗ ಉಪಕರಣಗಳೆಲ್ಲ ಬಂದಿದೆ, ತುಂಬಾ ಅಡ್ವಾನ್ಸ್. ಅದು ಎರಡಕ್ಕೂ ಒಂದೇನಾ ಅಥವಾ ಅದನ್ನ ಬಳಸ್ಬೇಕು? ಇಲ್ಲ, ಅದನ್ನು ಬಳಸ್ಬೋದು. ಯಾಕೆ ಉಪಕರಣಗಳನ್ನು ಬಳಸ್ತೇವೆ ಅಂದರೆ ಕಾರ್ಮಿಕರ ಕೊರತೆ, ಮತ್ತೆ ಅವರು ತಿನ್ನುವಂಥ ಆಹಾರದ ಶಕ್ತಿ. ಗೊತ್ತಾಯ್ತಾ? ಉದಾಹರಣೆಗೆ ನಾನು ಒಂದು ಸಣ್ಣ ಉದಾಹರಣೆ. ನನ್ನಲ್ಲಿ ಈಗ 35 ವರ್ಷದ ಹಿಂದೆ ಒಬ್ಬ 100 ಚೀಲ ಗೊಬ್ಬರ ತುಂಬಿಸಿ ಹೊಲಿದು ರೆಡಿ ಮಾಡಿ ಇಡ್ತಾನೆ. ಇವತ್ತಿನ ಕಾರ್ಮಿಕರಿಂದ 25 ಮಾಡೋಕ್ಕಾಗಲ್ಲ. ಅವ್ರು ತಿನ್ನುವಂಥ ಆಹಾರ ಅದರಲ್ಲಿ ಶಕ್ತಿ ಇಲ್ಲ. 5 ನಿಮಿಷಕ್ಕೊಂದ್ಸಲ ನೀರಿನ ವಾಟರ್ ಬಾಟ್ಲ್ ಅವ್ರ ಕೈಯಲ್ಲೇ ಇರಬೇಕು ಅಂತ. ಆ ಶಕ್ತಿಗಳನ್ನು ಕಳ್ಕೊಂಡಿದ್ದೀವಿ ನಾವು. ಮೂಲ ಆಹಾರ, ಕೃಷಿ ಮೂಲ ಆಹಾರ. ಉದಾಹರಣೆ ಹೇಳ್ತೇನೆ, ನಾನು ಎಷ್ಟು ಅಂತ ಒಂದು ಕೆಟ್ಟ ಸ್ಥಿತಿಯಲ್ಲಿಂದ ಮತ್ತೆ ಈ ರೀತಿ ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡೋಕೆ ಶಕ್ತಿ ಬಂತು. ನಾನು ಏನು ತಿಂತೀನಿ ಅಂತ ಒಂದು 4 ಡ್ರೈ ಫ್ರೂಟ್ಸ್ ಬೆಳಿಗ್ಗೆ ತಿಂತೀನಿ, ಒಂದೆರಡು ಫ್ರೂಟ್ಸ್ ಕಟ್ ಮಾಡಿ ತಿಂತೀನಿ, 1 ಗ್ಲಾಸ್ ಮಜ್ಜಿಗೆ ಕುಡಿತೀನಿ, ಮುಗೀತು ಬೆಳಿಗ್ಗಿದ್ದು. ಅನ್ನನೂ ಇಲ್ಲ, ಸಾಂಬಾರು ಇಲ್ಲ, ಯಾವುದೂ ಇಲ್ಲ, ಚಪಾತಿ ಇಲ್ಲ, ದೋಸೆ ಇಲ್ಲ, ಎಂಥದ್ದು ಇಲ್ಲ. ಮಧ್ಯಾಹ್ನ ಏನು ಮಾಡ್ತೀನಿ, ಒಂದಿಷ್ಟು ಮೊಸರನ್ನ, ಒಂದೆರಡು ತರಕಾರಿ ಬೇಯಿಸಿದ್ದು ತಿಂತೀನಿ, ಮುಗೀತು. ರಾತ್ರಿಗೆ ಆ ತರಕಾರಿ ಬೇಯಿಸಿದ್ದನ್ನು ತಿಂದ್ಬಿಡ್ತೀನಿ. ಅಷ್ಟರಲ್ಲಿ ನನ್ನ ಜೀವನದ ಆಹಾರ ಪದ್ಧತಿ ಅಷ್ಟು. ಬೇರೆ ತಿನ್ಬೇಕು ಅಂತ ಬೇರೆ ತಿನ್ಬೇಕಂದ್ರೆ ಯಾರಾದ್ರೂ ನೆಂಟರು ಬಂದ್ರೆ ಏನಾದ್ರು ತಿನ್ಬೇಕಾದ್ರೆ ತಿನ್ಬೋದು, ಸ್ವಲ್ಪ ತಿನ್ನಿ, ಅದಕ್ಕೆ ಕಂಟ್ರೋಲ್ ಮಾಡ್ಕೊಳ್ಳಿ. ಎಲ್ಲರೂ ಕೇಳ್ತಾರೆ, ನೀವು ಒಬ್ಬರೇ ಇದ್ದೀರಾ, ಅಡುಗೆಯವರು ಇಲ್ಲ, ಯಾರೂ ಇಲ್ಲ, ನೀವು ರಾತ್ರಿ ಒಬ್ರು ಎಂತ ಮಾಡ್ತೀರಾ ಅಂತ. ಹೆದರಿಕೆ ಆಗೋದಿಲ್ಲ, ನನಗೆ ಏನಾಗೋದಿಲ್ಲ. ಅಷ್ಟೇ ಇದರಲ್ಲಿ ಹೊಟ್ಟೆ ತುಂಬುತ್ತೆ, ಏನು ತಿನ್ಬೇಕಂತಲೂ ಆಗೋದಿಲ್ಲ.
ಆದರೆ ಏನು ಮಾಡ್ತೇನೆ, ನೆಂಟರು ಬಂದಾಗ ಅವರ ಸಮಾಧಾನಕ್ಕೆ ನಾನು ಕಡಿಮೆ ತಿಂದರೆ ಅವರು ಕಡಿಮೆ ತಿಂತಾರಂತ ಸ್ವಲ್ಪ ಅವ್ರ ಜೊತೆಯಲ್ಲಿ ಏನಾರು ಮಾಡಿ ತಿಂತೀನಿ ಅಷ್ಟೇ. ಇಲ್ಲೇ ತಿನ್ಬೇಕಂದ್ರೆ ಆಚೆ ಬರೋದೇ ಇಲ್ಲ. ನಾವು ಕಂಟ್ರೋಲ್ ಮಾಡ್ಕೊಂಡಿದ್ದಾಗೆ. ಶುಗರ್ ಇತ್ತು ಆಗ, ಎಷ್ಟು ದಿವಸಕ್ಕೆ ಟ್ಯಾಬ್ಲೆಟ್ಸು, ಇಂಜೆಕ್ಷನ್, ಅದು ಇದು ಎಲ್ಲ ತಗೊಳ್ತಾ ಇದ್ವಿ, ಯಾವುದೂ ಇಲ್ಲ, ಟೆಸ್ಟ್ ಮಾಡೋದೇ ಇಲ್ಲ ಈಗ. ಅದೇನು ಶುಗರ್ದೇನು ಇಲ್ಲಿ ಒಂದು ಬಡ್ಲಿ ಗಿಡ ಇದೆಯಲ್ಲ, ಗಿಡ ಇದೆ, ಅದನ್ನ ಯೂಸ್ ಮಾಡ್ತೀರಾ ಸರ್? ಅದನ್ನು ನಾನು ಈಗ ಯೂಸ್ ಮಾಡೋದಿಲ್ಲ, ಮೊದಲು ಮಾಡೋಣ ಅಂತ ಅಂದಿಟ್ಟಿದ್ದು. ಅದು ಬೇಕಾದಷ್ಟು ಬೆಳೀತಿದೆ. ಅದು ಸಾವಯವದಲ್ಲಿ ಅದಕ್ಕೆ ಲೆಕ್ಕನೇ ಇಲ್ಲ. ಒಳ್ಳೆ ಕಳೆ ಸರ್, ಬೆಲ್ಲ ಅದನ್ನ ಯಾವ ರೀತಿ ಬಳಕೆ ಮಾಡೋದು ಸರ್? ಏನಿಲ್ಲ, ವೀಳ್ಯದಲ್ಲಿ ತಿಂದಾಗೆ ತಿಂದುಬಿಡಿ. ಎಲೆ ತಿನ್ನೋದು? ಎಲೆ ತಿನ್ನೋದು, ಬೇರು ಕಾಂಡ ಎಲ್ಲ ಏನು? ಬೇರೆ ಕಾಂಡ ಏನು ಬೇಡ, ಎಲೆ ತಿಂದುಬಿಟ್ಟು ಅದು ಇದಾಗ್ಬಿಡುತ್ತೆ. ಸೊ ಆಹಾರದಲ್ಲಿ ಕೂಡ ನೀವು ಕಂಟ್ರೋಲ್ ಮಾಡ್ಕೊಳ್ಬೋದು. ಅಶ್ವತ್ಥ ವೃಕ್ಷ, ಕೃಷ್ಣ ಅಶ್ವತ್ಥ ಸರ್ವ ವೃಕ್ಷಾಣಂ ಅಂತ ಹೇಳ್ತಾರೆ. ಅಲ್ಲೇ ಎಲ್ಲಾ ವೃಕ್ಷಗಳಲ್ಲೂ ನಾನು ಅಶ್ವತ್ಥ ವೃಕ್ಷ ಅಂತ. ಅದಕ್ಕೆ ಎಕ್ಸಾಂಪಲ್ಲು ನೀವು ಸಿನಿಮಾಗಳಲ್ಲಿ ನೋಡಿ, ಇಲ್ಲಿ ಮಲೆನಾಡಲ್ಲಿ ಎಷ್ಟು ಅಶ್ವತ್ಥ ವೃಕ್ಷಗಳಿಲ್ಲ, ಬದುಕಲ್ಲ ಇಲ್ಲಿ ಅಂತ ಹೇಳ್ತಾರೆ. ಆದ್ರೆ ನೀವೆಲ್ಲ ನೋಡಿ ಪಂಚಾಯತಿಗಳೆಲ್ಲ ನಡೀತಲ್ವಾ ಸಿನಿಮಾಗಳಲ್ಲಿ, ಹಳ್ಳಿ ಸೀನಲ್ಲಿ ನೋಡಿ ಪಂಚಾಯತಿಗಳೆಲ್ಲ ಎಲ್ಲಿ ಮಾಡ್ತಾರೆ ಹೇಳಿ ಮಕ್ಳೇ? ಊರ್ ಮುಂದೆ ಒಂದು ದೊಡ್ಡ ಹರಳಿ ಮರ ಇರುತ್ತೆ, ಅದಕ್ಕೆ ಅರಳಿ ಮರದಲ್ಲಿ ಕಟ್ಟೆ ಕಟ್ಟಿರ್ತಾರೆ, ಮತ್ತೆ ನಾಗರ ಕಲ್ಲುಗಳನ್ನ ಅಲ್ಲಿ ಇಡ್ತಾರೆ. ಅಲ್ಲಿ ನಾಗರ ವಾಸ ಆಗಿದೆ ಅಂತ. ಯಾಕೆಂದ್ರೆ ಆಗಿನ ಜನ ಎಷ್ಟು ಬುದ್ಧಿವಂತಂದ್ರೆ, ಅಲ್ಲಿ ನಾಗರ ಕಲ್ಲು ಇಡ್ಲಿಲ್ಲ ಅಂದ್ರೆ ಈ ಜನ ಇದನ್ನು ಉಳಿಸಲ್ಲ ಅಂತ ಗೊತ್ತಿತ್ತು ನೆಕ್ಸ್ಟ್ ಜನರೇಷನ್. ಅದಕ್ಕೆಲ್ಲ ಈ ನಾಗರ ವಾಸ ಇದೆ, ಇದನ್ನ ಕಡಿಬಾರ್ದು, ಇದನ್ನ ಪೂಜಿಸ್ಬೇಕು. ಮತ್ತೆ ಊರಿನಲ್ಲಿ ವಯಸ್ಸಾದ ಹಿರಿಯವರೆಲ್ಲ ಅಲ್ಲೇ ಕೂರ್ತಾರೆ ಹರಳಿ ಕಟ್ಟೆ ಮೇಲೆ, ಸಣ್ಣ ಸಣ್ಣ ಮಕ್ಕಳು ಸತ ಅಲ್ಲೇ ಆಡ್ತಾರೆ. ಈಗ ಸರಿ ಹೇಳಿದಾಗೆ ಕಸ ಆಗತ್ತೆ, ಎಲೆ ಬೀಳತ್ತೆ ಅಂತೆಲ್ಲ ನಾವು ಗುಡಿಸಿ ತೆಗೆಯೋ ಲೆವೆಲ್ಗೆ ಆಗಿದೆ. ಮತ್ತೆ ಏನು ಕಾಯಿಗಳು ನೋಡಿ, ಕೆಲವೊಂದು ಧಾತ್ರಿ ಫಲಂ ಸದಾ ನೈವೇದ್ಯಂ ಅಂತ ಹೇಳ್ತಾರೆ, ಸದಾ ಪಥ್ಯಂ ಅಂತ. ಪಥ್ಯ ಅಂದ್ರೆ ಔಷಧಿ ನೋಡಿ. ಭೂಮಿಯ ಸಾರವನ್ನು ಹೀರ್ಕೊಂಡು ಬೆಳೆಯುವಂತಹ ಹಣ್ಣುಗಳು ಎಲ್ಲದೂ ಉಪಯೋಗಕಾರಿ ಅಂತೆ. ನಾವು ಕೌಟೆಕಾಯಿ ನೋಡಿ ತಿನ್ನಲ್ಲ, ಕಹಿ ಅಂತೀವಿ, ಆದ್ರೆ ಔಷಧಿ ಗುಣ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ ಹೇಳಿ? ಕೌಟೆಕಾಯಿ ಅಂತೀವಲ್ಲ, ಅದನ್ನ ಯಾವಾಗ ಬಳಸ್ತೀವಿ ಹೇಳಿ ನೋಡಿ? ಉಗುರು ಸುತ್ತು ಅಂತ ಆಗತ್ತೆ, ಗೊತ್ತಾ? ಉಗುರು ಸುತ್ತು ಅಂತ ಆಗತ್ತೆ. ಈಗೆಲ್ಲ ಸರಿ ಏನ್ ಬಿಡ್ತಾರೆ ಉಗುರು ಸುತ್ತಾದ್ರೆ? ಹಿಂದೆಲ್ಲ ಆ ಕೌಟೆಕಾಯಿನ ಆ ಬೆಟ್ಟಿ, ಯಾವ್ದು ಬೆಟ್ಟಿಗೆ ಉಗುರು ಸುತ್ತಾಗಿರುತ್ತೆ ಅದಕ್ಕೆ ಅದನ್ನ ಹಾಕೊಳ್ಳೋ ನೋಡಿ. ಅದ್ರಲ್ಲಿ ಔಷಧಿ ಗುಣ ಇತ್ತಂತೆ, ವಿಷದ ಅಂಶವನ್ನ ಹೀರಿಕೊಳ್ಳೋ ಕೌಟೆಕಾಯಲ್ಲಿ ಬಹಳಷ್ಟು ಗಿಡಗಳಲ್ಲಿ ಔಷಧಿ ಅಂಶ ಇದೆ. ನೀವು ಯಾವ್ದು ಬೇಡ, ಕಸ ಅಂತ ಹೇಳಿ ನಾವು ಕಟ್ಟು ಬಿಸಾಡ್ತೀವಲ್ಲ, ಪಾರ್ತೆ ನೀವು ಒಳ್ಳೆ ಗೊಬ್ಬರ. ಹೂ ಬರೋ ಮೊದಲು ಕಟ್ ಮಾಡಿ ಗೊಬ್ಬರಕ್ಕೆ ಉಪಯೋಗಿಸಿ, ಅದರಲ್ಲಿ ಒಳ್ಳೆ ಗೊಬ್ಬರ ಬರೋದಿಲ್ಲ. ಇನ್ನು ಲಂಡನ, ಚದುರಂಗ, ಇನ್ನೂ ಏನೋ ಹೇಳ್ತಿರಲ್ಲ ಅದಕ್ಕೆ, ಗುಲಾಬಿ, ಸೀಮೆ ಸೀಮೆ, ಕಾಡು ಗುಲಾಬಿ, ಕಾಡು ಗುಲಾಬಿ, ಸೀಮೆ ಸೀಮೆ, ಅದ್ರಲ್ಲಿ ದಿವಸ ಎಲೆ ತೊಳೆದು ಬಿಟ್ಟು ಒಂದು 5 ಎಲೆ ತಗೊಂಡು ತಿಂತಾ ಬನ್ನಿ, ಕ್ಯಾನ್ಸರ್ ರೋಗನೇ ಬರೋಲ್ಲ. ಸರ್ ಆದ್ರದ್ದು ಬೇಲಿ ಸಣ್ಣ ಮುಳ್ಳು ಮತ್ತು ಗಾಯ ಆದಾಗ ಅರ್ದ್ಬಿಟ್ಟು ಸ್ವಲ್ಪ ಗಾಯ ಆದ್ರೆ ಹಿಂಗೆ ನಮ್ಮ ಅಜ್ಜಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಅವರು ಎಲೆ ಅಡಿಕೆ ಹಾಕ್ತಾ ಇದ್ರು. ಅಂದ್ರೆ ಎಲೆ ಅಡಿಕೆ ಹೊಗೆ ಸೊಪ್ಪು ಹಾಕ್ತಾ ಇರ್ಲಿಲ್ಲ, ಆದ್ರೂ ಎಲೆ ಅಡಿಕೆ ಹಾಕುದು ಬೇಡ ನೀವು, ಅದ್ರದ್ದು ಎಲೆ ತಂದ್ಬಿಟ್ಟು ಅದ್ರ ಕಾಯಿ ಉಂಟು ಅದನ್ನ ತಗೊಂಡು ಎಲೆ ಅಡಿಕೆ ಹಾಕಿ ತಿನ್ನಿ ಅಂತ ಹೇಳಿದ್ರು. ಅದ್ರ ಒಳಗುಟ್ಟೆ ಏನು ಅಂತ ಹೇಳಿದ್ರೆ ರೋಗಗಳನ್ನು ನಿವಾರಣೆ ಮಾಡೋದು. ಗೊಬ್ಬರಕ್ಕೂ ಫಸ್ಟ್ ಕ್ಲಾಸ್ ನಂಬರ್ 1 ಅದು. ಅದರಲ್ಲಿ ನೀವು ಅದನ್ನು ಇದು ಮಾಡಿಬಿಟ್ಟು ಏನು ಲಿಕ್ವಿಡ್ ಮಾಡಿಬಿಟ್ಟು ದ್ರಾವಣ ರೂಪದಲ್ಲಿ ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡಿ, ಗಿಡಗಳ ರೋಗಗಳು ಬರೋದು ಕಂಟ್ರೋಲ್ ಆಗುತ್ತೆ. ಲಂಟನದ್ದು ಭಾಳಷ್ಟು ಉಂಟು. ನೀವು ದಾತ್ರಿ ಅಂತ ಹೇಳಿದ್ರಲ್ಲ ಸರ್, ಇಲ್ಲ ಇಲ್ಲಿ ಇಲ್ಲಲ್ಲ, ಈ ಕಡೆ ಇಲ್ಲ, ಬಯಲು ಸೀಮೆ ಯಾವುದು? ಅದೇ ಸರ್, ಅದು ಗುಲಾಬಿ ಹೇಳಿದ್ರೆ ಇಲ್ಲಪ್ಪ, ಬೇಕಾದಷ್ಟು ಇದೆ. ಎಷ್ಟು ಬೇಕಾದಷ್ಟು ಬೆಳೆ. ಅಂದ್ರೆ ನಾವೇನ್ ಮಾಡ್ತೀವಿ, ಕಡ್ದು ಹಾಕ್ಬಿಡ್ತೀವಿ. ಯಾಕಂದ್ರೆ ಬೇಜಾನ್ ಅದು ಬೆಳೆಯುತ್ತಲ್ಲ. ಬೇಕಾದಷ್ಟು ಬೆಳೀತಾರೆ ಅಂತ ಹೇಳಿ. ಇನ್ನು ನಿಮ್ಮ ದಾತ್ರಿ ಅಂತ ಹೇಳಿದ್ರಲ್ಲ, ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿ ಪೂಜೆ ಮಾಡ್ತಾರೆ. ಯಾಕೆ ಪೂಜೆ ಮಾಡ್ತಾರೆ? ಅದರಲ್ಲಿ ಅಷ್ಟು ಔಷಧಿಗಳಿದ್ದಾವೆ, ಬಹಳ ಒಳ್ಳೆಯ ಇದು. ಕೆಲವು ತಂತ್ರಜ್ಞಾನ ನಿಮಗೆ ಯಾರಾದರೂ ಗಿಟ ಮಾಡಿದರೆ ಅದನ್ನು ಉಪಯೋಗಿಸ್ಕೊಂಡು ಏನು ಮಾಡಿ ಯಾಕೆ ನಿವಾರಿಸ್ಬೋದು, ನಿಮ್ಗೆ ಅವ್ರು ಮಾಡಿದ್ದು ನಿಮ್ಗೆ ಏನೂ ಆಗಬಾರ್ದು ಅಂತ ಹೇಳುವಂಥದ್ದು ಅದೆಲ್ಲ ಉಪಯೋಗಿಸ್ಲಿಕ್ಕೆ ಆಗುತ್ತೆ. ನೆಲ್ಲಿಕಾಯಿ, ಬೆಟ್ಟದಲ್ಲಿ ಅದು ಅದರಲ್ಲಿ ಆ ಶಕ್ತಿ ಇದೆ ಅಂತ ಅದಕ್ಕೆ ಬಳಕೆ ಮಾಡ್ತಾರೆ. ಬಳಕೆ ಮಾಡ್ತಾರೆ. ಅದರ ಎಲೆಯನ್ನು ಉಪಯೋಗಿಸ್ಕೊಂಡು ಮಂತ್ರ ಹೇಳಿಬಿಟ್ಟು ಮಾಡಿದರೆ ಎಷ್ಟೋ ಇದಾಗುತ್ತೆ. ಬೇಕಾದಷ್ಟು ತಂತ್ರಜ್ಞಾನ ಇದೆ. ನಮಗೆ ನಾವು ಅವ್ರಿಗೇನು ಹಾಳು ಮಾಡಲ್ಲ, ಅವರು ನೀನು ಸತ್ತೋಗಂತ ನಾವು ಹೇಳಲ್ಲ,
ನಮಗೇನು ಮಾಡೋಕ್ಕಾಗ್ಬಿಡುದು ಆಗೋದಿಲ್ಲ ಅದೆಲ್ಲ ಮಾಡಿದ್ವಿ ನಮಗೇನ್ ಆಗ್ಬಾರ್ದು ಅವರಿಂದ. ಅವರಿಂದ Negative energy ನೆಗೆಟಿವ್ ಬರ್ಬಾರ್ದು. ಎನರ್ಜಿ ಕಂಪ್ಲೀಟ್ ಅದು ಆ ಪವರ್ ಇದೆ ಅದಕ್ಕೆ ಇದೆ, ಆ ಗಿಡಗಳಿಗೆ ಪವರ್ ಇದೆ. ಸರ್ ಈಗ ಮನೆಯಲ್ಲಿ ಎಂಟ್ರೆನ್ಸ್ ಅಲ್ಲೆಲ್ಲ ಅಲೆವರೆಲ್ಲ ಕಟ್ಟಿದ್ರೆ ದುಷ್ಟಶಕ್ತಿಗಳೇನು ಎಂಟ್ರಿ ಆಗಲ್ಲ ಅಂತ ಅದು ನಿಜಾನ ಸರ್? ನಿಜ. ಏನಂತ ಗುಣ ಏನು? ಅದರಲ್ಲಿ ರಿಫ್ಲೆಕ್ಟಿಂಗ್ ದಿ ನೆಗೆಟಿವ್ ಇದು ಹಾ. ಫೋರ್ಸ್, ಓನ್ಲಿ ಪಾಸಿಟಿವ್ ಫೋರ್ಸ್ ಆರ್ ಆಗಲಿ. ಇನ್ನು ಒಂದು ಈ ಬೇರೆ ಬೇರೆ ಇದು ಇದೆ, ಕ್ರಿಸ್ಟಲ್ನಲ್ಲಿ ಇದೆ, ಈ ಎಲೆಗಳಲ್ಲಿ ಇದ್ದಾವೆ. ತೆಂಗಿನಕಾಯಿ ಮಂತ್ರ ಮಾಡಿ ಇಟ್ಬಿಟ್ಟು ಅದರಲ್ಲಿ ಬರ್ತದೆ. ಬೇಕಾದಷ್ಟು ಅದು ಮಾಡ್ಕೊಳ್ಬೋದು. ನಾವು ಒಬ್ರು ಮಾಡಿದ್ರು ನನ್ನ ಭಾಳ ಹಾಳಾಯಿತು ಅಂತ ತಲೆ ಕೆಡಿಸುವ ಪ್ರಶ್ನೆಗಳೇ ಇಲ್ಲ. ಸಣ್ಣ ಸಣ್ಣ ವಿಚಾರಗಳು ಮಕ್ಕಳೇ ನೀವು ಕೇಳಿಕೊಂಡು ನೋಡಿಕೊಂಡು ಮೂಢನಂಬಿಕೆ ಅಂತ ಹೇಳಿ ನಂಬಲಿಕ್ಕೆ ಹೋಗ್ಬೇಡಿ. ಅದನ್ನು ಬೇಕಾದ್ರೆ ನೀವು ಸಣ್ಣ ರೀತಿಯಲ್ಲಿ ಒಂದು ಪರೀಕ್ಷೆ ಮಾಡ್ಕೊಳ್ಳಿ, ಸಣ್ಣ ಸಣ್ಣ ರೀತಿಯಲ್ಲಿ ಪರೀಕ್ಷೆ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ ಏನು ಅಂತ ಹೇಳಿ. ಇಷ್ಟನ್ನು ನೀವು ಹೇಳಿದಂಥ ವಿಚಾರಗಳನ್ನು ನೀವು ನಿಮ್ಮಲ್ಲೇ ಇನ್ನೊಂದು 20 ಸಲ ನೀವು ಮನೆಯಲ್ಲಿ ಆಲೋಚನೆ ಮಾಡಿಕೊಂಡು ಮಾಡೋಕ್ಕೆ ಹೋಗ್ಬಿಟ್ರೆ ನೀವೇ ಬುದ್ಧಿವಂತರಾಗ್ತೀವಿ. ಸರ್ ಹುಣಸೆ ಮರನ ಮನೆ ಹತ್ರ ಬೆಳಿಬೋದು, ಹುಣಸೆ ಗಿಡ ಅಂದ್ರೆ ಆಕ್ಸಿಜನ್ ಕಡಿಮೆ ಆಕ್ಸಿಜನ್ ರಿಲೀಸ್ ಮಾಡುತ್ತೆ ಅಂತ ಅಷ್ಟೇ. ಅಲ್ಲ ಅದಕ್ಕೆ ಯಾಕೆಂದ್ರೆ ಯಾರು ಬೆಳಿರೋ ಊರು ಹೊರಗಡೆ ಆಗ್ತಾರೆ, ಸ್ವಲ್ಪ ನೆಗೆಟಿವ್ ಇದಿದೆಯಲ್ಲ, ಇಲ್ಲ 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 ಅದಕ್ಕೆ ಕೇಳಿ. ಉಸಿರಾಡ್ಲಿಕ್ಕೆ ತೊಂದರೆ ಆಗುತ್ತೆ ಅಂತ ಅಷ್ಟೇ. ಸರ್ ಮೂಲ ನೀವು ಎಲ್ಲ ಹೇಳೋದು ಏನು ಅಂದ್ರೆ ಗೋ ಸಾಕಾಣಿಕೆ ತುಂಬಾ ಇಂಪಾರ್ಟೆಂಟ್. ಸಾಕಾಣಿಕೆ. ಗೋವಿನಿಂದ ಬರುವಂತಹ ಗೊಬ್ಬರ, ಗಂಜಲ ಪ್ರತಿಯೊಂದನ್ನು ಸಾವಯವ ಕೃಷಿಗೆ ಮೂಲವಾಗಿ ಬೇಕಾಗುತ್ತೆ. ಬಟ್ ಈ ಗೋ ಸಾಕಾಣಿಕೆನೇ ಇಲ್ವಲ್ಲ ಸರ್, ಯಾರ್ಯಾರು ದನ ಇದ್ಬದ್ದವೆಲ್ಲ ಮಾರಿ ಎಲ್ಲ ಡೈರಿ ಹಾಲು ತಂದ್ಕೊಂಡು ಕುಡಿಯಲ್ಲ. ಈಗ ಶುರು ಮಾಡಿದ್ದಾರೆ ಮೇಡಮ್. ನಾನು ಹೇಳ್ತೇನೆ, ನನ್ನಲ್ಲಿ ಈ ಕೋವಿಡ್ ಬಂದ ಮೇಲೆ ನನ್ನಲ್ಲಿಗೆ ಒಂದು ಚಂಡೀಗಢದಿಂದ ಮಹಾರಾಷ್ಟ್ರ, ಕೇರಳ, ಆಂಧ್ರ ಪ್ರದೇಶದಿಂದ ಬಂದಂಥ ಕೃಷಿಕರು 40-50 ಸಾವಿರ ಕೃಷಿಕರು ಬಂದಿದ್ದಾರೆ. ಭಾಳಷ್ಟು ಜನ ಈಗ ಶುರು ಮಾಡಿದ್ದಾರೆ ಗೋ ಸಾಕಾಣಿಕೆ. ಐ ಟಿ ಕಂಪನಿಯಲ್ಲಿ ಇದ್ದವರು ಅವರು ಬಂದು ದನ ಸಾಕೊಂಡಿದ್ದಾರೆ. ಇಲ್ಲಿ ಬರ್ತಾ ಇದ್ದಾರೆ. ಇವತ್ತು ಮಲೆನಾಡು ಗಿಡ್ಡ ಕೊಡಿ, ನನಗೆ ಮಲೆನಾಡು ಗಿಡ್ಡ ಕೊಡಿ ಅಂತ ಬೇಕಾದಷ್ಟು ಬರ್ತದೆ. ಏನಿತ್ತು ಮೊದಲು ಮಲೆನಾಡು ಗಿಡ್ಡ ಅಂದರೆ 2,000-3 ಸಾವಿರಕ್ಕೆ ದನ ಮಾರ್ತಾ ಇದ್ರು. ಇವತ್ತು 25 ಸಾವಿರ, ಸಿಕ್ಕುದು ಇಲ್ಲ, ರೇಟ್ ಅಷ್ಟು ಜಾಸ್ತಿ ಆಗಿದೆ. ಅದಷ್ಟು ಪವರ್ ಇದೆ. ಗಿರ ಅಂತ ಹೇಳ್ತಾರೆ, ನಿಜವಾಗಿ ಗಿರಿಗಿಂತ ಮಲೆನಾಡು ಗಿಡ್ಡ ಬೆಟರ್. ಗಿರನೂ ದೇಶಿದ್ದನೇ, ಅದರಲ್ಲಿ ಅಂದರೆ ರಿಸರ್ಚ್ ಮಾಡಿದ್ದಾರೆ, ಚಿನ್ನದ ಅಂಶ ಇದೆ ಅಂತ ಹೇಳ್ಬಿಟ್ಟು. ನಾವು ಇದರಲ್ಲಿ ಮಲೆನಾಡು ಗಿಡ್ಡದಲ್ಲಿ ಅದಕ್ಕಿಂತ ಜಾಸ್ತಿ ಚಿನ್ನದ ಅಂಶ ಇದೆ. ಮಕ್ಕಳೇ ಆದಷ್ಟು ಮನೆಯಲ್ಲಿ ನಿಮಗೆ ಹಸು ಸಾಕಾಣಿಕೆಗೆ ಜಾಗ ಇದ್ದರೆ, ಅಂದರೆ ಕೊಟ್ಟಿಗೆ ಅದೆಲ್ಲ ಇರುತ್ತಲ್ವಾ, ಇದ್ಬದ್ದಿದ್ದ ದನಗಳೆಲ್ಲ ಮಾರಿದ್ದಾರೆ. ಇವಾಗ ನಾವೇ ಡೈರಿ ಹಾಲು ಕೊಂಡ್ಕೊಳ್ತಾ ಇದ್ವಿ. ಜಾಗಗಳಿದ್ರೆ ಮುಂದೆ ಫ್ಯೂಚರಲ್ಲಿ ನಿಮ್ಮ ಆಡಳಿತ ನಡೆಯುವಂಥ ಟೈಮಲ್ಲಿ ಹಸು ಸಾಕಾಣಿಕೆ ಮಾಡಿ ಮಕ್ಕಳೇ, ಹಸು ಸಾಕಾಣಿಕೆ ಮಾಡಿ. ತುಂಬ ಒಳ್ಳೆಯದು ಅದು. ಅದು ಕಡಿಮೆಯಾಗಿ ನಮ್ಮ ಕೃಷಿ ತುಂಬ ಹಿಂದುಳಿದೆ. ಮತ್ತು ನಾವು ತಿನ್ನುವಂಥ ಆಹಾರದಲ್ಲಿ ಫಲವತ್ತತೆ ಇದು ಇಲ್ಲ, ಏನು ವಿಟಮಿನ್, ಪ್ರೋಟೀನ್ ಅದೆಲ್ಲ ಕಡಿಮೆ ಆಗಿದೆ. ಇಲ್ಲ ಯಾರ ಮನೆಯಲ್ಲೂ ಈಗ ಹಸುಗಳಿಲ್ಲ. ಇದು ಯಾವ ಮಕ್ಕಳ ಮುಂಚೆ ಎಲ್ಲ ಸಾಕ್ತಿದ್ರಲ್ಲ, ಎಷ್ಟು ಜನ ಮನೇಲಿ ಹಸು ಇದೆ? ಕೈ ಎತ್ತಿ. ಹಸು ಸಾಕಿದ್ದೀರ ಅಂದ್ರೆ ಇದು ಜರ್ಸಿ ಇದೆಲ್ಲ ಜರ್ಸಿ ಹಸು ಅಲ್ಲ, ನಾಟಿ ಹಸು, ಮಲ್ನಾಡ್ ಗಿಡ್ಡ ಆ ಥರದ್ದೆಲ್ಲ. ನೋಡಿ, ನನ್ನ ಕತೆ ಹೇಳ್ತೇನೆ ನಾನು. 40 ವರ್ಷದ ಹಿಂದೆ ಒಂದು ಹಸು, ಕೇಳಿಸ್ಕೊಳ್ಳಿ, ಒಂದು ಕರು ತಗೊಂಡಿದ್ದೆ. 40 ವರ್ಷದ ಹಿಂದೆ. ಇವತ್ತು 60 ಉಂಟು. ಇದರ ಮಧ್ಯದಲ್ಲಿ ಗಂಡು ಕರುಗಳನ್ನೆಲ್ಲ ಸೇಲ್ ಮಾಡಿದ್ದೀನಿ. 9-10 ಕರುಗಳಾಗಿಬಿಟ್ರೆ ನಾನು ಇಡಕ್ಕೆ ಜಾಗ ಇಲ್ಲ ಅಂತೇಳಿ ಎಲ್ಲ ಸೇಲ್ ಮಾಡಿದ್ದೀನಿ. ಡಿಮಾಂಡ್ ಬಂದರೆ ಆಯ್ತು ಕೊಡೋದು ಅಂತೇಳಿ. ಮೊನ್ನೆನೂ ಒಂದು 10 ಕೊಟ್ಟಿದ್ದೀನಿ. ಅಂದರೆ ಇವತ್ತು 60 ಉಳಿದಿದೆ. ಅದುವಾಗ ಆಗ್ತಾ ಇರ್ತವೆ ಚೆನ್ನಾಗಿ ಒಳ್ಳೆ. ಮತ್ತು ಇನ್ನೊಂದು ಹೇಳ್ತೀನಿ ನಿಮಗೆ, ಈ ಹಸುಗಳಿದಾವಲ್ಲ ಎಷ್ಟು ಚೆನ್ನಾಗಿ ಅಂತಿದೆ. ಬೆನ್ನು ಒರೆಸ್ಬಿಟ್ಟು ದಿವಸ ಮೈ ಒರೆಸಿಬಿಟ್ಟು ಇದು ಮಾಡಿಕೊಂಡು ಸ್ವಲ್ಪ ಅದನ್ನು ಮಾತಾಡಿದೆ. ಹೆಣ್ಣು ಕರಂದ್ರೆ ಹೆಣ್ಣು ಕರೆ ಆಗುತ್ತೆ, ಗಂಡು ಕರಂದ್ರೆ ಗಂಡು ಕರ ಆಗುತ್ತೆ. ಅವುಗಳಷ್ಟು ಟೆಕ್ನಾಲಜಿ ಅಷ್ಟು ಇದಾಗಿದೆ. ಪ್ರೀತಿ, ನೀವು ಎಷ್ಟು ಪ್ರೀತಿ ಅದಕ್ಕೆ ಉಪಯೋಗಿಸ್ತೀರಿ, ನೀವೇನು ಮಾತಾಡಿದ ಅದು ಅರ್ಥ ಆಗ್ತದೆ. ಪ್ರತಿಯೊಂದಕ್ಕೂ ಇದೆ. ಗಿಡಗಳು ಹಾಗೇನೆ ಮಾತಾಡ್ತೇವೆ. ಇವತ್ತು ಗಿಡಗಳ ಜೊತೆ ಮಾತಾಡ್ತೇವೆ. ನೀವು ಮ್ಯೂಸಿಕ್ ಕೊಟ್ಟರೆ ಮಾತಾಡ್ತೇವೆ. ಅವುಗಳ ಮ್ಯೂಸಿಕ್ ಬೇರೆ ಇದೆ. ಇನ್ನೊಂದೇನು ಗೊತ್ತಾ, ನಮ್ಮ ದೇಶದ ನಾಟಿ ದನಗಳನ್ನು ಅಮೇರಿಕನ್ಸ್ ತಗೊಂಡೋಗಿ ಅಲ್ಲಿ ಫ್ಲ್ಯಾಟ್ನಲ್ಲಿ ಸಾಕ್ತಾರೆ.
ಅವ್ರ ಮನೆ ಇದ್ದ ಫ್ಲ್ಯಾಟ್ನಲ್ಲಿ ನಾಟಿ ದನಗಳನ್ನು ಸಾಕ್ತಾರೆ. ಯಾಕೆ ಸಾಕ್ತಾರೆ ಅಂತ ಹೇಳಿದರೆ ಅದರ ವಿಚಾರ ಹೇಳ್ತೀನಿ ನಿಮಗೆ, ಸರಿಯಾಗಿ ಕೇಳ್ಕೊಳ್ಳಿ. ನಾಟಿ ದನಗಳಲ್ಲಿ ಮತ್ತು ಜರ್ಸಿ ದನಗಳಲ್ಲಿ ವ್ಯತ್ಯಾಸ ಏನು? ಯಾಕೆ ಗೊತ್ತಾಗೋದು ನಿಮಗೆ? ನಮಗೆ ಗೊತ್ತಿರೋದು ಒಂದೇ ವ್ಯತ್ಯಾಸ ಸರ್, ನಾಟಿ ದನ ಕಡಿಮೆ ಹಾಲು ಕೊಡುತ್ತೆ, ಜರ್ಸಿ ದನ ಜಾಸ್ತಿ ಹಾಲು ಕೊಡುತ್ತೆ ಅಲ್ವಾ ಮಕ್ಳೇ? ಅದೊಂದೇ ತಾನೇ ಡಿಫ್ರೆನ್ಸ್ ಗೊತ್ತಿಲ್ಲ. ಅಲ್ಲಲ್ಲ, ಅದು ಬೇಡ, ಹಾಲಿನ ಕರೆಯೋದು ಬೇಡ, ನೋಡಿದಾಗ ಗೊತ್ತಾಗುತ್ತೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ. ಭುಜ ನೋಡಿ ಗೊತ್ತಾಗುತ್ತೆ ಅಲ್ವಾ? ಕರೆಕ್ಟ್. ಈಗ ಹೇಳ್ತೀನಿ ನಿಮಗೆ ನೋಡಿ, ಇದು ಕರೆಕ್ಟಾಗಿ ತಿಳ್ಕೊಳ್ಳಿ. ಸೂರ್ಯ ಕಿರಣದಲ್ಲಿ ಮಧ್ಯಾಹ್ನ 12:30 ಗಂಟೆವರೆಗೆ ಕಾಸ್ಮಿಕ್ ರೇ ಅಂತ ಒಂದು ಅಂಶ ಜಾಸ್ತಿ ಇರ್ತದೆ. ಈ ಕಾಸ್ಮಿಕ್ ರೇನಲ್ಲಿ ನಿಮಗೆಲ್ಲ ವಿಟಮಿನ್ಸ್, ನಿಮಗೆ ಮಲ್ಟಿ ವಿಟಮಿನ್ಸ್ ಎಲ್ಲ ಬೇಕು ಅಂತ ಹೇಳ್ತಾರಲ್ಲ, ಅದೆಲ್ಲ ಕಾಸ್ಮಿಕ್ ರೇನಲ್ಲಿದೆ. ಗೊತ್ತಾಯ್ತಾ? ಇದು ಪ್ರತಿಯೊಂದು ಜೀವಿಗೂ ಬೇಕು. ಮಣ್ಣಿನಲ್ಲಿದ್ದ ಸೂಕ್ಷ್ಮಜೀವಿಗಳಿಗೂ ಬೇಕು, ನೀರಿನಲ್ಲಿದ್ದ ಮೀನುಗಳಿಗೂ ಬೇಕು, ಮೇಲ್ಗಡೆಯಿದ್ದ ನಮ್ಮೆಲ್ಲರಿಗೂ ಬೇಕು. ಸೂಕ್ಷ್ಮಜೀವಿಗಳಿಗೆ ಕಾಸ್ಮಿಕ್ ರೇ ಬೇಕು. ಇದು ಮಧ್ಯಾಹ್ನ 12:30 ಗಂಟೆವರೆಗೆ ಮಾತ್ರ ಇದು ಸೂರ್ಯಕಿರಣದಲ್ಲಿರ್ತದೆ. ಅದರ ಮೇಲೆ ಇದು ಇನ್ಫ್ರಾರೆಡ್ ರೇಸ್ ಅಂತ ಕನ್ವರ್ಟ್ ಆಗುತ್ತೆ. ಅದಕ್ಕಾಗಿ ನಾನು ಹಾಗೆ ಹೇಳಿದ್ದೀನಿ, ಮಧ್ಯಾಹ್ನದ ಮೇಲೆ ನೀವು ಕೆಲಸ ಮಾಡುವಾಗ ನೀವು ಸುಸ್ತಾಗ್ತದೆ. ಯಾಕೆ ಅಂದರೆ ಅದು ಡಿಸ್ಟ್ರಕ್ಟಿವ್, ಅಂದರೆ ಅದು ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ, ನೀವು ಕೆಲಸ ಮಾಡೋಕ್ಕಾಗೋದಿಲ್ಲ, ಡಿಸ್ಟ್ರಕ್ಟ್ ಆಗುತ್ತೆ. ಸೊ ಅದು ಮಧ್ಯಾಹ್ನದ ಮೇಲೆ ಸಿಕ್ಕುವಂಥದ್ದು. ಬೆಳಿಗ್ಗೆ 12 ಗಂಟೆಗೆ ಕಾಸ್ಮಿಕ್ ರೇ. ಈ ಕಾಸ್ಮಿಕ್ ರೇ ದೇವರು ಸೂರ್ಯಕಿರಣದಲ್ಲಿದ್ದರೆ ನಾವು ತಗೊಂಡದನ್ನು ಮತ್ತೊಬ್ಬರಿಗೆ ಕೊಡಲಿಕ್ಕಾಗೋದಿಲ್ಲ. ನಮಗೇನೆ ಮಾತ್ರ ಇರ್ತದೆ, ಪ್ರತಿಯೊಬ್ಬರಿಗೂ ಕೊಡಲಿಕ್ಕಾಗೋದಿಲ್ಲ. ಆದರೆ ದೇವರು 3ಕ್ಕೆ ಮಾತ್ರ ಪವರ್ ಕೊಟ್ಟಿದ್ದಾರೆ. ಯಾವುದು 3 ಅಂತ ಹೇಳಿದರೆ, ಒಂದು ಹಸಿರು ಎಲೆ ಕಾಸ್ಮಿಕ್ ರೇ ಹೇಳ್ಕೊಂಡು ಗಿಡಗಳಿಗೆ ಆಹಾರ ಮಾಡಿ ಕೊಡ್ತದೆ. ಆಮೇಲೆ ಅದು ಒಣಗಿದ ಮೇಲೂ ಗೊಬ್ಬರಕ್ಕೆ ಉಪಯೋಗ ಆಗ್ತದೆ. 2ನೇದು ತಾಮ್ರದ ವೈರ್ನಲ್ಲಿ ಉಪಯೋಗಿಸಿಕೊಂಡು ಗೊಬ್ಬರ ಮಾಡೋ ಮೆಥಡ್ದಲ್ಲಿ ಮಾಡಿದರೆ ಅದರ ಕೆಳಗೆ ಬಂದಂಥ ಗೊಬ್ಬರವನ್ನು ನಮ್ಮಿಂದ ಯಾರಿಂದಲೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಬ್ರಹ್ಮನೇ ಮಾಡಬೇಕು. ಕಾಪರ್ ವೈರ್ನಲ್ಲಿ ಅದು ಗೊಬ್ಬರ ಆಗುತ್ತದೆ. 3ನೇದು ನಮ್ಮ ನಾಟಿ ದನಗಳು ಏನು ಮಾಡ್ತೇವೆ, ನಾವು ಕಟ್ಟಿ ಹಾಕೋದಿಲ್ಲಲ್ಲ, ಸ್ವಲ್ಪ ಬಿಡ್ತೇವಲ್ಲ, ಎಲ್ಲ ಹೇಳ್ಕೊಳ್ತೇವಲ್ಲ. ಎಲ್ಲ ಹೇಳ್ಕೊಂಡಂಥ ಕಾಸ್ಮಿಕ್ ರೇ ಹಾಲಿಗೆ ಹೋಗ್ತದೆ ಫಸ್ಟು, 2ನೇದು ಗಂಜಳಕ್ಕೆ ಹೋಗುತ್ತದೆ, 3ನೇದು ಸಗಣಿಗೆ ಹೋಗುತ್ತದೆ. ಇನ್ನೂ ಉಳಿತದೆ, ಕೊಂಬುಗಳ ಮುಖಾಂತರನೂ ಹೇಳ್ಕೊಳ್ತೇವೆ, ಮೈ ಮೇಲೆ ಬಿದ್ದರೂ ಹೇಳ್ಕೊಳ್ತೇವೆ. ಉಂಡದ್ದು ಏನು ಮಾಡ್ತೇವೆ, ಅದು ಅದರ ಭುಜದಲ್ಲಿ ಡುಬ್ಬ ಅಂತ ಕರಿತೇವಲ್ಲ, ಅದರಲ್ಲಿ ಶೇಖರಣೆ ಆಗ್ತದೆ. ಇದು ಭಾಳ ಮುಖ್ಯವಾದ ವಿಷಯ, ನೋಡಿ ಕೇಳ್ಕೊಳ್ಳಿ, ಸರಿಯಾಗಿ ಕೇಳ್ಕೊಳ್ಳಿ. ಡುಬ್ಬದಲ್ಲಿ ಜಾಸ್ತಿ ಇದ್ದದ್ದು ಶೇಖರಣೆ ಆಗುತ್ತೆ. ಅದು ಹಾಲಿಗೆ ಹೋಯ್ತು, ಕರುಗಳು ತಿಂತು, ಗಂಜಲದಲ್ಲಿ ಹೊರಗೆ ಹೋಯಿತು, ಸಗಣಿದಲ್ಲಿ ಹೊರಗೆ ಹೋಯಿತು, 3ನೇದು ಉಳಿದದ್ದು ಡುಬ್ಬದಲ್ಲಿ ಉಳಿತದೆ. ಈ ದನಗಳು ಅಥವಾ ಹೋರಿಗಳು 16.5 ವರ್ಷವರೆಗೆ ಬದುಕಿ ಉಳಿದರೆ, ಯಾವುದೋ ಕಟುಕನ ಕೈಗೆ ಹೋಗಿದೆ, ಆಕ್ಸಿಡೆಂಟ್ನಲ್ಲಿ ಸಾಯದೆ ಆದರೆ ಡುಬ್ಬದಲ್ಲಿದ್ದಂಥ ಕಾಸ್ಮಿಕ್ ರೇ ಎನರ್ಜಿ ಹಣೆಗೆ ಬರ್ತದೆ. ಹಸುಗೆ ನಮ್ಮ ನಾಟಿ ದನಗಳಲ್ಲಿ ಡುಬ್ಬದಲ್ಲಿ ಶೇಖರಣೆ ಆಗಿದ್ದು ಹಣೆಗೆ ಬರ್ತದೆ. ಈ ಹಣೆಗೆ ಬಂದಿದ್ದನ್ನು ನಾವು ಸಂಸ್ಕೃತದಲ್ಲಿ ಗೋರೋಜನ್ ಅಂತ ಕರಿತೇವೆ. ಅದು ಒಂದು ದನ 16.5 ವರ್ಷದ ನಂತರ ಸತ್ತಾದ ಮೇಲೆ ತೆಗಿಲಿಕ್ಕೆ ಒಂದಿಷ್ಟು ಸಿಕ್ಕುತ್ತೆ, 1 ಇಂಚು ಉದ್ದ ಬ್ರೌನ್ ಕಲರ್ನಲ್ಲಿ ಬರ್ತದೆ. ಇದಕ್ಕೆ ಗೋರೋಜನ್ ಅಂತ ನಾವು ಹೇಳ್ತೀವಿ. ಇದಕ್ಕೆ ಬೆಲೆ ಎಷ್ಟು ಗೊತ್ತಾ ನಿಮಗೆ? ಏನ ಉಪಯೋಗ ಅದು? ಶತಕೋಟಿ ಇದಕ್ಕೆ. ಯಾಕೆ ಶತಕೋಟಿ? ನೀವು ತಿಂದರೆ ನಿಮ್ಮ ಜಾತಕದಲ್ಲಿ ನೀವು 100 ವರ್ಷ ಬರ್ತೀವಿ ಅಂತ ಇದ್ದರೆ 200 ವರ್ಷ ಬರ್ತೀವಿ. ಸೊ ಅದಕ್ಕಾಗಿ ಇವತ್ತು ನಿಮ್ಮ ಪುಂಗನೂರು, ನಿಮ್ಮ ಮಲೆನಾಡು ಗಿಡ್ಡ ಎಲ್ಲ ಅಮೇರಿಕನ್ಸು, ಜರ್ಮನ್ಸ್ ಎಲ್ಲ ತಗೊಂಡೋಗಿ ಸಾಕೋದು ಯಾಕೆ? ಅದನ್ನು 16.5 ವರ್ಷ ಅವರ ಫ್ಲ್ಯಾಟಿನಲ್ಲಿ ಕೂಡ ಬಿಸಿಲು ಬಿಡಬೇಕು, ಆ ರೀತಿ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಅದಕ್ಕೆ ನಾವು ತಿಂದರೆ ನಾಳೆ ಚಂದ್ರಗ್ರಹಕ್ಕೆ ಹೋಗ್ಬೋದು, ಮಂಗಳ ಗ್ರಹಕ್ಕೆ ಹೋಗ್ಬೋದು, ಅಲ್ಲಿಗೆ ಹೋಗ್ಬೋದು, ನಾವು ಅಲ್ಲಿ ಬರ್ತಿರ್ತೀವಿ. ಒಂದು ಇನ್ಫಾರ್ಮೇಷನ್ ನನಗೆ ಸಿಕ್ಕಿದ ಪ್ರಕಾರ, ಸತ್ಯನ ಸುಳ್ಳ ಗೊತ್ತಿಲ್ಲ ನನಗೆ, ಅದು ಇವಳು ಎಂಥ ವಿಲಿಯಮ್ಸ್, ಸುನೀತಾ ವಿಲಿಯಮ್ಸ್ ಗಗನದಲ್ಲಿ ಸಿಕ್ಕಾಕೊಂಡಲ್ಲ 280 ದಿವಸ, ಸುನೀತಾ ವಿಲಿಯಮ್ಸ್ ಆಹಾರ ಇಲ್ಲದೆ, ಏನು ಇಲ್ಲದೆ, ರೋಗಗಳು ಇಲ್ಲದೆ ಆರಾಮದಲ್ಲಿ ಬಂದು ಅವ್ರು ತಗೊಂಡಿದ್ದಾಳೆ ಅಂತ. ಈಗಿನ ಎಕ್ಸಾಂಪಲ್ ಅದು, ಸತ್ಯನ ಸುಳ್ಳು ನಮ್ಗೆ ಗೊತ್ತಿಲ್ಲ, ಆದರೂ ಇದಾಗಿದೆ. ಅದಕ್ಕಾಗಿ ಇಷ್ಟು ಎಕ್ಸ್ಪೋರ್ಟ್ ನಮ್ಮ ದೇಶದಿಂದ, ದೇಸಿ ದನಗಳು ಎಷ್ಟು ಎಕ್ಸ್ಪೋರ್ಟ್ ಆಗ್ತವೆ ಅಂತ ಹೇಳಿದ್ರೆ ಬರೀ ಇದಕ್ಕೆ
ಮಾಂಸ ಜರ್ಸಿಯಲ್ಲಿ ಜಾಸ್ತಿ ಸಿಕ್ಕುತ್ತೆ. ಅಂದ್ರೆ ನಮಗೆ ಹೆಂಗಾಗಿದೆ ಅಂದ್ರೆ ಹಿತ್ತಲ ಗಿಡ ಮದ್ದಲ್ಲ ಮತ್ತೆ ನಮ್ಗೆ ಗೊತ್ತಿಲ್ಲ. ನಾನು ಹೇಳಿದಲ್ಲ, ನನಗೆ ಈ ಸಬ್ಜೆಕ್ಟ್ ನಾನು ಈಗ ನಿಮಗೆ ಹೇಳುವಂಥ ಇದು ಸಿಗಬೇಕಾದ್ರೆ ಜರ್ಮನ್ ಸೈಂಟಿಸ್ಟು ಏನು ಹೇಳಿದ್ದಾನೆ ಅಂತ ಹೇಳಿದರೆ, ನಾನು ಅವನ ಕಾಲು ಹಿಡಿಯಲಿಕ್ಕೆ ಹೋದೆ, ನೀನು ಇನ್ಫಾರ್ಮೇಷನ್ ಕೊಡಪ್ಪ, ನಿನ್ಗೆ ಗೊತ್ತುಂಟು, ಪುಸ್ತಕ ಎಲ್ಲ ಪ್ರಿಂಟ್ ಪುಸ್ತಕ ಕಾಪಿ ಕೊಡು, ಅದು ಕೊಡೋಲ್ಲ, ಅದು ಜಿರಾಕ್ಸ್ ಮಾಡೋದು ಕೊಡೋಲ್ಲ, ಓದಕ್ಕೆ ಪುಸ್ತಕ ತಗೊಂಡು ಕೊಡೋಲ್ಲ. ಯಾಕೆ ಕೊಡೋಲ್ಲ? ಅವನು ಹೇಳಿದಿಷ್ಟೇ, ನಿಮ್ಮ ಸಂಸ್ಕೃತ ಪಂಡಿತರು ನಿಮಗೆ ಹೇಳ್ತಿದ್ದಾಗ ನಾನು ಯಾಕೆ ಹೇಳ್ಕೊಡ್ಬೇಕು? ಕಡೆಗೆ ನಾನು ಅವನು ಕಾಲು ಹಿಡಿಯಲಿಕ್ಕೆ ಹೋದಾಗ 4 ದಿವಸ ಅವನ ಜೊತೆಯಲ್ಲಿ ಇದ್ದಾಗ ಓದಾಗ್ಬಿಟ್ಟ. ನನಗೆ ನಾನು ಅನುಭವ ಪಡೆದಿದ್ದು ಅಲ್ಲಿಂದ ಜೊತೆಯಿಂದ ಗಿಡಗಳ ಜೊತೆ ಮಾತಾಡೋಕ್ಕೆ ಶುರು ಮಾಡಿದೆ. ಇದು ಮಾಡೋದು ಯಾಕೆ ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ಮಾಡೋಕ್ಕೆ ಶುರು ಮಾಡಿದೆ. ಇದು ಕಾಸ್ಮಿಕ್ರೆ ಮಾಡುವಂಥ ಕೆಲಸಗಳು. ಅದನ್ನು ಬಿಸಿಲಿನಲ್ಲಿ ನಾವು ಒಳ್ಳೆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ರೆ ಅವ್ರು ಟ್ಯಾಬ್ಲೆಟ್ ಕೊಟ್ಟು ಕಳಿಸಿದ್ರೆ ಸಾಕು, ಬಿಸಿಲಲ್ಲಿ ತೆಗೆದು ಯಾಕೆ ಅಂತ ಹೇಳ್ತೀವಿ ನಾವು. ಅದು ಅವ್ರ ಟ್ಯಾಬ್ಲೆಟ್ ದುಡ್ಡನ್ನು ಅರ್ಧ ಗಂಟೆ ನೀವು ಇದು ಮಾಡಿದರೆ ಸಾಕು. ವಾರಕ್ಕೆ 1 ಸಲ ಹೋದ್ರೂ ಅದು ಅಬ್ಸರ್ವ್ ಆಗುತ್ತೆ, ಅಷ್ಟು ಪವರ್ ಇದೆ. ಈಗ ನಾವು ಬಿಸಿಲಿಗೆ ಹೋಗಲ್ಲ ಸರ್, ಬಿಸಿಲು ನಾವು ಹೋಗೋದಿಲ್ಲ. ಹಾಂ, ಬಿಸಿಲಿಗೆ ಬಿಡಲ್ಲ, ಹೊರಗಡೆ ಧೂಳಾಗುತ್ತೆ. ಇಲ್ಲ, ನಾವು ಇದ್ದಾಗ ಸ್ಕೂಲಲ್ಲಿ ಒಂದು ಇದಿತ್ತು, ಪಿ ಟಿ ಕ್ಲಾಸ್ ಬಂತು ಬೆಳಿಗ್ಗೆ, ಸಾಯಂಕಾಲ ಅಲ್ಲ, ಸಾಯಂಕಾಲ ಪಿ ಟಿ ಕ್ಲಾಸ್ ಇಲ್ಲ, ಬೆಳಗ್ಗೆ ಹಾಂ. ಅದಕ್ಕೆ ಈಗ ಮಕ್ಕಳು 10 ನಿಮಿಷ ಪ್ರೇಯರ್ ನಿಲ್ಲಿಸಿದ್ರು ಬಿದ್ದೋಯ್ತಾರೆ, ಬಿದ್ದೋಗ್ತಾರೆ. ಸ್ವಲ್ಪ ನಿಲ್ಸಿ ನಾವು. ಬಟ್ ಗೋಸ್ ಹೈನುಗಾರಿಕೆ ಬಗ್ಗೆ ಒಳ್ಳೆ ನಾಲೆಡ್ಜನ್ನ ಯೂತ್ಸಿಗೆ ಕೊಡಬೇಕು ಅಂತ. ಹೌದು, ಹೈನುಗಾರಿಕೆ ಎಲ್ಲದಕ್ಕೂ ಸಾವಯವ ಉಳಿಬೇಕು ಅಂದ್ರೆ ಮೇನ್ ಹೈನುಗಾರಿಕೆ. ಇಲ್ಲ, ಎಷ್ಟೋ ಜನ ದನ ಮಾರಿದವರು ವಾಪಸ್ ಬರ್ತಾ ಇದ್ದಾರೆ, ನನಗೆ ಫೋನ್ ಮಾಡ್ತಾ ಇರ್ತಾರೆ, ಸರ್ ನಾವು ಕೇಳ್ತಾರೆ, ನಾಟಿ ದನಗಳಿದ್ರೆ ಕೊಡಿ ನಮಗೆ. ಮಕ್ಕಳೇ ನೋಡಿ, ನೆಕ್ಸ್ಟ್ ನೀವು ಕೃಷಿಕರಾದ್ರೆ ದೇಶಿ ತಳಿಗಳ ಹೈನು ಅಂದ್ರೆ ಹಸು ಸಾಕಾಣಿಕೆ ಇದೆಯಲ್ಲ, ಅದನ್ನ ಸರ್ ಹೇಳಿದ್ರಲ್ಲ, ಒಂದೊಂದು ಹಸುವಿಗೂ ಸತ ಒಂದೊಂದು ಕರುವಿಗೂ ತುಂಬಾ ವ್ಯಾಲ್ಯೂ ಇದೆ. ಈಗೆಲ್ಲ ಸರ್ ಈ ಕುರಿ ಸಾಕಾಣಿಕೆ ಎಲ್ಲ ಮುಂಚೆ ಎಲ್ಲ ಮಾಡ್ತಾ ಇರಲಿಲ್ಲ, ಇವಾಗೆಲ್ಲ ಅದನ್ನೆಲ್ಲ ಮಾಡ್ತಾರೆ. ಕುರಿ ಗೊಬ್ಬರನೂ ಕೂಡ ಒಳ್ಳೇದು, ಅದು ಸ್ವಲ್ಪ ಬೇಗ ಕರಗುತ್ತೆ. ದನದ ಗೊಬ್ಬರ ನೀವು ದನದ ಗೊಬ್ಬರ ತಿಪ್ಪೆ ಗುಂಡಿಯಲ್ಲಿ ಹಾಕಿ ಅಥವಾ ಮೇಲ್ಗಡೆ ಹಾಕಿಬಿಟ್ಟು ಹಾಕಿದರೆ 3 ವರ್ಷ ಬೇಕು ಅದಕ್ಕೆ ಗಿಡ ಎಳ್ಕೊಳ್ಬೇಕಾದ್ರೆ. ಅದನ್ನು ಕರಗಿಸ್ಬೇಕು, ಗೊಬ್ಬರ ಮಾಡಬೇಕು. ನೀವು ಗೊಬ್ಬರ ಮಾಡಿ ಕೊಟ್ಬಿಡಿ, ಬೇಗ ಸಿಕ್ಕೊಡ್ತಾರೆ. ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಹಾಗಾಗಿ ನಾವು ಮಾಡ್ತಕ್ಕಂಥ ಕೆಲಸಗಳು ಯಾವಾಗಲೂ ಉಳಿಬೇಕಂದ್ರೆ ನಾವು ಮಾಡ್ತಕ್ಕಂಥ ಕೆಲಸಗಳೇ ಮುಖ್ಯ ಆಗ್ತವೆ. ಈ ನಿಟ್ಟಿನಲ್ಲಿ ಅವರು ಹೆಚ್ಚು ಸಾವಯವ ಕೃಷಿ ಬಗ್ಗೆ ಅಥವಾ ಸಸ್ಯಗಳ ಬಗ್ಗೆ ಹೇಳ್ತಾ ಇದ್ವಿ. ನಾವು ಎಷ್ಟೋ ಮನೆಗಳಲ್ಲಿ ಇವತ್ತು ಸಿಂಧಿ ಹಸುಗಳು ಸಾಕ್ತೀವಿ, ಆದರೆ ದೇಶಿ ಹಸುಗಳನ್ನ ಯಾಕೆ ಸಿಂಧಿ ಹಸುಗಳು ಸಾಕ್ತೀವಿ ಅಂತಂದ್ರೆ ಹಾಲಿನ ಪ್ರಮಾಣಕ್ಕೋಸ್ಕರ ಸಾಕ್ತೀವಿ, ಹಣ ಸಂಪಾದನೆಗೋಸ್ಕರ. ಹೈನುಗಾರಿಕೆ ಅಂದರೆ ಹೈನುಗಾರಿಕೆ ಅಂತ ದೇಶಿ ಹಸುಗಳಿಂದ ಎಷ್ಟು ಉಪಯೋಗ ಇದೆ. ಹಾಗೆ ಸಸ್ಯಗಳ ಬಗ್ಗೆ ಜಗದೀಶ್ ಚಂದ್ರ ಬೋಸ್ ಮೊದಲೇ ಅವಾಗಲೇ ಸಸ್ಯಗಳಿಗೆ ಜೀವ ಇದೆ ಅಂತ. ಆ ಒಂದು ನಿಟ್ಟಿನಲ್ಲಿ ಅವರು ಸಾಕಷ್ಟು ವಿಷಯಗಳನ್ನು ನೀವು ತಿಳಿಸಿದ್ರೆ, ಇಲ್ಲಿ ಮನೆ ಸುತ್ತ ವಾತಾವರಣ ನೋಡಿದ್ರೆ ಗೊತ್ತಾಗ್ತದೆ ಅಲ್ವಾ, ಸ್ವರ್ಗ ಅಂತ ಏನೋ ಒಂಥರ ಸ್ವರ್ಗಕ್ಕೆ ಬಂದಂಗೆ. ಅವರು ವೆಲ್ ಪ್ಲ್ಯಾನ್ಡ್ ಮನೆಯನ್ನ ಅವರ ಪ್ಲಾನಲ್ಲಿ ವೆಲ್ ಪ್ಲ್ಯಾನ್ಡ್ ಮನೆ ಕಟ್ಟಿದ್ದಾರೆ ಅಂದರೆ ಅದಕ್ಕೆ ಅವರ ಒಂದು ಪ್ಲಾನ್ ಮತ್ತೆ ಅವರ ಹಾರ್ಡ್ ವರ್ಕ್. ಮತ್ತೆ ಯಾಕಂದ್ರೆ ಟ್ಯಾಲೆಂಟ್ ಫೇಲ್ಸ್, ಹಾರ್ಡ್ ವರ್ಕ್ ವಿನ್ಸ್ ಅಂತಾರೆ. ಅಂದ್ರೆ ನಾವು ಯಾವಾಗಲೂ ಟ್ಯಾಲೆಂಟ್ನೇ ನಮ್ಗೆ ಬದುಕಾಗಿಲ್ಲ, ಹಾರ್ಡ್ ವರ್ಕ್ ಮೇನ್. ಹಾರ್ಡ್ ವರ್ಕ್ ಇದರಿಂದ ಅವತ್ತು ಹೆಚ್ಚು ಕಡಿಮೆ ಡಿಗ್ರಿ ತಗೊಂಡು ಒಂದು 50 ವರ್ಷ MSc ಅಗ್ರಿ ಆಗಿನ ಕಾಲದಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅಂದ್ರೆ ಅವ್ರದ್ದು 60 ವರ್ಷ ಮಕ್ಕಳೇ. ಆವಾಗಿನ ಕಾಲದಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅಂದ್ರೆ MSc ಅಗ್ರಿನಲ್ಲಿ, MSc AG. ಇವಾಗ ನಮ್ಮ ಹಾಸನ ಜಿಲ್ಲೆನಲ್ಲೇ ಕಾಲೇಜ್ ಇದೆ, ಅಗ್ರಿಕಲ್ಚರಲ್ ಕಾಲೇಜ್. ಎಲ್ಲಿದೆ ಗೊತ್ತಾ? ವ್ಯವಸಾಯದ ಬಗ್ಗೆನೇ, ಕೃಷಿ ಬಗ್ಗೆನೇ ಕಲಿತಕ್ಕಂಥದ್ದು ಅಗ್ರಿಕಲ್ಚರಲ್ ಕಾಲೇಜ್ ಇವತ್ತು ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿ, ಹಾಸನ ಶಾಖೆಗ್ರಾಮ ಕಾರೆಕೆರೆ. ನಾವು ಈ ಕಡೆಯಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಗೊತ್ತಾಗ್ತದೆ ಮಕ್ಕಳ ಕಾರೆಕೆರೆ. ಹೋದ್ಸರಿ ಅಲ್ಲೇ ಸ್ಟೂಡೆಂಟ್ಸ್ ಎಲ್ಲ ನಮ್ಮ ಸೆಮಿನಾರ್ ಇಲ್ಲೇ ಇದ್ದು ಅವ್ರ ಹತ್ರ ತರಬೇತಿಯನ್ನು ಪಡ್ಕೊಂಡು ಹೋಗಿದ್ದಾರೆ. ಅವ್ರದ್ದು ಒಂದು ಸಾಧನೆ. ಅವಾಗಿನ ಹೆಚ್ಚು ಕಡಿಮೆ 60 ವರ್ಷದಿಂದ ಹಿಂದೆ ನಾವು ಅವ್ರು MSc ಅಗ್ರಿ ಮಾಡೋದು ಅಂದ್ರೆ ದೊಡ್ಡ ಸಾಧ್ಯ. ನಾವುಗಳೆಲ್ಲ BSc ಇದಕ್ಕೆಲ್ಲ ಹೋಗಿ ನಮ್ಮ ಟೈಮಲ್ಲಿ ಮಾಡ್ಬೋದಿತ್ತು, ನಾವು ಹೋಗ್ಲಿಲ್ಲ. ಬಟ್ ಅವ್ರು ಅದ್ರ ಬಗ್ಗೆ ನಮಗೆ ಗೈಡ್ ಮಾಡೋರಿಲ್ಲ. MSc ಅಗ್ರಿ ಮಾಡಿದ್ದಾರೆ, ಅದರಲ್ಲೂ ಗೋಲ್ಡ್ ಮೆಡಲಿಸ್ಟ್ ಅವರು. ಅವ್ರದ್ದು ದೊಡ್ಡ ಸಾಧನೆ ಅದು. ಹಾಗೇನೆ ಸಾಕಷ್ಟು ನಿಮಗೆ ಮಾಹಿತಿಗಳನ್ನು ನೀಡಿದ್ದಾರೆ. ಹಾಗೆ ಇವತ್ತು ಸಾವಯವ ಗೊಬ್ಬರ, ನನಗೊಂದ್ಸರಿ ಚಾಮರಾಜನಗರದಿಂದ ಒಬ್ರು
ಸಿಕ್ಕಿದ್ ತಮ್ಮ ಸಕಲೇಶ್ಪುರಕ್ಕೆ ಬರ್ತಾ ಇದ್ರು. JSS ನಲ್ಲಿ ಅವ್ರು ಅದಕ್ಕೆ ವರ್ಕ್ ಮಾಡ್ತಾ ಇದ್ರು. ಇಲ್ಲಿ JSS ನಲ್ಲಿ ಅವ್ರು ಮಾತಾಡಿದ್ದು ಬರೀ ಸಾವಯವ ಕೃಷಿ ಬಗ್ಗೆನೇ, ಬರೀ ಸಾವಯವ ಕೃಷಿ ಬಗ್ಗೆನೇ. ರಾಸಾಯನಿಕ ಗೊಬ್ಬರನ ಬೆಳೆಸಬಾರ್ದು ಬರೀ ತೋಟಗಳಿಗೆ ನಾವು ಅಡಿಕೆ ತೋಟ ಇವಕ್ಕೆಲ್ಲ ತೆಂಗಿನ ತೋಟ ಏನ್ ಮಾಡ್ತಾರೆ ಅಂತವ್ರು ಈ ಸಗಣಿಯನ್ನ ವಾರಗಟ್ಟಲೆ ಡ್ರಮ್ಮಲ್ಲಿ ಹಾಕಿ ಕರಗಿಸೋದು, ಮತ್ತೆ ಗಂಜಲವನ್ನ ಕಲೆಕ್ಟ್ ಮಾಡೋದು, ಅದನ್ನ ಸ್ಪ್ರೇ ಮಾಡೋದು ಗಿಡಗಳಿಗೆ. ಈಗ ಸರ್ ಹೇಳಿದಾಗ ನನಗೆ ಅದಕ್ಕೆ ಜ್ಞಾಪಕ ಬಂತು. ಅವರು ಜೊತೆಗೆ ಎಷ್ಟು ಕಡಿಮೆ ಹಾಸನಿಂದ ಸಕಲೇಶ್ಪುರಕ್ಕೆ ಬರೋವರೆಗೂ ನನ್ನ ಜೊತೆ ಮಾತಾಡಿ, ಬರೀ ಕೃಷಿ ಬಗ್ಗೆನೇ ಮಾತಾಡಿ. ಹಾಗಾಗಿ ಮಕ್ಕಳೇ ಹೆಚ್ಚು ಸಾವಯವ ಕೃಷಿಗೆ ಅವಲಂಬಿಸೋಣ. ಜೊತೆಗೆ ನಾವು ಮನೆಗಳಲ್ಲಿ ಸರ್ ಹೇಳ್ತಾ ಇದ್ರು, ಮನೆಗಳಲ್ಲಿ ಎಷ್ಟು ಜನ ಸಸ್ಯಗಳು ಒಳಗಡೆ ಗಿಡಗಳನ್ನ ಇಟ್ಕೊಂಡಿದ್ದಾರೆ. ನಾವು ಮನೆಯಲ್ಲಿ ಇಟ್ಟಿಲ್ಲ, ನಾನು ಇಟ್ಟಿಲ್ಲ ಸರ್, ನಾವುಗಳು ಇಟ್ಕೊಂಡಿಲ್ಲ, ಹೊರಗಡೆ ಬೆಳೆಸಿದ್ದೀವಿ. ಆದ್ರೆ ಇವತ್ತು ನಾವು ಮನೆಗಳಲ್ಲಿ ಇಟ್ಕೊಂಡಿಲ್ಲ. ಅದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಾವು ಬಿಡ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಮನೆ ಒಳಗಡೆ ಅಲ್ಲಿ ಏನಾಗ್ತದೆ, ನಮ್ಗೆ ಫ್ರೆಶ್ ಆಕ್ಸಿಜನ್ ಬೇಕು. ನಾವು ಇನ್ನೂ ಕೆಲವರು ಏನ್ ಮಾಡ್ತೀವಿ ಅಂದ್ರೆ ಮುಖದ ತುಂಬ ಹೊಚ್ಚೆ ಮಾಡ್ಕೊಬಿಡ್ತೀವಿ, ಮುಖದ ಮುಂದೆ ಅಲ್ವಾ, ಬೈಕ ಏನೋ ಗೊತ್ತಿಲ್ಲ, ಅದು ಕತ್ಲೆ ಬೈಕ್. ಆದ್ರೆ ಫ್ರೆಶ್ ಆಕ್ಸಿಜನ್ ಬೇಕು ಅಂದ್ರೆ ನಾವು ಮನೆಗಳಲ್ಲಿ ಸ್ವಲ್ಪ ಒಳಗಡೆ ಸಸ್ಯಗಳನ್ನ ಇಟ್ಕೋಬೇಕು. ಈ ಮನೆಗಳಲ್ಲಿ ನೋಡಿ ನೀವು ಒಳಗಡೆ ಅಬ್ಸರ್ವ್ ಮಾಡಿದ್ರೆ ಸರ್ ಅಲ್ಲಲ್ಲಿ ಸಸ್ಯಗಳನ್ನ ಇಟ್ಕೊಂಡಿದ್ದೀವಿ. ನಾವು ಪಾಟಲ್ಲಿ ಹೊರಗಡೆ ಮಾತ್ರ ಇಟ್ಕೊಳ್ತೀವಿ, ಒಳಗಡೆ ಇಟ್ಕೊಳ್ಳಲ್ಲ. ಸೊ ಈ ರೀತಿ ಔಷಧಿ ಗುಣ ಇರ್ತಕ್ಕಂಥ ಸಸ್ಯಗಳು. ಆವಾಗಲೇ ಮೇಡಮ್ ಪ್ರಶ್ನೆ ಕೇಳ್ತಾರೆ, ಶುಗರ್ ಬಂದು ಇಲ್ಲಿ ಔಷಧಿ ಗುಣ ಇರೋ ಸಸ್ಯಗಳು. ನಾವು ಸಾಕಷ್ಟು ಸಸ್ಯಗಳು ನಮ್ಮಲ್ಲೇ ಸುತ್ತಮುತ್ತ ಇರ್ತವೆ, ನಾವು ಬಳಸಲ್ಲ. ಹಾಗಾಗಿ ಮಕ್ಕಳೇ ಅವರು ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ. ಇವುಗಳನ್ನು ನೀವು ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಜೊತೆಗೆ ಅವರು ನಮಗೆ ಮಾದರಿ ಸಾಧನೆಯತ್ತ ನಾವು ನಮ್ಮ ಜೀವನವನ್ನು ನಾವು ಸಾಗಿಸ್ಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಟ್ಟು ಇಷ್ಟೊಂದು ಕಾರ್ಯಕ್ರಮದ ಯಶಸ್ಸಿಗೆ ಸರ್ ಕಾರಣಕರ್ತರಾಗಿದ್ದಾರೆ. ಅವರಿಗೆ ನಾನು ಶಾಲೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಸರ್.